ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಜೊತೆ ಚಾರ್ಧಾಮ್ ಯಾತ್ರೆನ ಹಂಚ್ಕೊಳ್ಳೋಕ್ಕೆ ಅಂತ ಬಂದಿದ್ದೀನಿ. ನಾವು ಚಾರ್ಧಾಮ್ ಯಾತ್ರೆಗೆ ಹೋಗ್ಬೇಕಾದ್ರೆ ನನಗೆ ನಮ್ಮ ಅತ್ತೆ ನನ್ನ ಮಗ ಎಲ್ಲ ಬಿಡೋಕ್ಕೆ ಅಂತ ಬಂದಿದ್ದರು. 12 ಡೇಸ್ ಚಾರ್ಧಾಮ್ ಯಾತ್ರೆ. ಡೆಲ್ಲಿ ಫ್ಲೈಟ್ ಮುಖಾಂತರ ಹೋದ್ವಿ ಮೇ 15th ಇಂದ ಮೇ 26th ತುಂಬ ಚೆನ್ನಾಗಿತ್ತು. ಬ್ಯಾಂಗ್ಳೂರಿಂದ ಡೆಲ್ಲಿಗೆ ಹೋದ್ವಿ ಫ್ಲೈಟಲ್ಲಿ. ನಾವು ಹೋಗಿದ್ದು ಭಗೀರಥಿ ಟ್ರಾವೆಲ್ಸ್ ಅಂತ ಹೇಳಿ, ಎಕ್ಸ್ಪೀರಿಯನ್ಸ್ ದ ಜಾಯ್ ಆಫ್ ಟ್ರಾವೆಲಿಂಗ್ ಅಂತ ಹೇಳ್ಬಿಟ್ಟಂತ ತುಂಬ ಚೆನ್ನಾಗಿ ಮಾಡಿದ್ರು. ಡೇ 15th ನಾವು ಡೆಲ್ಲಿಗೆ ಹೋಗ್ತೀವಿ ಫ್ಲೈಟ್ ಮುಖಾಂತರ. ದೆನ್ ಟೂರ್ ಮ್ಯಾನೇಜರು ನಮಗೆ ಡೆಲ್ಲಿ ಏರ್ಪೋರ್ಟಲ್ಲಿ ಬಂದುಬಿಟ್ಟು ಅವರು ಬಂದು ನಮಗೆ ರಿಸೀವ್ ಮಾಡಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಸ್ತಾರೆ. ಆನಂತರ ನಾವು ಹರಿದ್ವಾರಕ್ಕೆ ಹೋಗ್ತೇವೆ. ಅಲ್ಲಿ ಗಂಗಾ ಆರತಿ ನೋಡೋದಕ್ಕೆ ಹರಿ ಕಿ ಪುರಿ ಅಂತ ಹೇಳಿಬಿಟ್ಟಂತ ಈವ್ನಿಂಗು ನೈಟ್ ಅಲ್ಲೇ ಇದ್ಬಿಟ್ಟು ಹರಿದ್ವಾರದಲ್ಲಿ ಹಾಲ್ಟ್ ಮಾಡ್ತೇವೆ. ಓಕೆ, ಸೊ ಈ ಒಂದು ಡೆಲ್ಲಿಗೆ ಹೋಗಬೇಕಾದ್ರೆ ಈ ಒಂದು ಫ್ಲೈಟಲ್ಲಿ ನನಗೆ ತುಂಬ ಖುಷಿ ಸಿಕ್ತು. ಹಾಗಾಗಿ ಈ ಒಂದು ವಿಡಿಯೋನ ಮಾಡಿದೆ. ನಾನು ಮಲ್ಕೊಳ್ಳಿಲ್ಲ ಫ್ಲೈಟಲ್ಲಿ, ಕಿಟಕಿಯಿಂದ ನೋಡ್ತಾನೇ ಇದ್ದೆ ಹೇಗೆ ಕಾಣುತ್ತೆ ನಮ್ಮ ಒಂದು ಈ ಸುಂದರವಾದ ಆಕಾಶ ಅಂತ ನೋಡ್ತಾನೇ ಇದ್ದೆ. ಉಳಿದವರೆಲ್ಲ ತುಂಬ ಜನ ಮಲಗಿದ್ರು, ಆದರೆ ನಾನು ಮಲಗಿಲ್ಲ, ನೋಡ್ತಾ ಇದ್ದೆ. ಸೊ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಕ್ಲೌಡ್ಸ್ ಎಲ್ಲ. ಸೊ ಹಾಗಾಗಿ ನಿಮಗೇನೋ ಚಾನ್ಸ್ ಸಿಕ್ಕಿದ್ರೆ ಹೋಗುವಾಗ ನಿದ್ದೆ ಮಾಡ್ತೇನೆ ಆ ಕಡೆ ಈ ಕಡೆ ಸ್ವಲ್ಪ ಪರಿಸರನ ನೋಡಿದ್ರೆ ನಿಮಗೂ ಖುಷಿ ಸಿಗ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ತುಂಬ ಚೆನ್ನಾಗಿತ್ತು. ನಿಮಗೂ ಜೀವನದಲ್ಲಿ ಸಮಯ ಸಿಕ್ಕಾಗ ಈ ಚಾರ್ಧಾಮ್ ಯಾತ್ರೆನ ಮಾಡಿ ಯಾವುದೇ ಕಾರಣಕ್ಕೂ ಮರಿಬೇಡಿ. ನಾನು 12 ಡೇಸ್ ಹೋಗಿದ್ದು, ನಾನು ಹೋಗಬೇಕು ಅಂತ ಹೋಗಲಿಲ್ಲ, ನಮ್ಮ ಅತ್ತೆಯವರು ಕಳಿಸ್ಕೊಟ್ರು ಹೋಗಿ ನೋಡಲಿ ಪಾಪ ಇವರು ಎಲ್ಲ ಅಂತ ಹೇಳ್ಬಿಟ್ಟಂತ. ಸೊ ಅವ್ರ ಕಡೆಯಿಂದ ನಾನು ಯಮುನೋತ್ರಿ ಟೆಂಪಲ್ ನೋಡಿದಾಗಾಯಿತು. ದೆನ್ ಶ್ರೀ ವಿಶ್ವನಾಥ ಟೆಂಪಲ್ ನೋಡಿದೆ, ಗಂಗೋತ್ರಿ ನೋಡಿದೆ, ಕೇದಾರನಾಥ ಟೆಂಪಲ್ ನೋಡಿದೆ, ದೆನ್ ಮಾನಾ ವಿಲೇಜ್ ನೋಡಿದೆ, ಶ್ರೀ ಬದ್ರಿನಾಥ್ಜಿ ದೇವಸ್ಥಾನ ಕೂಡ ನೋಡಿದೆ. ಹಾಗೆ ಋಷಿಕೇಶದಲ್ಲಿರುವಂಥ ಬೇರೆ ಬೇರೆ ಸ್ಥಳಗಳು, ಹರಿದ್ವಾರ ಎಲ್ಲ ನೋಡಿದ್ವಿ. ನೋಡಾದ್ಮೇಲೆ ಡೆಲ್ಲಿ ಫ್ಲೈಟಿಂದ ಬಂದಮೇಲೆ ನಮ್ಮದು ಲಗೇಜ್ನೆಲ್ಲ ಹೋಟೆಲ್ಗೆ ತಂದು ಕೊಟ್ಟರು. ಹೋಟೆಲ್ ಎಲ್ಲ ಇಟ್ಟಾದಮೇಲೆ ನಂತರ ನಾವು ಹರಿ ಕಿ ಪುರಿ ಅಲ್ಲಿ ಸ್ನಾನ ಮಾಡ್ಕೊಂಡ್ಬಿಟ್ಟು, ಗಂಗಾ ಸ್ನಾನ ಮಾಡಿಕೊಂಡು ಎಲ್ಲ ಬಂದ್ವಿ. ನಾನು ಮತ್ತು ಅಶೋಕ್ ಅವರು ಕೂಡ ನೀರಲ್ಲಿ ಎಲ್ಲ ಸ್ವಲ್ಪ ಗಂಗಾ ಸ್ನಾನ ಮಾಡಿಬಿಟ್ಟು ಮುಳುಗಿ ಎಲ್ಲ ಎದ್ಬಿಟ್ಟು ಆನಂತರ ನಾವು ಮತ್ತೆ ಹೋಟೆಲ್ಗೆ ವಾಪಸ್ ಹೋದ್ವಿ. ಚೆನ್ನಾಗಿತ್ತು. ಗಂಗೆಯಲ್ಲಿ ಮುಳುಗಿ ಎದ್ದಿದ್ದು ಎಲ್ಲ ಒಂಥರ ಏನೋ ಖುಷಿ ಸಿಕ್ತು. ಹೇಳ್ತಾರಲ್ಲ, ಗಂಗೆಯಲ್ಲಿ ಹೋಗ್ಬಿಟ್ಟು ಮುಳುಗಿ ಹೇಳೋದ್ರಿಂದ ಎಷ್ಟೊಂದು ಪಾಪಗಳೆಲ್ಲ ಪರಿಹಾರ ಆಗುತ್ತೆ ಅಂತ ಹೇಳಿ. ಆನಂತರ ಗಂಗೆಗೆ ನೋಡೋದಕ್ಕಂತ ಹೇಳಿಬಿಟ್ಟು ಹರಿ ಕಿ ಪುರಿ ಅಲ್ಲಿ ಹೋಗ್ಬಿಟ್ಟು ಗಂಗಾ ಆರತಿನ ಕೂಡ ನಾವು ವೀಕ್ಷಣೆ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ಗಂಗಾ ಆರತಿ ಎಲ್ಲ. ನಿಮಗೂ ಸಮಯ ಸಿಕ್ಕಿದ್ರೆ ಪ್ಲೀಸ್ ಹೋಗಿ ವಿಸಿಟ್ ಮಾಡಿ ಅಂತ ನಿಮ್ಮನ್ನು ಕೇಳ್ಕೊಳ್ತೀನಿ. ಕಣ್ಣಿಗೆ ಅದೊಂಥರ ತುಂಬ ಮುದ ಕೊಡುತ್ತೆ. ತುಂಬ ಚೆನ್ನಾಗಿತ್ತು. ಸಾಧ್ಯ ಆದರೆ ನೀವು ಹೋಗೋಕ್ಕೆ ಪ್ರಯತ್ನ ಪಡಿ ಅಂತ ನಾನು ಕೇಳ್ಕೊಳ್ತೀನಿ. ಇದು ನಾವು ಸ್ಟೇ ಆಗಿದ್ದಂಥ ಹೋಟೆಲಲ್ಲಿ ಇದು ತ್ರಿಮೂರ್ತಿ ಅಂತ ಹೇಳಿಬಿಟ್ಟು ಈ ಹೋಟೆಲು. ಈ ತ್ರಿಮೂರ್ತಿ ಹೋಟೆಲ್ನಲ್ಲಿ ನಾವು ಸ್ಟೇ ಆಗಿದ್ದು. ಇದು ಗಂಗಾ ಆರತಿ ನೋಡ್ಬೋದು ನೀವು ವೀಕ್ಷಣೆ ಮಾಡಿ. ತುಂಬ ಚೆನ್ನಾಗಿತ್ತು. ಖುಷಿ ಸಿಗ್ತದೆ. ವಿಸಿಟ್ ಮಾಡೋದಕ್ಕೆ ಖುಷಿ ಸಿಗುತ್ತೆ. ತುಂಬ ಚೆನ್ನಾಗಿದೆ. ಸಂಜೆ
ಮುಗಿಸ್ಕೊಂಡಾದಮೇಲೆ ನಾವು ಅಲ್ಲಿಂದ ಹೊರಡ್ತೇವೆ ನಮ್ಮ ರೂಮ್ ಕಡೆಗೆ. ರೂಮೆಲ್ಲ ತುಂಬ ಚೆನ್ನಾಗಿ ಮಾಡಿದರು, ತ್ರಿಮೂರ್ತಿ ಹೋಟೆಲ್ಸ್ ಅಂತ ಹೇಳಿಬಿಟ್ಟು. ಅಲ್ಲಿ ನಾವು ಸ್ಟೇ ಆಗಿದ್ವಿ, ಚೆನ್ನಾಗಿತ್ತು, ಚೆನ್ನಾಗೆಲ್ಲ ನೋಡಿಕೊಂಡ್ರು. ಹಾಗೇನು ಊಟ ಎಲ್ಲ ಚೆನ್ನಾಗಿ ನಮ್ಮ ಈ ಭಗೀರಥಿ ಟ್ರಾವೆಲ್ಸ್ನವರು ಕೂಡ ಕೊಟ್ಟರು. ಭಗೀರಥಿ ಟ್ರಾವೆಲ್ಸ್ ಬೆಂಗಳೂರಿನವರು ತುಂಬ ಚೆನ್ನಾಗಿ ನಮ್ಮ ನೋಡಿಕೊಂಡ್ರು. ಇದು ನಾವು ಸ್ಟೇ ಆಗಿದ್ದಂಥ ಹೋಟೆಲ್, ಇದು ತುಂಬ ಚೆನ್ನಾಗೇ ಇತ್ತು. ಫೆಸಿಲಿಟಿ ಕೂಡ ಎಲ್ಲ ಚೆನ್ನಾಗಿತ್ತು. ಬಿಸಿನೀರಾಗಿರ್ಬೋದು ಅಥವಾ ನಮಗೇನೇ ಕೇಳಿದ್ರು ಎಲ್ಲ ಕೊಡುವಂಥ ಫೆಸಿಲಿಟಿ ಇಟ್ಟಿದ್ರು. ನೋಡ್ಬೋದು ನೀವು, ತುಂಬ ಚೆನ್ನಾಗಿ ಅನಿಸುತ್ತೆ ರೂಮ್ ಮಾಡಿದ್ದು ಎಲ್ಲ. ಎಲ್ಲರಿಗೂ ಕೂಡ ಇದೇ ಥರ ಡಬಲ್ ಬೆಡ್ ರೂಮ್ ಕೊಟ್ಟಿದ್ರು. ನಮ್ಮ ಜೊತೇಲಿ ಎಲ್ಲ ಏಜ್ ಗ್ರೂಪ್ನವರು ಇದ್ದರು, ಯಂಗ್ಸ್ಟರ್ಸು ಇದ್ದರು, ಹುಡುಗರು ಇದ್ದರು, ಕೆಲವೊಂದು ಚಿಕ್ಕ ಮಕ್ಕಳು ಇದ್ದರು, ಹುಡುಗಿಯರು ಕೂಡ ಇದ್ದರು, PUC ಓದ್ತಿದ್ದ ಮಕ್ಕಳಿದ್ರು, 10th ಓದ್ತಿದ್ದಂಥ ಮಕ್ಕಳಿದ್ರು. ಹಾಗೆ ತುಂಬ ವಯಸ್ಸಾದವರು 60, 70, 80 ವರ್ಷದವರಾದರೂ ಕೂಡ ಇದ್ದರು. ಅವ್ರಿಗೆಲ್ಲ ವೀಲ್ ಚೇರನ್ನು ಪ್ರೊವೈಡ್ ಮಾಡ್ತಾಯಿದ್ರು. ನನಗಂತೂ ತುಂಬ ಖುಷಿ ಸಿಕ್ತು. ನೀವು ಕೂಡ ಭಗೀರಥಿ ಟ್ರಾವೆಲ್ಸ್ ಮುಖಾಂತರ ಈ ಒಂದು ಚಾರ್ಧಾಮ್ ಯಾತ್ರೆಯನ್ನು ನೀವು ಕೈಗೊಳ್ಳಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಹಾಗೆ ಈ ಭಗೀರಥಿಯವರು ತುಂಬ ಕೇರ್ ತಗೊಳ್ತಾರೆ, ಹಾಗಾಗಿ ಇದು ತುಂಬ ಖುಷಿ ಸಿಗುತ್ತೆ. ನೋಡುವಂಥ ಜಾಗಗಳೆಲ್ಲ ತುಂಬ ಚೆನ್ನಾಗಿದೆ. ಯಮುನೋತ್ರಿ ಆಗಿರ್ಬೋದು, ಗಂಗೋತ್ರಿ ಆಗಿರ್ಬೋದು, ಕೇದಾರನಾಥ, ಬದ್ರಿನಾಥ, ಮಾನಾ ವಿಲೇಜ್, ಹರಿದ್ವಾರ, ಋಷಿಕೇಶ ಎಲ್ಲ ತುಂಬ ಇವರು ನಮ್ಮ ಅಡುಗೆ ಭಟ್ರು, ನಮ್ಮ ಜೊತೆನೇ ಅಡುಗೆ ಭಟ್ರನ್ನ ಕರ್ಕೊಂಡು ಬಂದಿದ್ರು. ಅವ್ರು ನಮ್ಮ ಜೊತೆನೇ ಎಲ್ಲಿ ಬೇಕಂದ್ರೆ ಯಾಕಂದರೆ ಬೇರೆ ಕಡೆ ಊಟ ಎಲ್ಲ ಮಾಡೋದು ಏನಾಗುತ್ತೆ ಅಂತ ಹೇಳಿದ್ರೆ ಅದು ನಮಗೆ ದೇಹಕ್ಕೆ ಸೆಟ್ ಆಗೋಲ್ಲ ಅಂತ ಹೇಳಿ ನಮಗೆ ಅಡುಗೆ ಭಟ್ರು ಜೊತೆಯಲ್ಲೇ ಇದ್ದರು. 12 ದಿನ, ಫಸ್ಟ್ ದಿನ, ಸೆಕೆಂಡ್ ದಿನ ಇರಲಿಲ್ಲ, ಎಲ್ಲ ದಿನ ಕೂಡ ಆಲ್ಮೋಸ್ಟ್ ಅವರು ಅವ್ರು ಅಡುಗೆ ಮಾಡಿದ್ದು ಊಟನೇ ನಮಗೆ ಬಡಿಸ್ತಾಯಿದ್ರು. ಹಾಗೆ ನಾವು ಸ್ಟೇ ಆಗಿದ್ದಂಥ ಜಾಗ ನಾವು ನೋಡ್ಬೋದು. ನನ್ನ ಹಿಂದೆ ಅಲ್ಲಿ ಹರಿಕಿಪುರಿ ಆ ನದಿ ಕಾಣ್ತಾ ಇದೆ. ಆ ಹೋಟೆಲ್ ಹತ್ರ ತುಂಬ ಹತ್ತಿರದಲ್ಲೇ ಈ ಒಂದು ನದಿ ಕಾಣ್ತಾ ಇತ್ತು. ವೀಕ್ಷಣೆ ಮಾಡಿದ್ವಿ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಸಮಯ ಸಿಕ್ಕಿದ್ರೆ ನೀವು ಹೋಗಿ ಈ ಒಂದು ಜಾಗಗಳ ದರ್ಶನವನ್ನು ಮಾಡ್ಕೊಂಡು ಬನ್ನಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಹರಿದ್ವಾರನೂ ಕೂಡ ತುಂಬ ಚೆನ್ನಾಗಿದೆ. ಗಂಗಾ ಆರತಿ, ಆಧ್ಯಾತ್ಮಿಕ ಶಾಂತಿಗೆ ಹೆಸರಾಗಿರುವಂಥ ಈ ಹರಿದ್ವಾರನ ನೀವು ನೋಡಲೇಬೇಕಾಗತ್ತೆ. ಓಕೆ, ಇಲ್ಲಿ ಈ 12 ಡೇಸ್ ಒಂದು ಪುಣ್ಯಕ್ಷೇತ್ರ ಚಾರ್ಧಾಮ್ ಹೋಗುವಾಗ ನಾವು ಬ್ಯಾಂಗ್ಳೂರಿಂದ ಡೆಲ್ಲಿ ಏರ್ಪೋರ್ಟ್ಗೆ ಹೋಗ್ತೇವೆ. ಡೆಲ್ಲಿ ಏರ್ಪೋರ್ಟಿಂದ ಹರಿದ್ವಾರಕ್ಕೆ ಹೋಗ್ತೇವೆ. ನಂತರ ಹರಿದ್ವಾರದಲ್ಲಿ ಗಂಗಾ ಆರತಿನ ನೋಡ್ತೇವೆ. ಗಂಗಾ ಆರತಿ ನೋಡಿಕೊಂಡು ಮರುದಿನ ನಾವು ಬಾರ್ಕೋಟ್ಗೆ ಹೋಗ್ತೇವೆ. ಬಾರ್ಕೋಟಲ್ಲಿ ಸ್ಟೇ ಮಾಡಿ ಆ ನಂತರ ಜಾನಕಿ ಚೆಟ್ಟಿ, ಯಮುನೋತ್ರಿ ಟೆಂಪಲ್ಗೆ ಹೋಗ್ತೇವೆ. ನಂತರ ಉತ್ತರಕಾಶಿ ಶ್ರೀ ವಿಶ್ವನಾಥ ಟೆಂಪಲ್ಗೆ ಹೋಗ್ತೀವಿ. ದೆನ್ ಗಂಗೋತ್ರಿ ಹೋಗ್ತೀವಿ. ದೆನ್ ತಪ್ತಕುಂಡ ನೋಡಿದ್ವಿ. ಅಲ್ಲಿ ನೆಕ್ಸ್ಟು ಸೂರ್ಯಕುಂಡ ಅಂತ ಬರುತ್ತೆ, ಅದನ್ನು ಕೂಡ ನೀವು ನೋಡಿ. ಹಾಗೆ ಭಗೀರಥಿ ನೋಡಿದ್ವಿ, ಗುಪ್ತಕಾಶಿ, ಆಮೇಲೆ ಕೇದಾರನಾಥ ಟೆಂಪಲ್ಲು, ರುದ್ರಪ್ರಯಾಗು, ಪೀಪಲ್ ಕೋಟಿ, ಬದ್ರಿನಾಥ್ ಟೆಂಪಲ್ಲು, ಮಾನಾ ವಿಲೇಜು, ಸರಸ್ವತಿ ರಿವರು, ವ್ಯಾಸಗುಹ ಮತ್ತು ಗಣಪತಿ ಗುಹಾ ಅಂತ ಬರುತ್ತಲ್ಲ ಅದನ್ನು ನೋಡಿದ್ವಿ. ಪೀಪಲ್ ಕೋಟಿ, ಹರಿದ್ವಾರಕ್ಕೆ ಮತ್ತೆ ಬರ್ತೀವಿ. ಋಷಿಕೇಶ, ಅಲ್ಲಿ ರಾಮಜೂಲ ಅಂತ ಹೇಳಿಬಿಟ್ಟು, ಗೀತಾ ಆಶ್ರಮ ಅಂತ. ನೆಕ್ಸ್ಟು ರಿವರ್ ಗಂಗಾ, ಬಡ ಹನುಮಾನ್ ಟೆಂಪಲ್ ನೋಡ್ತೀವಿ. ದಕ್ಷ ಪ್ರಜಾಪತಿ ಟೆಂಪಲ್, ಪವನ್ ಧಾಮ, ಹಾಗೆ ಮಾನಸ ದೇವಿ ಟೆಂಪಲ್. ಸೊ ಇದೆಲ್ಲ ಒಂದು ಈ 12 ಡೇಸ್ ಜರ್ನಿ ಒಳಗಡೆ ಈ ನಮ್ಮ ಭಗೀರಥಿ ಟ್ರಾವೆಲ್ಸ್ನವರು ಕವರ್ ಮಾಡಿದ್ರು. ಹಾಗೆ ಹೋಗ್ತಾ ಹೋಗ್ತಾ ಜರ್ನಿಯಲ್ಲಿ ನಾವು ನೋಡ್ಬೋದು ಬೇರೆ ಬೇರೆ ಫೋಟೋಸ್ನೆಲ್ಲ ತಗೊಂಡಿದ್ದೀವಿ ನಾವು. ಅವಾಗವಾಗ ಟೈಮ್ ಸಿಕ್ಕಾಗ ಕೆಲವೊಂದು ಕಡೆ ತುಂಬ ಟ್ರಾಫಿಕ್ ಇರುತ್ತೆ, ಬಸ್ಸು ನಿಲ್ಲಿಸ್ಬಿಟ್ಟಿರ್ತಾರೆ. ಸೊ ನಾವು ಆ ಟೈಮಲ್ಲಿ ಫೋಟೋ ತೊಗೊಂಡ್ವಿ. ಇದು ನಾವು ಬಾರ್ಕೋಟಲ್ಲಿ ಸ್ಟೇ ಆಗಿರುವಂಥ ಹೋಟೆಲು. ತುಂಬ ಚೆನ್ನಾಗಿತ್ತು ವ್ಯೂ. ನೀವು ನೋಡ್ಬೋದು ಮೇಲಲ್ಲಿ ಎಷ್ಟು ಚೆನ್ನಾಗಿ ಹಿಮಾಲಯ ಎಲ್ಲ ಕಾಣ್ತಾ ಇದೆ. ಆ ಒಂದು ಕ್ಲೌಡ್ ಕೆಳಗಡೆ ಹರಿತಾ ಇತ್ತು ನದಿ. ಅಂಥ ಜಾಗದಲ್ಲಿ ಅವರು ನಮಗೆ ಹೋಟೆಲ್ ಸ್ಟೇ ಮಾಡೋಕ್ಕೆ ಕೊಟ್ಟಿದ್ದರು. ತುಂಬ ಚೆನ್ನಾಗಿತ್ತಿದು ಬಾರ್ಕೋಟಲ್ಲಿ ರೂಮ್ ಕೊಟ್ಟಿದ್ದು ಎಲ್ಲ ತುಂಬಾ ಖುಷಿ ಸಿಕ್ತು. ಭಗೀರಥಿ ಟ್ರಾವೆಲ್ಸು ನಮ್ಮನ್ನು ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಸೊ ಇದು ಬಾರ್ಕೋಟಲ್ಲಿ ನಾವು ಸ್ಟೇ ಆಗಿದ್ದು. ಇದಾದ ನಂತರ ನಾವು ಯಮುನೋತ್ರಿ ಟೆಂಪಲ್ ನೋಡೋಕ್ಕೆ ಅಂತ ಎಲ್ಲರೂ ಹೊರಡ್ತೇವೆ. ಇದು ಹೋಗುವಾಗ ದಾರಿ ಮಧ್ಯದಲ್ಲಿ ಈ ಒಂದು ಇದಕ್ಕಿಂತ ಚೆನ್ನಾಗಿರುವಂಥ ವ್ಯೂಸ್ ಎಲ್ಲ ಇದೆ. ಇದು ನಾವು ಉಳ್ಕೊಂಡಿದ್ದು ಜಾಗದ ಒಂದು ವ್ಯೂಸ್ ಇದು. ಸೊ ಮುಂದೆ ಹೋಗುವಂಥದ್ದು ನಾವು ಪ್ಲೇಸು ಯಮುನೋತ್ರಿ.
ಸೊ ನೈಟು ತುಂಬಾ ಚೆನ್ನಾಗಿತ್ತು ವ್ಯೂ ಎಲ್ಲ. ಹಾಗಾಗಿ ಫೋಟೋಸ್ ತಗೊಳ್ತಾನೇ ಇದ್ವಿ ನಾವು, ಒಂದಾದ್ಮೇಲೆ ಒಂದು ಫೋಟೋಸು ತುಂಬ ತಗೊಳ್ತಾ ಹೋದ್ವಿ ನಾವು. ಸೊ ಯಮುನೋತ್ರಿ ನೆಕ್ಸ್ಟು ಮಾರನೇ ದಿನ ಹೋಗ್ಬೇಕು ನಾವು. ಚತುರ್ಧಾಮ ಯಾತ್ರೆಯ ಮೊದಲ ಧಾಮ ಅಂತ ಹೇಳಿದ್ರೆ ಇದು ಯಮುನೋತ್ರಿ. ಸೊ ಇಲ್ಲಿ ಯಮುನೋತ್ರಿ ಸೂರ್ಯಪುತ್ರಿ ಯಮುನಾ ನದಿಯ ಉಗಮ ಸ್ಥಾನ. ಇಲ್ಲಿನ ಸೂರ್ಯಕುಂಡದ ಬಿಸಿನೀರಲ್ಲಿ ಅಕ್ಕಿ ಬೇಯಿಸಿ ಪ್ರಸಾದವಾಗಿ ಪಡೆಯುವುದೇ ಒಂದು ಬಹಳ ವಿಶೇಷವಾದ ಒಂದು ಜಾಗ ಈ ಯಮುನೋತ್ರಿ. ಸೊ ಈಗ ನಾವು ಯಮುನೋತ್ರಿ ಹೊರಡೋಕ್ಕೆ ಅಂತ ರೆಡಿಯಾಗಿದ್ದೀವಿ. ನಾವು ಹೋಗಿದ್ದು ಯಮುನೋತ್ರಿಗೆ ನಡಿಬೋದಾಗಿತ್ತು, ಆದರೆ ನಾನು ಮತ್ತು ಅಶೋಕ್ ಅವ್ರು ಹೋಗಿದ್ದು ಯಮುನೋತ್ರಿಗೆ ಇದರಲ್ಲಿ ಡೋಲಿಯಲ್ಲಿ. ಅವರು ಡೋಲಿನ 4 ಜನ ಸೇರಿಬಿಟ್ಟು ಎತ್ಕೊಂಡು ಹೋಗ್ತಾರೆ. ಈ ನೋಡ್ಬೋದು ನೀವು ಡೋಲಿ ಕಾಣ್ತಾ ಇದಲ್ವಾ, ಈ ಡೋಲಿಯಲ್ಲಿ ನಾನು ಮತ್ತು ಅಶೋಕ್ ಅವ್ರು ಹೋಗಿದ್ದು. ಅಶೋಕ್ ಅವ್ರು ಒಂದು ಬೇರೆ ಡೋಲಿ ತೊಗೊಂಡ್ರು, ನಾವು ಒಂದು ಬೇರೆ ಡೋಲಿ ತೊಗೊಂಡ್ವಿ. ಆ್ಯಕ್ಚುಲಿ ಎಲ್ಲ ಸೇರಿ ಒಂದು 10,000ಗೆ ಬರುತ್ತೆ ಅವರಿಗೆ. ಊಟ ನೀರಾಗಿರ್ಬೋದು ಅದು ಇದೆಲ್ಲ ಕೊಟ್ಟು ಎಲ್ಲ ಒಂದು 10,000ಗೆ ಬರುತ್ತೆ ಒಬ್ಬೊಬ್ಬರಿಗೆ ಡೋಲಿ. ಚೆನ್ನಾಗಿತ್ತು ಜರ್ನಿ, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಹಾಗೆ ಅವರಿಗೆ ತುಂಬ ಭಾರ ಆಗುತ್ತೆ ಅಂಥೇಳಿ ನಾವು ಅವರಿಗೆ ಮಧ್ಯೆ ಇಳಿಸ್ಬಿಟ್ಟು, ಇಳಿದುಕೊಳ್ಳಿ ನೀವು ಪರವಾಗಿಲ್ಲ, ನಾವು ನಡ್ಕೊಂಡು ಬರ್ತೀವಿ ಅಂತ ಹೇಳಿಬಿಟ್ಟು ಎಲ್ಲಿ ಸಮತಟ್ಟವಾಗಿತ್ತು ಅಂಥ ಜಾಗದಲ್ಲೆಲ್ಲ ಆದಷ್ಟು ನಾವು ನಡ್ಕೊಂಡು ಬರ್ತಿದ್ವಿ. ಅವ್ರಿಗೆ ತುಂಬ ಕಷ್ಟ ಕೊಡಲಿಲ್ಲ. ಹಾಗಾಗಿ ಆ ಡೋಲಿ ಎತ್ಕೊಂಡು ಬಂದವ್ರಿಗೆ ಭಾಳ ಖುಷಿ ಆಗ್ತಾಯಿತ್ತು. ನಾವಷ್ಟೇ ಹಾಗೆ ಮಾಡ್ತಿದ್ವಿ. ಹಾಗೆ ಈ ಡೋಲಿನ ತೊಗೊಳೋಕ್ಕಿಂತ ಮುಂಚೆ ಅಲ್ಲಿ ರಿಜಿಸ್ಟ್ರ್ ಮಾಡ್ಕೊಳ್ತಾರೆ, ಯಾರು ಎಲ್ಲ 4 ಜನ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿಬಿಟ್ಟು. ಹಾಗಾಗಿ ಆ 4 ಜನದಲ್ಲಿ ಒಬ್ರದ್ದು ID ಕಾರ್ಡನ್ನ ನಮಗೆ ಕೊಟ್ಟಿರ್ತಾರೆ. ಸೊ ಈಗ ನಾವು ಅವ್ರಿಗೆ ದುಡ್ಡು ಎಲ್ಲ ಕೊಡೋದು ಡೋಲಿ ಕರ್ಕೊಂಡು ಹೋದಾಗ ನಾವು ಎಲ್ಲ ವಾಪಸ್ಸು ಬಂದ ಮೇಲೇ. ಸೊ ಹಾಗಾಗಿ ಅವ್ರದ್ದೇ ಒಂದು ಐಡೆಂಟಿಟಿ ಕಾರ್ಡ್ ಅಂತ ನಮಗೆ ಕೊಟ್ಟಿರ್ತಾರೆ, ಅದನ್ನು ನಾವು ಹಾಕ್ಕೊಳ್ತೀವಿ. ಹಾಕ್ಕೊಂಡು ಮೇಲಿಂದ ಅವ್ರು ಕೆಳಗೆ ಬಂದ ಮೇಲೆ ನಾವು ಅವ್ರಿಗೆ ದುಡ್ಡು ವಾಪಸ್ ಮಾಡಬೇಕು, ದುಡ್ಡು ಕೊಡಬೇಕು. ಹಾಗೆ ಅವ್ರದ್ದು ಒಂದು ಐಡೆಂಟಿಟಿ ಕಾರ್ಡ್ ಇರುತ್ತಲ್ಲ ಅದನ್ನು ನಾವು ವಾಪಸ್ ಕೊಡಬೇಕಾಗತ್ತೆ. ಯಮುನೋತ್ರಿ ಮಾತ್ರ ತುಂಬ ಚೆನ್ನಾಗಿತ್ತು. ಅಲ್ಲಿರುವಂಥ ತಪ್ತಕುಂಡ ಹೆಣ್ಮಕ್ಳಿಗೆ ಒಂದು ಸಪ್ರೇಟ್ ಇದೆ, ಹಾಗೆ ಗಂಡು ಮಕ್ಕಳಿಗೂ ಸಪ್ರೇಟ್ ಇದೆ. ಎಲ್ಲ ತುಂಬ ಚೆನ್ನಾಗಿತ್ತು ಯಮುನೋತ್ರಿಯಲ್ಲಿ. ನನಗಂತೂ ತುಂಬಾ ಖುಷಿ ಸಿಕ್ತು. ಹಾಗೆ ಅಕ್ಕಪಕ್ಕ ಗುಡ್ಡಗಾಡಿನ ಸೀನ್ರಿಗಳಿಗೂ ಕೂಡ ಕಣ್ಣು ತುಂಬಿಕೊಳ್ಳೋ ಥರ ಇತ್ತು. ಸೊ ನಿಮಗೂ ಏನಾದ್ರು ಮುಂದೆ ಚಾನ್ಸ್ ಸಿಕ್ಕಿದ್ರೆ ಮಾತ್ರ ಖಂಡಿತ ಹೋಗಿ ನೀವು ಈ ಒಂದು ಜಾಗನ ವೀಕ್ಷಣೆ ಮಾಡಲೇಬೇಕಾಗಿನ ಅಂತ ನಾನು ಕೇಳ್ಕೊಳ್ತೇನೆ. ನೋಡ್ಬೋದು ನೀವು. ಸೊ ನಾವು ಉಳ್ಕೊಂಡಿದ್ದು ಬಾರ್ಕೋಟಲ್ಲಿ. ಬಾರ್ಕೋಟಿಂದ ಜಾನಕಿ ಚಟ್ಟಿಗೆ ಹೋಗ್ತೀವಿ. ಜಾನಕಿ ಚಟ್ಟಿಯಿಂದ ಆ್ಯಕ್ಚುಲಿ ಯಮುನೋತ್ರಿಗೆ 6 ಕಿಲೋಮೀಟರ್ ಚಾರಣ ಇರುತ್ತೆ. ಬಟ್ 6 ಕಿಲೋಮೀಟ್ರ್ ಅಂತ ಹೇಳ್ತಾರೆ, ಅದು ಹೋಗ್ತಾ ಒಳ್ಳೆ ವರ್ಟಿಕಲ್ಲಾಗಿರುತ್ತೆ ಅದು ಹಿಲ್ಸ್ ಎಲ್ಲ. ಸೊ ಹಾಗಾಗಿ ಹತ್ತೋದು ಮಾತ್ರ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ನಾವು ಹತ್ತುವಂಥ ಒಂದು ಪ್ರಯತ್ನ ಮಾಡಲೇ ಇಲ್ಲ. ಸೊ ನಾವು ಡೋಲಿನೇ ತೊಗೊಂಡ್ಬಿಟ್ಟು ಡೋಲಿ ಮುಖಾಂತರ ನಾವು ಈ ಒಂದು ಯಮುನೋತ್ರಿನ ವೀಕ್ಷಣೆ ಮಾಡೋಕ್ಕೆ ನಾನು ಅಶೋಕ್ ಅವರು ಹೊರಟ್ವಿ. ಈಗ ನೋಡ್ಬೋದು ಇಲ್ಲಿ ನೀವು, ಇದು ತಪ್ತಕುಂಡ ಗಂಡು ಮಕ್ಕಳಿಗೆ ಇರುವಂಥ ತಪ್ತಕುಂಡ. ಅದೇ ಥರ ಹೆಣ್ಮಕ್ಳುಗಳಿಗೂ ಕೂಡ ಇದ್ರ ಕೆಳಗಡೆ ಇದೆ. ಅಲ್ಲಿ ಬೆಚ್ಚಗಿನ ನೀರು ಮುಟ್ಟಿ ನೋಡಿದ್ರೂ ಕೂಡ ಎಷ್ಟು ತುಂಬ ಒಂಥರ ಬೆಚ್ಚಗಿರುತ್ತೆ. ಇದ್ರ ಪಕ್ಕದಲ್ಲೇ ದೇವಸ್ಥಾನ ಬರುತ್ತೆ. ಆ ದೇವಸ್ಥಾನ ಪಕ್ಕದಲ್ಲಿ ಅಲ್ಲಿ ಬಿಸಿ ನೀರಿನ ಒಂದು ಕುಂಡ ಇರುತ್ತೆ. ಅಲ್ಲಿ ಅಕ್ಕಿ ತೊಗೊಂಡೋಗಿ ಕೊಟ್ಟರೆ ಅವರು ಅದನ್ನು ಬೇಯಿಸ್ಬಿಟ್ಟು ಅನ್ನ ಮಾಡಿ ಕೊಡ್ತಾರೆ. ಅದನ್ನು ಪ್ರಸಾದ ಥರ ನಾವು ತೊಗೊಂಡು ಬರ್ಬೋದು. ಸೊ ತುಂಬಾ ಚೆನ್ನಾಗಿದೆ ಪ್ಲೇಸ್ ನೋಡೋಕ್ಕೆ ಮಾತ್ರ ಯಮುನೋತ್ರಿ. ನೀವು ಹೋಗಿ ನೋಡ್ಬೋದು. ಯಾರಿಗೆಲ್ಲ ಆಗುತ್ತೆ ಅವ್ರು ನಡ್ಕೊಂಡೋಗಿ ಚಾರಣ ಮಾಡ್ಬೋದು. ಯಾರಿಗೆ ಆಗೋದಿಲ್ಲ ಅವರು ಈ ಥರದ್ದು ಡೋಲಿ ಇರುತ್ತೆ, ಬಿಟ್ಟು ಅಂತಿರುತ್ತೆ, ಅಥವಾ ಕುದುರೆ ಇರುತ್ತೆ, ಅದ್ರ ಮುಖಾಂತರ ಕೂಡ ನೀವು ಈ ಒಂದು ಪುಣ್ಯಕ್ಷೇತ್ರದ ಫೀಲಿಂಗ್ಸ್ನ ಎಕ್ಸ್ಪೀರಿಯೆನ್ಸ್ನ ಮಾಡ್ಬೋದು ಅಂತ ಹೇಳ್ತೀನಿ. ಸೊ ಇದು ಕೂಡ ಇದು ಯಮುನೋತ್ರಿಯಲ್ಲಿ ನಾವು ತಗೊಂಡಿದ್ದು ಈ ಫೋಟೋಸ್ ಎಲ್ಲ. ಯಮುನೋತ್ರಿಯಲ್ಲಿ ಕೂಡ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಪ್ಲೇಸಸ್ ಎಲ್ಲ. ಸೊ ಆವಾಗಲೇ ನಿಮಗೆ ಹೇಳ್ದಂಗೆ ನಮ್ಮ ಯಾತ್ರೆ ಶುರುವಾಗಿದ್ದು ಬೆಂಗಳೂರಿನಿಂದ ಮುಂದೆ ರಾಜಧಾನಿ ದೆಹಲಿಯವರೆಗೆ ಹೋದ್ವಿ. ಅಲ್ಲಿಂದ ಪುಣ್ಯಭೂಮಿ ಹರಿದ್ವಾರಕ್ಕೆ ಪ್ರಯಾಣ ಬೆಳೆಸಿದ್ವಿ. ಸಂಜೆ ಹರಿದ್ವಾರದ ಹರಿಕಿಪುರಿಯಲ್ಲಿ ಬೋರ್ಗರೆಯುವ ಗಂಗಾ ನದಿಯ ತಟದಲ್ಲಿ ನಿಂತು ದೀಪಗಳ ಬೆಳಕಿನ ಮಧ್ಯೆ ಮಂತ್ರಘೋಷಣೆಗಳೊಂದಿಗೆ ನಡೆದ ಭವ್ಯ ಗಂಗಾ ಆರತಿಯನ್ನು ಕಣ್ತುಂಬ್ಕೊಂಡ್ವಿ. ಮತ್ತು ಇಡೀ ಪ್ರಯಾಣ ಆಯಾಸವಿಲ್ಲದೆ ಆರಾಮಾಗಿ
ಆಗೋಗುತ್ತೆ. ಆಧ್ಯಾತ್ಮಿಕ ಲೋಕದ ಜಾರ್ದಂಗೆ ಅಂತ ಅನಿಸುತ್ತೆ. ಹಾಗೆ ತಾಯಿ ಗಂಗೆಯ ದರ್ಶನ ಪಡೆದು ಹಾಗೆ ಆ ಗಂಗೆಯ ನೀರಲ್ಲಿ ಮುಳುಗಿದ್ದಿನ್ನೋ ಖುಷಿ ಸಿಕ್ತು. ಸೊ ಮುಂದೆ ಈ ಯಮುನೆ ಉಗಮ ಸ್ಥಾನ ಯಮುನೋತ್ರಿ ಧಾಮ ಅಲ್ವಾ. ಈ ಹರಿದ್ವಾರದಿಂದ ನಾವೇನು ಮಾಡ್ತೀವಿ, ಹೊರಟ್ಬಿಟ್ಟು ಇದು ನೋಡಿ ಹಸಿರು ಕಣಿವೆಗಳು ಎಷ್ಟು ಚೆನ್ನಾಗಿದೆ. ಹಸಿರು ಕಣಿವೆಗಳ ಮಧ್ಯದ ಮೂಲಕ ಬಾರ್ಕೋಟ್ಗೆ ತಲುಪಿದ್ವಿ ಅಂತ ಹೇಳಿದ್ವಿ. ಇದು ಬಾರ್ಕೋಟಿಂದ ಅಲ್ಲಿಂದ ಬೆಟ್ಟಗಳ ಮಧ್ಯೆ ಇರುವ ಜಾನಕಿ ಚಟ್ಟಿಗೆ ಪ್ರಯಾಣ ಮಾಡಿದ್ವಿ. ನಂತರ ಜಾನಕಿ ಚಟ್ಟಿಯಿಂದ ಮೊದಲ ಧಾಮದ ಯಮುನೋತ್ರಿ ದೇವಸ್ಥಾನಕ್ಕೆ 6 ಕಿಲೋಮೀಟ್ರು ಕಠಿಣ ಚಾರಣ ಇದೆ. ನಾವು ಹೇಳಿದ್ವಲ್ಲ, ನಾವಂತೂ ಡೋಲಿ ತೊಗೊಂಡ್ವಿ ಅಂತ. ಅತ್ಯಂತ ಪ್ರಾಯೋಗಿಕವಾಗಿತ್ತು, ತುಂಬಾ ಚೆನ್ನಾಗಿತ್ತು. ಬರುವಾಗ ಮಾಡುವಾಗ ವಾಕಿಂಗ್ ಮಾಡಿಕೊಂಡು ಬಂದ್ವಿ. ತುಂಬ ಚೆನ್ನಾಗಿತ್ತು. ಅಲ್ಲಿನ ಒಂದು ನೀರು ಪವಿತ್ರ ಕುಂಡ, ತಪ್ತ ಕುಂಡ ಏನಿತ್ತು ಹೆಣ್ಮಕ್ಳಿಗೆ ಮತ್ತು ಗಂಡು ಮಕ್ಕಳಿಗೆ ಅಶೋಕರು ಹುಡುಗರದ್ರಲ್ಲಿ ಮಾಡಿದ್ರು, ಹೆಣ್ಮಕ್ಳಿಗೆ ಸಪ್ರೇಟ್ ಇತ್ತು. ಅಲ್ಲಿ ಕೂಡ ನಾವು ಮಾಡಿದ್ವಿ. ಬಿಸಿ ನೀರಿನ ಬುಗ್ಗೆಯಲ್ಲೂ ಕೂಡ ನಾವು ಕೈ ಇಟ್ಬಿಟ್ಟೆಲ್ಲ ನೋಡಿದ್ವಿ. ಅದು ಕೂಡ ಚೆನ್ನಾಗಿತ್ತು. ಇದಾದ ನಂತರ ನಾವು ಉತ್ತರ ಕಾಶಿಗೆ ಹೊರಡ್ತೇವೆ. ಈ ಉತ್ತರ ಕಾಶಿ ಕೂಡ ಐತಿಹಾಸಿಕ ಶ್ರೀ ವಿಶ್ವನಾಥ ದೇವಸ್ಥಾನದಲ್ಲಿ ಶಿವನ ದರ್ಶನ ಪಡೆದುಕೊಳ್ಳೋಕ್ಕೆ ರೆಡಿ ಆಗ್ತೀವಿ. ನೋಡಿ ಹಾಗೆ ಎಷ್ಟು ಚೆನ್ನಾಗಿದೆ ಇದು ಜಾನಕಿ ಚಟ್ಟಿ. ತುಂಬಾ ಚೆನ್ನಾಗಿದೆ. ನೀವು ಹೋಗಿ ವಿಸಿಟ್ ಮಾಡಿ ಆ ಒಂದು ಎಕ್ಸ್ಪೀರಿಯನ್ಸನ್ನು ತಗೊಳ್ಳಿ. ಮತ್ತೆ ನಾವು ರೂಮ್ಗೆ ವಾಪಸ್ ಬರ್ತೀವಿ. ಇದು ಬಾರ್ಕೋಟಲ್ಲಿರುವಂತಹ ಜಾಗ. ನಾವು ಉಳಿದಿದ್ವಲ್ಲ ಆ ಹೋಟೆಲ್ದು ವ್ಯೂಸು ಮತ್ತು ಆ ಹೋಟೆಲ್ ರೂಮ್ ಬಿಟ್ಟು ಬರೋಕ್ಕೆ ಮನಸ್ಸಿರಲಿಲ್ಲ, ಅಷ್ಟು ಚೆನ್ನಾಗಿತ್ತು ಅದು ವ್ಯೂಸು ಎಲ್ಲ ಸುತ್ತ. ನಾವು ಮಲಗುವಾಗೂ ಕೂಡ ಆ ನದಿ ನೀರಿಂದು ನೀರಿಂದು ಶಬ್ದ ಎಲ್ಲ ಚೆನ್ನಾಗಿ ಬರ್ತಾಯಿತ್ತು. ಹಾಗೆ ಹೆಲಿಕಾಪ್ಟರ್ಗಳು ಓಡಾಡೋದು ಕೂಡ ಶಬ್ದ ಎಲ್ಲ ಕೇಳಿಸ್ತಾ ಇತ್ತು. ನೋಡಿ ಹಿಂದ್ಗಡೆ ಎಷ್ಟು ಚೆನ್ನಾಗಿದೆ ಆ ಹಿಲ್ ಸ್ಟೇಷನ್ಸ್ದು ಎಲ್ಲ. ಅಂಥ ಪ್ರಕೃತಿಯ ಮಡಿಲಲ್ಲಿ ನಾವು ಬಂದಿದ್ದು. ಹಾಗೆ ಇವಳು ಪ್ರಜ್ಞಾನ ಫ್ರೆಂಡು, ಇವರು ಚಿತ್ರದುರ್ಗದವರು. ತುಂಬಾ ಎಲ್ಲ ಫ್ರೆಂಡ್ಸ್ ಆಗಿಬಿಟ್ಟಿದ್ರು ಜೊತೆಯಲ್ಲಿ. ನಾನು ಅಶೋಕ್ ಅವರಂತೂ ಪೂರ್ತಿ ಬರೀ ಹಿಲ್ ಅದು ಬೆಟ್ಟ ಗುಡ್ಡಗಳನ್ನ ಕಣಿವೆಗಳನ್ನ ನೋಡಿಕೊಂಡೇ ಜಾಸ್ತಿ ನಿಂತ್ಕೊಂಡಿದ್ದಾಗೋಯ್ತು. ಕಣ್ಣು ತುಂಬ್ಕೊಳ್ತೀವಿ, ಯಾಕಂದರೆ ಬೆಂಗಳೂರಲ್ಲಿ ಈ ಥರದ್ದೆಲ್ಲ ಸಿಗೋದಿಲ್ಲ. ಹಾಗೆ ಬೆಂಗಳೂರಲ್ಲಿ ಎಲ್ಲ ಪೊಲ್ಯೂಷನ್ ಆಗಿರೋದ್ರಿಂದ ಈ ಒಂದು ಒಳ್ಳೆ ಗಾಳಿ ಮತ್ತು ಬೆಳಕು ಸಿಗೋದು ನಮಗೆ ಈ ಒಂದು ಜಾಗದಲ್ಲಿ ಮಾತ್ರ. ಹಾಗಾಗಿ ಆ ಪ್ಲೇಸ್ ಬಿಟ್ಟು ಬರೋದಕ್ಕೆ ಮನಸ್ಸಾಗಿರಲಿಲ್ಲ. ನಂತರ ನಾವು ಗಂಗೋತ್ರಿಗೆ ನಡೀತೇವೆ. ಗಂಗೋತ್ರಿ ಕೂಡ ತುಂಬ ಒಳ್ಳೆಯ ಪುಣ್ಯ ಕ್ಷೇತ್ರ. ಇದು ಹಿಮಚ್ಛಾದಿತ ಪರ್ವತಗಳ ನಡುವೆ ಸಾಗಿ ನಾವು ಗಂಗೋತ್ರಿ ಧಾಮವನ್ನು ತಲುಪುತ್ತೇವೆ. ಅದಕ್ಕಿಂತ ಮುಂಚೆ ಈ ಒಂದು ವಿಶ್ವನಾಥ ಟೆಂಪಲ್ ಅಂತ ಟೆಂಪಲ್, ಅದು ಕೂಡ ನಾವು ಅಲ್ಲಿ ನೋಡಿದ್ವಿ. ಅದು ತುಂಬ ಚೆನ್ನಾಗಿತ್ತು. ಇದು ನಾವು ಸ್ಟೇ ಆಗಿದ್ದಂಥ ಹೋಟೆಲ್ಲು. ಈ ಹೋಟೆಲು ಕೂಡ ಈ ರೂಮ್ಸು ಕೂಡ ಫಸ್ಟು ಬಾರ್ಕೋಟಲ್ಲಿದ್ವಿ, ಆ ರೂಮು ಚೆನ್ನಾಗಿತ್ತು. ಹಾಗೆ ಇಲ್ಲಿ ಬಂದಂಥ ಈ ಗಂಗೋತ್ರಿಗಿಂತ ಮುಂಚೆ ಸ್ಟೇ ಆಗಿದ್ದಂಥ ಹೋಟೆಲ್ ಅದು ತುಂಬ ಚೆನ್ನಾಗಿತ್ತು. ಮಧ್ಯೆ ಹಾಗೆ ನಾವು ಕೆಲವೊಂದು ಫೋಟೋಸ್ ಎಲ್ಲ ತಗೊಳ್ತಾ ಇದ್ವಿ. ಇಲ್ಲಿ ಹೋಟೆಲ್ ಮಾತ್ರ ತುಂಬ ಚೆನ್ನಾಗಿತ್ತು. ಈ ಒಂದು ಉತ್ತರ ಕಾಶಿ ಹತ್ರ ಇರುವಂಥದ್ದು. ಪಕ್ಕದಲ್ಲೇ ನಾವು ವಿಶ್ವನಾಥ ದೇವಸ್ಥಾನ ಇತ್ತು, ಅಲ್ಲಿ ಕೂಡ ಶಿವನ ದರ್ಶನ ಎಲ್ಲ ಪಡ್ಕೊಂಡ್ವಿ. ಅದು ಶಿವ ತನ್ನ ತ್ರಿಶೂಲವನ್ನು ಎಸೆದಂಥ ಜಾಗ. ಅದು ಕೂಡ ತುಂಬ ಚೆನ್ನಾಗಿ ದೇವಸ್ಥಾನದಲ್ಲಿ ತೋರಿಸಿದ್ರು, ಹಾಗೆ ವಿವರಣೆ ಕೂಡ ಕೊಟ್ಟರು. ಇದು ನೋಡ್ಬೋದು ನೀವು, ಹೋಟೆಲ್ ಹತ್ರ ಒಳ್ಳೊಳ್ಳೆ ಗಿಡಗಳನ್ನೆಲ್ಲ ಹಾಕಿದ್ರು, ಅಲ್ಲಿ ಫೋಟೋ ತೊಗೊಂಡಿದ್ದು ನಾವು. ತುಂಬ ಚೆನ್ನಾಗಿತ್ತು. ನಾವಿದ್ದಂಥ ಹೋಟೆಲಲ್ಲಿ ಒಂದು ದೊಡ್ಡ ನೋಡಿ, ಅದೆಷ್ಟು ಬೃಹದಾಕಾರವಾದ ಒಂದು ನಾಯಿ ಇತ್ತು. ಅದ್ರ ಹೆಸರು ಟಾಮಿ ಅಂತಲೇ ಹೇಳಿದ್ರು, ನನಗೆ ಅಷ್ಟು ನೆನಪಿಲ್ಲ. ಇದು ಗಂಗೋತ್ರಿ. ಈಗ ನಾವು ಗಂಗೋತ್ರಿಗೆ ಬಂದಿದ್ದೀವಿ. ಓಕೆ, ಗಂಗೋತ್ರಿ ಧಾಮ ತುಂಬ ಚೆನ್ನಾಗಿದೆ. ರಾಜ ಭಗೀರಥನ ಕಠಿಣ ತಪಸ್ಸಿಗೆ ಒಲಿದು ಧರೆಗೆ ಇಳಿದ ಭಾಗೀರಥಿ ಗಂಗಾ ನದಿಯ ಕೊರೆವ ಚಳಿಯಲ್ಲಿ ತಣ್ಣೆಯ ನೀರಿನಲ್ಲಿ ಕೂಡ ನಾವು ಪ್ರೋಕ್ಷಣೆ ಮಾಡಿಕೊಂಡು ಗಂಗಾದೇವಿಯ ದರ್ಶನ ಪಡೆದು ನಮಗೂ ಎಲ್ಲರಿಗೂ ಪಾವನ ಅನಿಸ್ತು. ನೋಡ್ಬೋದು, ಇದು ಗಂಗೋತ್ರಿ ಧಾಮ ಅಂತಲೂ ಕೂಡ ಹೇಳ್ತಾರೆ. ಗಂಗೋತ್ರಿ ಮಾತ್ರ ತುಂಬಾ ಚೆನ್ನಾಗಿದೆ. ಅಲ್ಲಿ ಅದೇ ಹತ್ತಿರದಲ್ಲೇ ಹೋದರೆ
ನಿಮಗೆ ಸೂರ್ಯಕುಂಡ ಕೂಡ ಇದೆ. ಸೂರ್ಯಕುಂಡ ಕೂಡ ನೀವು ನೋಡಿಕೊಂಡು ಬರ್ಬೋದು ಈ ಒಂದು ಗಂಗೋತ್ರಿಯಲ್ಲಿ. ನಾವು ಗೋಮುಖ ಅಂತ ಬರುತ್ತೆ, ಗೋಮುಖ ನೋಡೋಕ್ಕಾಗಿಲ್ಲ, ಬಟ್ ಗಂಗೋತ್ರಿ ತುಂಬ ಚೆನ್ನಾಗಿದೆ. ಗಂಗೋತ್ರಿ ನೀವು ದರ್ಶನ ಮಾಡಿಕೊಂಡು ಅಲ್ಲಿ ಗಂಗಾದೇವಿಯ ದರ್ಶನ ಕೂಡ ಮಾಡ್ಕೋಬೋದು. ಸ್ನಾನ ಬೇಕಿದ್ರೆ ಸ್ನಾನ ಕೂಡ ಮಾಡ್ಬೋದು. ನಾವು ಹೋದಾಗ ತುಂಬ ರಶ್ ಇತ್ತು, ಹಾಗಾಗಿ ನಾವು ಅದಕ್ಕೆಲ್ಲ ನಾವೇನು ಪ್ರಯತ್ನ ಪಡಲಿಲ್ಲ. ಸೊ ಜಸ್ಟ್ ಎಲ್ಲ ದೇವಸ್ಥಾನ ವೀಕ್ಷಣೆ ಮಾಡ್ಕೊಂಡ್ವಿ. ಇಲ್ಲಿ ಗಂಗೋತ್ರಿ ದೇವರ ದರ್ಶನ ಮಾಡೋದಕ್ಕೆ ಮತ್ತೆ 800 ರುಪೀಸ್ ನಾವು ಎಕ್ಸ್ಟ್ರಾ VIP ವಿಸಿಟ್ ಅಂತ ಹೇಳ್ಬಿಟ್ಟು ಕೊಟ್ವಿ. VIP ವಿಸಿಟ್ ಕ್ಯೂ ಮುಖಾಂತರ ಹೋದ್ವಿ. ಬಟ್ ಆಲ್ಮೋಸ್ಟ್ VIP ಪಬ್ಲಿಕ್ ಎರಡೂ ಸೇಮೇ ಇರುತ್ತೆ. VIP ಅಂತ ಹೇಳಿದ್ರೆ ಅದು ಸಪ್ರೇಟ್ ಲೈನ್ ಕೊಡ್ತಾರೆ, ಬಟ್ ಎಲ್ಲರೂ VIP ಆಗಲಿ ಪಬ್ಲಿಕ್ ಯಾರು ಬರ್ತಾರೆ ಎಲ್ಲ ಕೂಡ ಒಟ್ಟಿಗೆ ಒಳಗಡೆ ಬಿಡ್ತಾರೆ. ಸ್ವಲ್ಪ ದುಡ್ಡು ತೊಗೊಳ್ತಾರೆ ಅಷ್ಟೇ, ಖರ್ಚಾಗುತ್ತೆ, ಏನೂ ಮಾಡೋದಕ್ಕಾಗೋದಿಲ್ಲ. ಇದು ಗಂಗೋತ್ರಿ ಆದಮೇಲೆ ನಾವು ಈಗ ಮುಂದೆ ಹೋಗುವಂಥದ್ದು ಗುಪ್ತಕಾಶಿಯ ಮೂಲಕ ಸೋನಪ್ರಯಾಗ್. ಸೊ ಸೋನಪ್ರಯಾಗ್ ಎಲ್ಲ ನೋಡ್ತೀವಿ. ಸ್ಟೋನ್ ಪ್ರಯಾಗ್ಗಳೆಲ್ಲ ಬರುತ್ತೆ ಅಲ್ಲಿ. ಆ ಪ್ರಯಾಗ್ಗಳನ್ನೆಲ್ಲ ಒಂದೊಂದೇ ಬಸ್ಸಲ್ಲಿ ವೀಕ್ಷಣೆ ಮಾಡ್ತೀವಿ. ಕೆಲವೊಂದು ಯಾವುದಾಗುತ್ತೋ ಅದು ಕೆಳಗೆ ಇಳಿದು ನೋಡಿದ್ವಿ. ಇನ್ನು ಉಳಿದಿದ್ದೆಲ್ಲ ಆದಷ್ಟು ನಾವು ಬಸ್ಸಿನ ಒಂದು ಕಿಟಕಿಯ ಮುಖಾಂತರ, ದೊಡ್ಡ ಗ್ಲಾಸ್ ವಿಂಡೋಸ್ ಇರುತ್ತಲ್ವ, ಅದ್ರ ಮುಖಾಂತರನೇ ನೋಡ್ತಾ ಹೋದ್ವಿ. ಯಾಕಂದರೆ ತುಂಬ ಟ್ರಾಫಿಕ್ ಆಗಿಬಿಡುತ್ತೆ ಅಲ್ಲಿ. ಮಧ್ಯ ನಿಂತ್ಕೊಳ್ತಾ ಹೋದರೆ, ನಿಲ್ಲಿಸ್ತಾ ಹೋದರೆ ಏನಾಗುತ್ತೆ, ಎಲ್ಲರೂ ಕೂಡ ಫೋಟೋಸ್ ತಗೊಳ್ತಾ ಹೋಗ್ತಾರೆ. ಸೊ ಫೋಟೋಸ್ ತಗೊಳ್ತಾ ಹೋದಂಗೆ ಟೈಮ್ ಆಗ್ತಾ ಹೋಗುತ್ತೆ. ಈ ಒಂದು ಪುಣ್ಯಕ್ಷೇತ್ರ ಹೋಗುವಾಗ ಧಾಮಗಳಲ್ಲಿ ತುಂಬಾ ಕ್ಯೂ ಇರುತ್ತೆ. ಬಸ್ಗಳು ಕೆಲವು ಸರಿ 1 ಅವರ್ ನಿಂತ್ಕೊಳ್ಳುತ್ತೆ, 2 ಅವರ್ ನಿಂತ್ಕೊಳ್ಳುತ್ತೆ. ಹಾಗಾಗಿ ನಾವೆಷ್ಟು ಈ ಪುಣ್ಯಕ್ಷೇತ್ರಗಳಿಗೆಲ್ಲ ಮಾಡಿದಾಗ ನಾವೆಷ್ಟು ಕ್ವಿಕ್ಕಾಗಿ ಮುಂದೆ ಸಾಕ್ತೀವೋ ಅಷ್ಟು ನಮಗೆ ಒಳ್ಳೆಯದು. ಹಾಗೆ ಡ್ರೈವರು ತುಂಬ ಖುಷಿಯಿಂದ ಡ್ರೈವಿಂಗ್ ಮಾಡ್ತಾರೆ. ಇಲ್ಲಾಂದರೆ ನಾವು ಆವಾಗವಾಗ ಅಲ್ಲಿ ಇಲ್ಲಿ ನಿಲ್ಲಿಸ್ಕೊಂಡ್ಬಿಟ್ಟು ಅದಕ್ಕೆ ಇದಕ್ಕೆ ಅಂತ ಟೈಮ್ ತಗೊಳ್ತಾ ಇತ್ತು ಅಂತ ಹೇಳಿದ್ರೆ ನಮ್ಮದು ಜರ್ನಿ ಮುಂದೆ ಸಾಗೋದೇ ಇಲ್ಲ. ತುಂಬ ಅಂದರೆ ತುಂಬ ಲೇಟಾಗಿ ಹೋಗುತ್ತೆ. ಹಾಗಾಗಿ ಇಟ್ಸ್ ಬೆಟರ್ ನಾವು ಎಲ್ಲಿಗೆ ಹೋದರೂ ಕೂಡ ಬೇಗ ಕ್ವಿಕ್ಕಾಗಿ ರೆಡಿ ಆಗೋದಿರ್ಬೋದು, ಅಲ್ಲಿ ಇರುವಂಥ ಸ್ಥಳಗಳನ್ನ ವೀಕ್ಷಣೆ ಮಾಡೋದಾಗಿರ್ಬೋದು, ಬೇಗ ಎಲ್ಲ ನೋಡ್ಕೊಂಡು ಬಂದ್ರಿ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಕರೆಕ್ಟಾಗಿ ಪ್ಲೇಸ್ಗಳನ್ನ ನೋಡಿಬಿಟ್ಟು ಕರೆಕ್ಟಾಗಿ ಎಲ್ಲ ನನಗಂತೂ ತುಂಬಾ ಖುಷಿ ಸಿಕ್ತು. ಗಂಗೋತ್ರಿ ನೋಡಿದ್ದು, ಯಮುನೋತ್ರಿ ನೋಡಿದ್ದು. ನಾನಂತೂ ನಮ್ಮ ಅತ್ತೆಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಹಾಗೆ ನಮ್ಮ ಮನೆಯವ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳಬೇಕು. ತುಂಬ ಚೆನ್ನಾಗಿ ಒಂದು ಪುಣ್ಯಕ್ಷೇತ್ರಗಳನ್ನೆಲ್ಲ ನೋಡುವಂಥ ಅವಕಾಶ ಮಾಡಿಕೊಟ್ರು. ನಾನು ಹೋಗೋಕ್ಕೆ ಇಂಟ್ರೆಸ್ಟೇ ಇರಲಿಲ್ಲ. ನಮ್ಮ ಅತ್ತೆಯವರು ಹೋಗು ನೀನು, ನನಗಾಗೋದಿಲ್ಲ ಅಂತ ಹೇಳಿ ಕಳಿಸಿದ್ರು. ಅವ್ರಿಗೆ ಆಗಲ್ಲ ಅಂಥೇಳಿ ನನಗೆ ಒಂದು ಭಾಗ್ಯ ಬಂತು. ಬಟ್ ತುಂಬ ಚೆನ್ನಾಗಿತ್ತು, ಎಂಜಾಯ್ ಮಾಡಿದೆ. ಆ ಡೋಲಿಯಲ್ಲಿ ಹೋಗಿದ್ದು ತುಂಬ ಖುಷಿ ಸಿಕ್ತು. ನನಗೆ ಹಾರ್ಸ್ ಮೇಲೆ ಹೋಗಬೇಕು ಅಂತ ಭಾಳ ಇಷ್ಟ ಇತ್ತು. ಹಾರ್ಸ್ಗೆ ಕಮ್ಮಿ ಇರುತ್ತೆ, ಬಿಟ್ಟುಗೆ ಮತ್ತು ಈ ಒಂದು ಡೋಲಿಗೆ ಜಾಸ್ತಿ ಇರುತ್ತೆ. ನನಗೆ ಕುದುರೆ ಮೇಲೆ ಹೋಗಬೇಕು ಅಂತ ಆಸೆ ಇತ್ತು. ಆದರೆ ಕುದುರೆ ಮೇಲೆ ಹೋದರೆ ನನಗೆ ವೀಡಿಯೋ ಮಾಡೋಕ್ಕಾಗಲ್ಲ, ಯಾವುದೂ ಫೋಟೋ ತೊಗೊಳಕ್ಕಾಗಲ್ಲ. ಯಾಕಂದ್ರೆ ಮುಂದೆ ಇಟ್ಕೊಂಡೇ ಕೈ ಇರಬೇಕು. ಹಾಗೆ ಹಿಂದೆಡೆ ಕುದುರೆ ಮೇಲೆ ಕೂತೇ ಇದ್ದರೆ ಬ್ಯಾಕ್ ಪೈನ್ ಬರುತ್ತೆ. ಹಾಗಾಗಿ ಕುದುರೆನ ಆದಷ್ಟು ಅವಾಯ್ಡ್ ಮಾಡಿ ನಾವು ಡೋಲಿ ತಗೊಂಡು ಹೋಗಿದ್ದು. ತುಂಬ ಚೆನ್ನಾಗಿತ್ತು. ನೀವು ನಿಮಗೇನು ಡೋಲಿ ಆಗುತ್ತೋ ಅಥವಾ ಬಿಟ್ಟು ಆಗುತ್ತೆ ಅಥವಾ ಕುದುರೆ ಆಗುತ್ತೆ, ಯಾವುದಾದ್ರೂ ಕೂಡ ನೀವು ಹೋಗ್ಬೋದು. ಇಲ್ಲ ನಾವು ನಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು ಕೂಡ ಆರಾಮಾಗಿ ಯಂಗ್ಸ್ಟರ್ಸು 60 ವರ್ಷ 70 ವರ್ಷದವರೆಗೂ ಆರಾಮಾಗಿ ನಡಿಬೋದು. ತುಂಬ ಜನ ನಡ್ಕೊಂಡು ಬರ್ಬೋದು. ಕೆಲವರು ಮಾತ್ರ ಯಾರಿಗಾಗೋದಿಲ್ಲ, ಹೆಲ್ತ್ ಇಶ್ಯೂಸ್ ಇರುತ್ತೆ ಅಂಥವರು ಈ ಒಂದು ಡೋಲಿ ಅಥವಾ ಬಿಟ್ಟು ಹಾಗೆ ಕುದುರೆನ ತಗೊಳ್ತಾರೆ. ನಮ್ಮ ಗ್ರೂಪಲ್ಲಿ ಎಲ್ಲ ಏಜ್ ಗ್ರೂಪ್ ಅವರು ಇದ್ದರು, ಹುಡುಗರು ಇದ್ದರು. ಅವರೆಲ್ಲ ಕೆಲವರೆಲ್ಲ ಕೇದಾರನಾಥ, ಯಮುನೋತ್ರಿ, ಆಲ್ಮೋಸ್ಟ್ ಎಲ್ಲ ಪ್ಲೇಸಸ್ಗೂ ಕೂಡ ಅವ್ರು ನಡ್ಕೊಂಡೇ ಹೋಗ್ಬಿಟ್ರು. ಎಲ್ಲೂ ಕೂಡ ಯಾವುದೇ ಒಂದು ಕುದುರೆ ಆಗಲಿ, ಡೋಲಿ ಆಗಲಿ, ಬಿಟ್ಟು ಆಗಲಿ ಯಾವುದೂ ಕೂಡ ಅವ್ರು ತಗೊಳ್ಳಿಲ್ಲ. ನೀವು ನೋಡ್ಬೋದು ನಮ್ಮ ಫೋಟೋದಲ್ಲಿ ನೋಡಿ, ಅವ್ರಿಗೆ 80 ವರ್ಷ ಅಂಕಲ್ ಇದ್ದಾರೆ. ಅವರೆಲ್ಲ ಗಟ್ಟಿಯಾಗಿ ಅವರು ಕೂಡ ಎಲ್ಲ ಓಡಾಡ್ಕೊಂಡು ಎಲ್ಲ ಬಂದರು. ಇದು ಗಂಗೋತ್ರಿ ನಾವು ಗ್ರೂಪ್ ಫೋಟೋ ತೊಗೊಂಡಿದ್ದು. ತುಂಬ ಚೆನ್ನಾಗಿತ್ತು. ಎಲ್ಲರೂ ಕೂಡ ತುಂಬ ಹೊಂದ್ಕೊಂಡಿದ್ರು. ಕೆಲವರು ಚಿತ್ರದುರ್ಗದಿಂದ ಬಂದಿದ್ರು, ಕೆಲವರು ದಾವಣಗೆರೆಯಿಂದ ಬಂದಿದ್ರು, ಕೆಲವರು ಆಂಧ್ರ ಪ್ರದೇಶದಿಂದ ಬಂದಿದ್ದರು, ತಮಿಳ್ನಾಡಿಂದ ಬಂದಿದ್ದರು. ಸೊ ಇಲ್ಲಿ ಈ ಒಂದು ಬೆಟ್ಟದ ಹತ್ರ ನಾವು ನಿಂತ್ಕೊಂಡಿದ್ವಿ. ಯಾಕೆ ನಿಂತ್ಕೊಂಡಿದ್ವಿ ಅಂದರೆ ಬಸ್ಗಳ ಹಿಂದೆ ನೋಡ್ಬೋದು, ಅಲ್ಲಿ 1 ಅವರ್ ನಾವು ನಿಂತ್ಕೊಂಡ್ವಿ. ಯಾಕಂದರೆ ಜಾಮ್ ಆಗಿಬಿಟ್ಟಿತ್ತು.
ಓಕೆ, ಜಾಮ್ ಆಗಿತ್ತು. ಹಾಗೆ ಇದಕ್ಕೆ ಸಣ್ಣ ಪುಟ್ಟ ರೀಲ್ಸ್ ಎಲ್ಲ ಮಾಡಿಕೊಂಡು ನಾವು ಹೆಣ್ಮಕ್ಳು ಅಲ್ಲೇ ನಿಂತ್ಕೊಂಡು ಸಮಯನ ಕಳೆದ್ವಿ. ಆಮೇಲೆ 1 ಅವರ್ ಆದಮೇಲೆ ಜಾಮ್ ಕ್ಲಿಯರ್ ಆಯಿತು ಅಂತ ಹೇಳಿದ್ರು. ಆವಾಗ ನಾವು ಅಲ್ಲಿಂದ ಹೊರಟ್ವಿ. ಸೊ ಇಲ್ಲಿವರೆಗೂ ನಾವು ಯಮುನೋತ್ರಿ ಡೇ 3 ಮುಗಿದೋಗಿದೆ. ಫಸ್ಟ್ ಒನ್ ನಾವೇನು ಮಾಡಿದ್ವಿ ಅಂತ ಹೇಳಿದ್ರೆ, ಡೆಲ್ಲಿಯಿಂದ ನಾವು ಹರಿದ್ವಾರಕ್ಕೆ ಬಂದ್ವಿ. ಹರಿದ್ವಾರದಲ್ಲಿ ಗಂಗಾ ಆರತಿ ಎಲ್ಲ ಮುಗಿಸ್ಕೊಂಡ್ವಿ ಈವ್ನಿಂಗು. ಅದಾದ ನಂತರ ಸೆಕೆಂಡ್ ಡೇ ಹರಿದ್ವಾರದಿಂದ ನಾವು ಬಾರ್ಕೋಟ್ಗೆ ಹೋಗ್ತೇವೆ. ಬಾರ್ಕೋಟಲ್ಲಿ ಸ್ಟೇ ಆಗ್ತೀವಿ, ಅಲ್ಲೇ ಎಲ್ಲ ಊಟ ಮಾಡಿ. 3ನೇ ದಿನ ಬಾರ್ಕೋಟಿಂದ ಜಾನಕಿ ಚೆಟ್ಟಿಗೆ ಹೋಗ್ತೇವೆ. ಸೊ ಜಾನಕಿ ಚೆಟ್ಟಿ ಅಲ್ಲಿ 45 ಕಿಲೋಮೀಟರ್, 2 ಅವರ್ಸ್ ಫ್ರಮ್ ಬಾರ್ಕೋಟ್. ಅಲ್ಲಿ ಬೆಳಿಗ್ಗೆ 6 ಗಂಟೆಗೆ ನಾವು ಜಾನಕಿ ಚೆಟ್ಟಿ ರೀಚ್ ಆಗ್ತೀವಿ. ಜಾನಕಿ ಚೆಟ್ಟಿ ರೀಚ್ ಆದಮೇಲೆ ಯಮುನೋತ್ರಿ ಟೆಂಪಲ್ಗೆ ಹೋಗ್ತೇವೆ ನಾವು. ಸೊ ಯಮುನೋತ್ರಿ ಟೆಂಪಲ್ಗೆ ಹಾರ್ಸಲ್ಲಾದರೂ ಹೋಗ್ಬೋದು. ಅದಕ್ಕೊಂದು 5 ಅಥವಾ 6 ಸಾವಿರ ಆಗುತ್ತೆ. ಡೋಲಿಯಲ್ಲಾದರೂ ಹೋಗ್ಬೋದು. ಅದು 6 ಕಿಲೋಮೀಟರ್ ನಡೆಯೋಕ್ಕೆ ಅಂತ ಹೇಳ್ತೆ, ಆದರೆ 6 ಕಿಲೋಮೀಟರ್ಗಿಂತ ಜಾಸ್ತಿನೇ ಇರುತ್ತೆ. ಹಾಗಾಗಿ ನಾವು ಡೋಲಿ ತೊಗೊಂಡ್ವಿ. ನಮಗೊಂದು 10,000 ಖರ್ಚು ಬಂತು. ಓಕೆ, ಕೆಲವರು ಬಿಟ್ಟೋಲು ಕೂಡ ಹೋದರು. ಸೊ ಇದೆಲ್ಲ ಆದಮೇಲೆ ಯಮುನೋತ್ರಿ ದರ್ಶನ ಆದಮೇಲೆ ಮತ್ತೆ ನಾವು ವಾಪಸ್ಸು ಬಾರ್ಕೋಟ್ಗೆ ಹೋಗ್ತೀವಿ. ಬಾರ್ಕೋಟಲ್ಲೇ ಉಳ್ಕೊಳ್ತೇವೆ. ಅಲ್ಲಿಗೆ 3 ದಿನ ಆಗೋಯಿತು. 3 ದಿನ ಆಗಿ 4ನೇ ದಿನಕ್ಕೆ ನಾವೇನು ಮಾಡ್ತೀವಿ, ಉತ್ತರ ಕಾಶಿಗೆ ಹೋಗ್ತೇವೆ. ಉತ್ತರ ಕಾಶಿಗೆ ಅಲ್ಲಿ ಹೋಗ್ಬಿಟ್ಟು ನಾವು ಶ್ರೀ ವಿಶ್ವನಾಥ ಟೆಂಪಲ್ ಅಂತ ಹೇಳಿ ನೋಡ್ತೇವೆ. ನೋಡಿಬಿಟ್ಟು ಅಲ್ಲಿ ಮತ್ತೆ ಅಲ್ಲೇ ಉಳ್ಕೊಳ್ತೀವಿ ನಾವು. ಓಕೆ, ಈ ದೇವಸ್ಥಾನ ಕೂಡ ತುಂಬ ಚೆನ್ನಾಗಿತ್ತು. ಶಿವನ ದೇವಸ್ಥಾನ. ಕೇದಾರನಾಥ ಟೆಂಪಲ್ ಹೇಗಿದೆಯೋ ಅದೇ ಥರ ಆಲ್ಮೋಸ್ಟ್ ಎಲ್ಲ ಕಡೆ ಕಟ್ಟಿದ್ದಾರೆ. ಇದು ಕೂಡ ನೋಡ್ಬೋದು ನೀವು ಕುಂಡ. ಅದರಲ್ಲೆಲ್ಲ ನಾವು ತಲೆಗೆಲ್ಲ ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡು ಎಂಜಾಯ್ ಮಾಡಿದ್ವಿ. ಹಾಗೆ ಇದು ಹೇಗೆ ಅಂದರೆ ಚಾರ್ಧಾಮ್ ಜರ್ನಿ, ಒಂದಿನ ಫುಲ್ ಡೇ ನಾವು ಜರ್ನಿ ಮಾಡ್ತೇವೆ. ನೆಕ್ಸ್ಟ್ ಡೇ ವಿಸಿಟ್ ಮಾಡ್ತೇವೆ. ಸುಸ್ತಾಗುತ್ತೆ, ಆದರೆ ಆ ದೇವಸ್ಥಾನ ಎಲ್ಲ ನೋಡಿ ಅಲ್ಲಿನ ಒಂದು ಪುಣ್ಯಕ್ಷೇತ್ರ ಕಾಲು ಇಟ್ಟಾದಮೇಲೆ ತುಂಬ ಮನಸ್ಸಿಗೆ ಸಮಾಧಾನ ಅಂತ ಸಿಗುತ್ತೆ. ತುಂಬ ಚೆನ್ನಾಗಿ ಅನಿಸುತ್ತೆ. ಆ ಸುಸ್ತು ನೋವು ಏನೇ ಇದ್ರೂ ಕೂಡ ಎಲ್ಲ ವಾಸಿಯಾಗಿಬಿಡುತ್ತೆ. ಅಂಥ ಒಳ್ಳೆಯ ಪುಣ್ಯಕ್ಷೇತ್ರ ಇದು. ಈ ದೇವಸ್ಥಾನ ಕೂಡ ತುಂಬ ಚೆನ್ನಾಗಿತ್ತು. ಯಮುನೋತ್ರಿ ಆದಮೇಲೆ ನಾವು ಗಂಗೋತ್ರಿ ಹೋಗುವಂಥ ಮಧ್ಯದಲ್ಲಿ ಈ ಒಂದು ದೇವಸ್ಥಾನ ಬರುತ್ತೆ. ತುಂಬ ಖುಷಿ ಸಿಕ್ತು. ಅದಾದ ನಂತರ ನಾವು ಗಂಗೋತ್ರಿ ಹೋದ್ವಿ. ಗಂಗೋತ್ರಿ 90 ಕಿಲೋಮೀಟರ್ ಫ್ರಮ್ ಉತ್ತರಕಾಶಿ. ಓಕೆ, ಅದಾದಮೇಲೆ ನಂತರ ನಾವು ತಪ್ತಕುಂಡ ಅಂತ ಬಂತು. ತಪ್ತಕುಂಡ ಕೂಡ ನಾವು ದರ್ಶನ ಮಾಡಿದ್ವಿ. ತಪ್ತಕುಂಡ ದರ್ಶನ ಆದಮೇಲೆ ಮತ್ತೆ ನಾವು ವಾಪಸ್ಸು ಉತ್ತರಕಾಶಿಗೆ ಹೋದ್ವಿ. ಅಲ್ಲೇ ಉಳ್ಕೊಂಡ್ವಿ. ಮೇ 20 ನಾವು ಗುಪ್ತಕಾಶಿಯಿಂದ ಹೊರಟ್ವಿ. ದೆನ್ ಗುಪ್ತಕಾಶಿಯಿಂದ ಹೊರಟ್ಬಿಟ್ಟು ನಾವು ಕೇದಾರನಾಥ ಟೆಂಪಲ್ಗೆ ಹೋಗಬೇಕು ಅಂತ ಹೆಲಿಕಾಪ್ಟರ್ ಮುಖಾಂತರ ಹೋದ್ವಿ. ಸೊ ಇದು ನಾವು ಹೆಸರು ನನಗೆ ನೆನಪಾಗ್ತಾ ಇಲ್ಲ. ಈ ಒಂದು ಪ್ಲೇಸಲ್ಲಿ ನಾವು ಉಳ್ಕೊಳ್ತೀವಿ. ಇದು ಒಂದು ಹೋಟೆಲ್, ತುಂಬ ಚೆನ್ನಾಗಿತ್ತು ಹೋಟೆಲ್ ವ್ಯೂ. ನಾವಿದ್ದಂಥ ಹೋಟೆಲ್ ವ್ಯೂ ನೈಟ್ ಹೋದಾಗ ಇದು. ಸೊ ಕೇದಾರನಾಥಕ್ಕೆ ಹೋಗೋಕ್ಕಿಂತ ಮುಂಚೆ ಈ ಒಂದು ಜಾಗದಲ್ಲಿ ನಾವು ಉಳ್ಕೊಂಡಿದ್ವಿ. ಸೊ ನಾವು ಕೇದಾರನಾಥ ಟೆಂಪಲ್ಗೆ ಹೆಲಿಕಾಪ್ಟರ್ ಮುಖಾಂತರ ಹೋದ್ವಿ. ಕೆಲವರು ಟ್ರೆಕ್ ಮಾಡಿದ್ರು, ಕೆಲವರು ಕುದುರೆ ತೊಗೊಂಡ್ರು, ಕೆಲವರು ಡೋಲಿ ತೊಗೊಂಡ್ರು. ಅದು ಆಲ್ಮೋಸ್ಟ್ 16 ಕಿಲೋಮೀಟರ್ಸ್ ಅಂತ 20 ಕಿಲೋಮೀಟರ್ಸ್ ತನಕ ಬರುತ್ತೆ. ಸೊ ಹಾಗಾಗಿ ನಮಗೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ನಾವು ಹೆಲಿಕಾಪ್ಟರ್ ಮೊದಲೇ ಬುಕ್ ಮಾಡಿದ್ವಿ. ಸೊ ಹೆಲಿಕಾಪ್ಟರ್ ಮುಖಾಂತರ ನಾವು ಈ ಒಂದು ಕೇದಾರನಾಥಕ್ಕೆ ಇಬ್ಬರು ತಲುಪ್ತೇವೆ. ಆದರೆ ಹೆಲಿಕಾಪ್ಟರ್ ನಮಗಿಬ್ಬರಿಗೂ ಒಂದೇ ಟೈಮಿಗೆ ಸಿಕ್ಕಿರಲ್ಲ. ನಂದು ಹಿಮಾಲಯ ಹೆಲಿಪ್ಯಾಡ್ ಆ್ಯಂಡ್ ಸಿರ್ಸಿ ಅವ್ರದ್ದು ಒಂದು ಹೆಲಿಕಾಪ್ಟರ್ ಆಗಿರುತ್ತೆ. ನಾನು ಮತ್ತು ಅವ್ರಿಗೂ ಒಟ್ಟಿಗೆ ಸಿಗಲಿಲ್ಲ. ಅವ್ರದ್ದೇ ಬೇರೆ ಟೈಮಿಂಗ್ಸ್ ಇತ್ತು, ನನ್ನದೇ ಬೇರೆ ಟೈಮಿಂಗ್ಸ್ ಇತ್ತು. ಇದು ನೋಡ್ಬೋದು, ಇದು ಹೆಲಿಪ್ಯಾಡು. ನಾನಲ್ಲಿ ಬೆಳಿಗ್ಗೆ 2:15 ಹೋಗಿದ್ವಿ. ನಮಗಿದ್ದಿದ್ದು 7:00 ನಮ್ಗೆ ಹೆಲಿಕಾಪ್ಟರು. ಆದರೆ ನಮ್ಮ ಟೂರ್ ಮ್ಯಾನೇಜರು 2:30 ರಾತ್ರಿಗೆ ಹೋಗಿ ಕೂತ್ಕೊಂಡು ಅಲ್ಲಿ ನಿಮಗೆ ಕಾಯಕ್ಕೆ ಅಂತ ಹೇಳಿದರು. ಇದು ಸಿರ್ಸಿ ಹಿಮಾಲಯನ್ ಹೆಲಿಪ್ಯಾಡ್ ಅಲ್ಲಿ ಇದ್ದಿದ್ದು ನಾವು. ಈ ಹೆಲಿಕಾಪ್ಟರ್ ಮುಖಾಂತರ ಕೇದಾರನಾಥಕ್ಕೆ ರೋಮಾಂಚಕಾರಿ ಅನುಭವವನ್ನು ಪಡ್ಕೊಂಡ್ವಿ. ಹಾಗೆ ಚೆನ್ನಾಗಿತ್ತು. ಒಂಥರ ಗುಪ್ತಕಾಶಿಯಿಂದ ನಮ್ಮ ಯಾತ್ರೆ ಅತ್ಯಂತ ರೋಮಾಂಚನಕಾರಿ ಘಟ್ಟ ಆರಂಭವಾಗಿದ್ದು ಈ ಒಂದು ಹೆಲಿಕಾಪ್ಟರ್ ಮುಖಾಂತರ. ಹೆಲಿಕಾಪ್ಟರ್ ಯಾಕೆ ತೊಗೊಂಡ್ವಿ ನಿರ್ಧರಿಸಿದ್ವಿ ಅಂತ ಹೇಳಿದ್ರೆ, ನಡೆಯೋದಕ್ಕಾಗೋದಿಲ್ಲ ಮತ್ತು ಹಾರ್ಸ್ ಎಲ್ಲ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಹೆಲಿಕಾಪ್ಟರ್ ಮೇಲಕ್ಕೆ ಏರ್ತಿದ್ದಂತೆ ವಿಶಾಲವಾದ ಹಸಿರು ಕಣಿವೆಗಳು ಮತ್ತು ಹಿಮದಿಂದ ಅಮೃತವಾದ ದೈತ್ಯ ಪರ್ವತಗಳನ್ನ ನಮ್ಮ ಕಣ್ಮುಂದೆ ಬಂದಂಗಾಯಿತು.
ಹಾಗೆ ಆಕಾಶದಿಂದ ಹಿಮಾಲಯದ ಸೌಂದರ್ಯವನ್ನು ನೋಡೋದೇ ಒಂದು ಅದ್ಭುತ ಅನುಭವವಾಗಿತ್ತು. ಜಸ್ಟ್ 7 ಮಿನಿಟ್ಸ್ ಒಳಗಡೆ ನಾವು ಈ ಕೇದಾರ್ನಾಥನ ರೀಚ್ ಆಗಿಬಿಡ್ತೀವಿ. ಈ ಹಿಮ ಪರ್ವತಗಳ ಮಡಿಲಲ್ಲಿ ನೋಡ್ತಾ 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 ಹೋಗೋಷ್ಟೊತ್ತಿಗೆ ನಾವು ಕೇದಾರ್ನಾಥ ಹೋಗೇ ಬಿಡ್ತೀವಿ. ಹಾಗೆ ನಾವು ಹೋಗಿದ್ದ ದಿನ ಯಾವ ಚಳಿ ಯಾವ ಮಳೆ ಯಾವುದೂ ಏನೂ ಇರಲಿಲ್ಲ. ನಮಗೆಲ್ಲ ಬರೀ ಬಿಸಿಲೇ ಸಿಕ್ಕಿದ್ದು. 12 ದಿನ ಕೂಡ ತುಂಬ ಬಿಸಿಲು. ನಾನಂತೂ ಮುಖ ತುಂಬಾ ಟ್ಯಾನ್ ಆಗಿಬಿಟ್ಟಿತ್ತು. ನೋಡ್ಬೋದು, ಇದು ಹೆಲಿಕಾಪ್ಟರ್ ಮುಖಾಂತರ ಕಾಣಿಸುವಂತಹ ಈ ಒಂದು ವ್ಯೂ ತುಂಬ ಚೆನ್ನಾಗಿತ್ತು. ಹೆಲಿಕಾಪ್ಟರ್ ರೈಡ್ ಕೂಡ, ಆದರೆ ತುಂಬ ಕಾಯಿಸ್ತಾರೆ, ಅದೊಂದೇ ಬೇಜಾರಾಗೋದು ಹೆಲಿಕಾಪ್ಟರ್ ಮುಖಾಂತರ ಹೋಗುವಾಗ. ಆದರೆ ಏನು ಮಾಡೋಕ್ಕಾಗೋದಿಲ್ಲ. ನಮಗಂತೂ ತುಂಬ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ನನಗೂ ಆಯಿತು, ನಮ್ಮ ಅಶೋಕ್ ಅವ್ರಿಗೂ ಆಯಿತು. ಬಟ್ ಆದರೆ ನಾವು ಒಂದು ಸ್ವಲ್ಪ ಹೊತ್ತಲ್ಲಿ ಮೀಟ್ ಆಗ್ತೇವೆ. ಬಿಕಾಸ್ ಹೆಲಿಕಾಪ್ಟರ್ ಟೈಮ್ ಅವ್ರದ್ದೇ ಬೇರೆ ಆಗಿರುತ್ತೆ, ನಮ್ಮದೇ ಬೇರೆ ಆಗಿರುತ್ತೆ. ಹೆಲಿಕಾಪ್ಟರ್ ಮುಖಾಂತರ ಹೋಗಿ ನಾವು ಮೇಲಿಂದ ವೀಕ್ಷಣೆ ಮಾಡ್ಬೋದು. 7 ನಿಮಿಷ ನೋಡ್ತೀವಿ ಅಷ್ಟೇ. ಅಲ್ಲಿ ಹೋಗಿ ಕೇದಾರ್ನಾಥಕ್ಕೆ ಇಳಿದೇ ಬಿಡ್ತೇವೆ. ಆದರೆ ಯಾರು ಈ ಕುದುರೆಯಿಂದ ಬರ್ತಾರೆ, ಹಾಗೆ ನಡ್ಕೊಂಡು ಬರ್ತಾರೆ, ಹಾಗೆ ಡೋಲಿಯಲ್ಲಿ ಬರ್ತಾರೆ, ಬಿಟ್ಟು ಅಲ್ಲಿ ಬರ್ತಾರೆ, ಆದರೆ ಅವರೆಲ್ಲ ಎಂಜಾಯ್ ಮಾಡ್ಕೊಂಡು ಬರ್ತಾರೆ. ಅಷ್ಟು 20 ಕಿಲೋಮೀಟರ್ ಕೂಡ ಅವ್ರು ಎಂಜಾಯ್ ಮಾಡ್ಕೊಂಡು ಬರ್ತಾರಲ್ಲ. ಹಾಗೆ ಅಕ್ಕಪಕ್ಕದ ಒಂದು ಈ ಸೀನ್ರೀಸ್ ನೋಡ್ತಾರಲ್ಲ, ಅದು ಅವ್ರಿಗೆ ಕಣ್ಣು ತುಂಬಿಕೊಳ್ಳುತ್ತೆ. ಅದು ತುಂಬ ಚೆನ್ನಾಗೂ ಅನಿಸುತ್ತೆ ಅಲ್ಲಿ ಹೋದವ್ರಿಗೆ ಎಲ್ಲ. ಇದು ಹೆಲಿಕಾಪ್ಟರ್ ಈ ಒಂದು ವಿಡಿಯೋನ ತೆಗೆದಿದ್ದು ನಾನಲ್ಲ, ನಮ್ಮ ಜೊತೆ ಬಂದಂಥ ಚಿತ್ರದುರ್ಗದ ಮಾರುತಿ ಅಂತ ಇದ್ದರು. ಅವರು ಈ ಒಂದು ಹೆಲಿಕಾಪ್ಟರ್ದು ವಿಡಿಯೋ ಎಲ್ಲ ತೆಗೆದ್ರು. ಯಾಕಂದರೆ ನಮಗೆ ಮೊಬೈಲೆಲ್ಲ ಬ್ಯಾಗಲ್ಲಿ ಇಟ್ಬಿಟ್ಟಿದ್ವಿ. ಮೊಬೈಲೆಲ್ಲ ತೆಗೆದು ಬ್ಯಾಗಲ್ಲೇ ಇಟ್ಕೊಂಡಿದ್ರು. ಹಾಗಾಗಿ ನಮಗೇನು ವೀಡಿಯೋ ಮಾಡೋದಕ್ಕೆಲ್ಲ ಧೈರ್ಯನೇ ಬರಲಿಲ್ಲ. ಸೊ ವ್ಯೂಸ್ ಎಷ್ಟು ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ಇನ್ನೇನು ಕೇದಾರ್ನಾಥ ರೀಚ್ ಆಗ್ತಾ ಇದ್ದೀವಿ ನಾವು. ಇದು ಹೆಲಿಕಾಪ್ಟರ್ ಮುಖಾಂತರ ಕಾಣುವ ಒಂದು ವ್ಯೂ ಅಮೋಘವಾಗಿರುತ್ತೆ. ಮಾತ್ರ ಒಂದು ಜೀವನದಲ್ಲಿ ನಮಗೆ ಒಂದು ದೊಡ್ಡ ಭಾಗ್ಯನೇ ಅಂತ ಹೇಳ್ಬೋದು. ಈ ಒಂದು ಪುಣ್ಯಕ್ಷೇತ್ರಗಳನ್ನೆಲ್ಲ ನೋಡ್ಕೊಂಡು ಬಂದ್ರಿ ಅಂತ ಹೇಳಿದ್ರೆ ನಿಮಗೆ ಆಲ್ಮೋಸ್ಟು ಜರ್ನಿ ಹೇಗಿರುತ್ತೆ ಅನ್ನೋದು ಒಂದು ಐಡಿಯಾ ಬಂದ್ಬಿಡುತ್ತೆ. ಸೊ ಈ 12 ದಿನದ ಒಂದು ಈ ಚಾರ್ಧಾಮೆಲ್ಲ ಮಾಡಿದ್ರಿ ಅಂತ ಹೇಳಿದ್ರೆ ನೀವು ಯಾವ ಒಂದು ಬೇರೆ ಯಾವ ಯಾತ್ರೆ ಕೂಡ ನಿಮ್ಗೆ ಕೈಗೊಳ್ಬೋದು. ಅಷ್ಟು ಎನರ್ಜಿ ನಿಮಗೆ ಬರುತ್ತೆ. ಯಾಕಂದರೆ ಇಲ್ಲಿ ಅಷ್ಟು ಟ್ರೈನ್ ಆಗಿಬಿಡ್ತೀವಿ. ಒಂದಿನ ಹೋಲ್ ಡೇ ಜರ್ನಿ, ಮತ್ತು ಜರ್ನಿ ಅಷ್ಟೊಂದು ಈಸಿಯಾಗಿರೋದಿಲ್ಲ. ರೋಡ್ಗಳಾಗಿರ್ಬೋದು ಅಥವಾ ಹೋಗುವಂಥ ಜಾಗ ಆಗಿರ್ಬೋದು, ಎಲ್ಲದಕ್ಕೂ ನಾವು ಅಡ್ಜಸ್ಟ್ ಮಾಡಿಕೊಂಡು ಮುಂದೆ ಹೋಗಬೇಕಾಗತ್ತೆ. ಸೊ ಹಾಗೆ ಈ ಒಂದು ಚಾರ್ಧಾಮಿನ ಒಂದು ನೀವು ಮಾಡ್ಕೊಂಡ್ಬಿಟ್ರಿ ಅಂತ ಹೇಳಿದ್ರೆ ತುಂಬಾ ನಿಮಗೆ ಪವರ್ ಬರುತ್ತೆ. ಮನಸ್ಸಿಗೂ ಕೂಡ ತುಂಬ ಮುದ ಅನಿಸುತ್ತೆ. ಇನ್ನು ನೋಡಿ, ಇನ್ನೇನು ಬರ್ತಾ ಇದ್ದೀವಿ, ರೀಚ್ ಆಗ್ತಾ ಇದ್ದೀವಿ, ಲ್ಯಾಂಡ್ ಆಗ್ತಾ ಇದ್ದೀವಿ. ಇದು ಕೇದಾರ್ನಾಥ ವ್ಯೂ ಪಾಯಿಂಟು. ಇಳ್ಕೊಳ್ತೀವಿ. ಇಳ್ಕೊಳ್ಳುವಾಗ ಅಷ್ಟೇ ತುಂಬ ಕೇರ್ ತಗೊಳ್ತಾರೆ ಎಲ್ಲ. ಅಲ್ಲಿ ಹೇಗೆ ಇಳಿಬೇಕು ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿರ್ತಾರೆ. ಅವರು ಬಂದು ಒಬ್ಬರನ್ನು ಕರ್ಕೊಂಡು ಹೋಗ್ತಾರೆ. ಲಗೇಜ್ ಯಾವುದೂ ನಮ್ಮ ಹತ್ರ ಕೊಟ್ಟಿರೋದಿಲ್ಲ. ಸೊ ರೀಚ್ ಆಗಿ ನಮ್ದು ಇಳಿದಾಯಿತು. ಇದು ಕೇದಾರ್ನಾಥ ವ್ಯೂ ಪಾಯಿಂಟು. ಸೊ ನನಗೆ ಜಾಸ್ತಿ ವಿಡಿಯೋ ಎಲ್ಲ ಮಾಡೋಕ್ಕಾಗಿಲ್ಲ, ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀನಿ. ತುಂಬ ಖುಷಿ ಸಿಕ್ತು ಮಾತ್ರ ಕೇದಾರ್ನಾಥದಲ್ಲಿ. ಹಿಮಗಳ ಒಂದು ಬೆಟ್ಟ, ಸುಂದರವಾದ ಕ್ಷಣ, ಆ ಒಂದು ಪರಿಸರ ಮಡಿಲಲ್ಲಿ ನಾನು ಅಷ್ಟು ಎಂಜಾಯ್ ಮಾಡ್ತೀನಿ. ನನಗೆ ಅಲ್ಲಿ ಅಷ್ಟು ಖುಷಿ ಸಿಕ್ತು. ಹಾಗೆ ರೋಮಾಂಚನ ಆಗೋಯಿತು. 12 ಜ್ಯೋತಿರ್ಲಿಂಗಗಳಲ್ಲಿ ಅತ್ಯಂತ ಎತ್ತರದಲ್ಲಿರುವ ಅದೇ ಕೇದಾರ್ನಾಥ ಶಿವನ ಸನ್ನಿಧಿ. ನಮ್ಮ ಶಿವಾಯ ಅಂತ ಜಪಿಸ್ತಾ ಎಲ್ಲ ಕಡೆ ನೋಡ್ಕೊಳ್ತಾ ಖುಷಿಪಟ್ಟೆ. ಹಾಗೆ ನಾನು ಚಾರ್ಜ್ ಕಮ್ಮಿ ಇತ್ತು, ಹಾಗೆ ಇಂಟರ್ನೆಟ್ ಏನು ಒಂದು ಡೌನ್ ಆಗಿಬಿಟ್ಟಿತ್ತು. ಹಾಗಾಗಿ ನಾನು ಅಮ್ಮನಿಗೆ ವೀಡಿಯೋ ಕಾಲ್ ಮಾಡಿ ತೋರಿಸಿದೆ. ನಮ್ಮ ಅತ್ತೆಯವ್ರಿಗೂ ವೀಡಿಯೋ ಕಾಲ್ ಮಾಡಿದೆ. ಹಾಗೆ ನಮ್ಮ ಗೀತಕ್ಕ ಅವ್ರಿಗೂ ವೀಡಿಯೋ ಕಾಲ್ ಮಾಡಿ ಎಲ್ಲ ತೋರಿಸಿದೆ. ಅವರು ತುಂಬ ಎಲ್ಲ ಖುಷಿಪಟ್ಟರು. ಎಲ್ಲರೂ ಚೆನ್ನಾಗಿ ಎಂಜಾಯ್ ಕೂಡ ಮಾಡಿದ್ರು. ನೋಡ್ಬೋದು, ನನಗೂ ತುಂಬ ಖುಷಿಯಾಗಿತ್ತು. ಬಟ್ ಅಲ್ಲಿ ಹೇಗೆ ಸಮಯ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಅಷ್ಟು ಬೇಗ ಮುಗ್ದು ಹೋಗ್ಬಿಡುತ್ತೆ. ಅಯ್ಯೋ ಅದು ಹೋಯ್ತಾ ಅಂತ ಅನಿಸ್ಬಿಡುತ್ತೆ.
ನಾವು ಇಳಿದಂಥ ಇದು ಹೆಲಿಪ್ಯಾಡು. ಸೊ ಇಲ್ಲಿ ಬ್ಯಾರಿಕೇಡ್ ಹಾಕಿರ್ತಾರೆ. ಅವ್ರು ಬಂದು ಇಳಿತಾ ಹೋಗ್ತಾರೆ. ಹಾಗೆ ಯಾರು ಹೋಗಬೇಕೋ ಅವರು ಅದು ಕರೀತಾರೆ. ಆವಾಗ ಅಲ್ಲಿ ಅವರು ಹೋಗಿ ಹತ್ತಬೇಕಾಗುತ್ತೆ. ನೋಡ್ಬೋದು ನೀವು ಇಲ್ಲಿ ಹೇಗೆ ಕಾಣ್ತಾ ಇದೆ ಗುಡ್ಡ ಬೆಟ್ಟಗಳೆಲ್ಲ ಅಂತ ಅಶೋಕ್ ಅವರು ನಾನಿಲ್ಲದೆ ಅವರು ಫೋಟೋ ತೊಗೊಂಡಿದ್ದಾರೆ. ಯಾಕಂದರೆ ಅವ್ರ ಟೈಮಿಂಗ್ಸೇ ಬೇರೆ ಇತ್ತು, ನನ್ನ ಟೈಮಿಂಗ್ಸೇ ಬೇರೆ ಇತ್ತು. ಹಾಗಾಗಿ ಇದು ಅವ್ರ ಫೋಟೋ. ಇವ್ರ ಜೊತೆ ಎಲ್ಲೂ ನಾನಿಲ್ಲ, ಒಂದೇ ಒಂದು ಫೋಟೋದಲ್ಲಿ ನಾನು ಅವ್ರ ಜೊತೆ ಇದ್ದೀನಿ. ಆಲ್ಮೋಸ್ಟ್ ಎಲ್ಲ ಅವರೊಬ್ಬರೇ ಇರುವಂಥ ಫೋಟೋಗಳೇ ಇದೆ ಇಲ್ಲಿ. ಚೆನ್ನಾಗಿತ್ತು. ನೀವು ಮುಂದೆ ಟ್ರೈ ಮಾಡಿ. ನಾವಂತೂ ಏನೋ ರೈನ್ ಕೋಟು ಅದು ಇದು ಅಂತೆಲ್ಲ ಜಾಸ್ತಿ ಫೋಕಸ್ ಮಾಡಿರಲಿಲ್ಲ. ಲಗೇಜ್ ಮಾತ್ರ ತುಂಬ ಲೈಟ್ ವೆಯ್ಟ್ ಮಾಡ್ಕೊಂಡು ಹೋಗಿದ್ವಿ. ಕೇದಾರ್ನಾಥಕ್ಕೆ ಹೋಗಬೇಕಾದ್ರೆ ಚಿಕ್ಕ ಬ್ಯಾಗ್ ಮಾಡ್ಕೊಂಡಿದ್ವಿ. ಆ ಚಿಕ್ಕ ಬ್ಯಾಗಲ್ಲೇ ಎಲ್ಲ ಸ್ವಲ್ಪ ಫ್ರೂಟ್ಸು, ಬ್ರೇಕ್ಫಾಸ್ಟಿಗೆ ಮತ್ತು ಲಂಚಿಗೆ ಎಲ್ಲ ತೊಗೊಂಡಿದ್ದೀನಿ. ನೋಡಿ ಅಶೋಕ್ ಅವ್ರು ತುಂಬ ಖುಷಿಯಾಗಿಬಿಟ್ಟಿದ್ದಾರೆ. ನಾನು ಬೇರೆ ಜೊತೆಲಿಲ್ಲ ಫೋಟೋಗೆ ಫೋಟೋ ಅಂತ ಕೇಳ್ತಾರೆ ಅಂತ. ಸೊ ಇದು ಬೆಳಿಗ್ಗೆ ರೂಮಿಂದ ಹೊರಡುವಾಗ ನಾನು ಅವರು ತಗೊಂಡಂಥ ಒಂದು ಫೋಟೋ. ಇದು ನಾನು ಹೆಲಿಪ್ಯಾಡಲ್ಲಿ ಬೆಳಗ್ಗೆ ರಾತ್ರಿ 2:30 ಇದ್ದದ್ದು ಫೋಟೋ. ನಮ್ಮ ಟೂರ್ ಮ್ಯಾನೇಜರು 7 ಗಂಟೆಗಿರುವಂಥ ಹೆಲಿಕಾಪ್ಟರ್ಗೆ 2:30 ಕೂರಿಸ್ಬಿಟ್ಟಿದ್ದು. ಇದು ಹೆಲಿಕಾಪ್ಟರ್ ಆಮೇಲೆ ಹೇಳಿದಾಗ ಇಲ್ಲಿ ದೇವಸ್ಥಾನ ಹತ್ರ ವೀಡಿಯೋ ಮಾಡ್ಕೊಂಡು ತುಂಬ ರಶ್ ಇತ್ತು. ನಾವು ಕೂಡ ಸ್ಪೆಷಲ್ ದರ್ಶನ ಅಂತ ಹೇಳ್ಬಿಟ್ಟು 2,500 ರೂಪಾಯಿ ಎಲ್ಲ ತೊಗೊಂಡ್ರು ಕೂಡ ಪಬ್ಲಿಕ್ಕು ಮತ್ತು ಸ್ಪೆಷಲ್ ದರ್ಶನ ಎರಡು ಕೂಡ ಮಿಕ್ಸ್ ಮಾಡಿಬಿಟ್ಟು ಅವರು ಕಳಿಸ್ಬಿಡ್ತಾರೆ. ಹಂಗೆ ಸಪ್ರೇಟಾಗಿ ನಮಗೂ ಏನೋ ಕಳಿಸಿಲ್ಲ. ಸೊ ಹಾಗಾಗಿ ಆ ಸ್ಪೆಷಲ್ ದರ್ಶನ ಯೂಸ್ ಆಗಿಲ್ಲ ಅಂತಲ್ಲ, ರೀಚ್ ಆಗೋಕ್ಕೆ ಬೇರೆ ಕ್ಯೂ ಇತ್ತಲ್ಲ, ಆ ಕ್ಯೂ ಮುಖಾಂತರ ಒಳಗಡೆ ನಮ್ಮನ್ನು ಬಿಟ್ಟರು. ಚೆನ್ನಾಗಿ ದರ್ಶನ ಎಲ್ಲ ಆಯಿತು. ಭೈರವೇಶ್ವರ ಮೇಲೆ ಗುಡ್ಡದ ಮೇಲೆ ಇದ್ದಾರಲ್ಲ ಅವ್ರದ್ದು ಕೂಡ ಎಲ್ಲ ದರ್ಶನ ಆಯಿತು. ಮೇಲೂ ಕೂಡ ಹೋಗಿಬಿಟ್ಟೆ ಎಲ್ಲ ಬಂದೆ ನಾನು. ಸೊ ಕೇದಾರ್ನಾಥ ಆದಮೇಲೆ ನಾವು ಹೋಗ್ತೀವಿ ಬದ್ರಿನಾಥ ಧಾಮ. ಓಕೆ, ಆಮೇಲೆ ಭಾರತದ ಕೊನೆಯ ಹಳ್ಳಿ ಮನ್ನಾ ವಿಲೇಜ್ ಅಂತ. ಸೊ ಮನ್ನಾ ವಿಲೇಜ್ ಕೂಡ ತುಂಬ ಚೆನ್ನಾಗಿದೆ, ತೋರಿಸ್ತೀನಿ. ಸೊ ಇದು ನಾನು ಕೇದಾರ್ನಾಥದಲ್ಲಿ ಇದು ಒಂದೇ ಫೋಟೋ ನಾನು ನಮ್ಮ ಅಶೋಕ್ ಅವ್ರ ಜೊತೆ ತೊಗೊಂಡು ಕೇದಾರ್ನಾಥದಲ್ಲಿ ನಾನು ಕೆಲವೊಂದೆಲ್ಲ ಫೋಟೋಸ್ ತೊಗೊಂಡಿದ್ದೀನಿ. ಇದು ಭೈರವೇಶ್ವರ ಟೆಂಪಲ್ ಮೇಲೆ ಹತ್ಬಿಟ್ಟು ತೊಗೊಂಡಂಥ ಒಂದು ಫೋಟೋ. ಇದು ಕೇದಾರ್ನಾಥದಲ್ಲಿ ನಾನು ಎಷ್ಟೊಂದು ಫೋಟೋಸ್ ಇದನ್ನು ನನಗೆ ಡೋಲಿ ಅಲ್ಲ ಬಿಟ್ಟು ತೊಗೊಂಡಿದ್ದೆ. ಆ ಬಿಟ್ಟು ಒಂದು ಬುಟ್ಟಿಯಲ್ಲಿ ತೊಗೊಂಡೋಗಿದ್ದು. ಇವರು ಕೇದಾರ್ನಾಥಕ್ಕೆ ಇವರೆಲ್ಲ ಕುದುರೆ ಮೇಲೆ ಹತ್ತಿ ಬಂದಿದ್ದರು. ನಮ್ಮ ಇವರು ಎಲ್ಲ ಚಿತ್ರದುರ್ಗದ ಫ್ರೆಂಡ್ಸು. ನೋಡ್ಬೋದು ಎಲ್ಲ ಯಂಗ್ಸ್ಟರ್ಸ್ ಇದ್ದಾರೆ. ಚೆನ್ನಾಗಿತ್ತು. ನಿಮಗೆಲ್ಲ ಸಿಗ್ತಾರೆ ಅಲ್ಲಿ, ಫ್ರೆಂಡ್ಸ್ ಆಗ್ತಾರೆ. ಎಲ್ಲೂ ಬೇಜಾರಾಗೋದಿಲ್ಲ. ಪುಣ್ಯಕ್ಷೇತ್ರಕ್ಕೆಲ್ಲ ಹೋಗುವಾಗ ಏನೂ ಬೇಜಾರಾಗೋದಿಲ್ಲ. ಆರಾಮಾಗಿ ನೀವು ಹೋಗಿ ಕೂಡ ಬರ್ಬೋದು. ಅಂದ್ಕೊಳ್ಳೋದಷ್ಟು ಅಯ್ಯೋ ಅಷ್ಟು ದೂರ ಹೆಂಗೆ ಹೋಗೋದು ಅಂತ ಹೇಳಿ ಅಂತ ಕೆಲವರು 60, 70, 85 ವರ್ಷದವರೆಲ್ಲ ನಡ್ಕೊಂಡು ಕೇದಾರ್ನಾಥಕ್ಕೆ ಬರ್ತಾಯಿದ್ರು. ಅವ್ರನ್ನ ನೋಡಿ ನಮಗೆ ಹೇಗೆ ಬರ್ತಾರೆ ಅನಿಸ್ತಿತ್ತು. ಬಟ್ ಅವ್ರನ್ನ ಕೇಳಿದ್ರೆ ಆರಾಮಾಗಿದೆ, ಬರ್ತಿದ್ದೀವಿ ಆರಾಮಾಗಿ, ನಮಗೇನು ಸುಸ್ತಿಲ್ಲ ಏನೂ ಇಲ್ಲ ಅಂತ ಹೇಳ್ತಾಯಿದ್ರು. ಆಶ್ಚರ್ಯ ಆಗ್ತಾಯಿತ್ತು. ನಾವು ಡೋಲಿಯಲ್ಲಿ ಹತ್ಕೊಂಡು ಹೆಲಿಕಾಪ್ಟ್ರೆಲ್ಲ ಬಂದರೂ ಕೂಡ ಎಷ್ಟು ಸುಸ್ತು ಆಗ್ತಾಯಿತ್ತು. ಆದ್ರೂ ಕೂಡ ಅವರು ನಡ್ಕೊಂಡು ಬಂದು 20 ಕಿಲೋಮೀಟ್ರ್ ನಡ್ಕೊಂಡು ಬಂದು ಅವರು ದರ್ಶನ ಮಾಡ್ತಿದ್ದು ನೋಡಿ ಆಶ್ಚರ್ಯ ಅನ್ನಿಸ್ತು. ಆ ಒಂದು ಎನರ್ಜಿ ಅವರಿಗೆ ಬಂದ್ಬಿಡುತ್ತೆ ಅನಿಸುತ್ತೆ ದೇವ್ರ ದರ್ಶನ ಮಾಡುವಾಗ. ಆವಾಗಲೇ ನಾನು ಹೇಳ್ದಂಗೆ ದರ್ಶನ ಮಾಡಬೇಕು ಅನ್ನೋ ಒಂದು ಸ್ಪಿರಿಟ್ ಇರೋದ್ರಿಂದ. ಸೊ ಹಾಗಾಗಿ ಅವರು ಆ ಥರ ಬರ್ತಾಯಿದ್ರು. ಇದು ಕೇದಾರ್ನಾಥ ಬ್ಯಾಕ್ ಸೈಡ್ ವ್ಯೂ ಪಾಯಿಂಟು. ಇಲ್ಲಿ ಒಂದು ಇದೇ ಸ್ಪೆಷಲ್ ದರ್ಶನಕ್ಕೆ ಒಂದು ಇಲ್ಲಿ ಬ್ಯಾರಿಕೇಡ್ ಇಟ್ಟಿರ್ತಾರೆ. ಅದ್ರ ಮುಖಾಂತರ ಒಬ್ಬೊಬ್ಬರನ್ನೇ ಬಿಡ್ತಾ ಹೋಗ್ತಾರೆ. ಸೊ ನಮ್ಮ ಹುಷಾರಲ್ಲಿ ನಾವು ಇರಬೇಕಾಗುತ್ತೆ ಕೇದಾರ್ನಾಥಕ್ಕೆ ಹೋದಾಗ. ತುಂಬ ಎಲ್ಲರನ್ನೂ ಟ್ರಸ್ಟ್ ಮಾಡಬಾರ್ದು. ಎಷ್ಟು ಬೇಕೋ ಅಷ್ಟು ಇರಬೇಕು, ಮುಂದಕ್ಕೆ ಹೋಗ್ತಾ ಇರಬೇಕು. ಓಂ ನಮಃ ಶಿವಾಯ ಅಂತ ಹೇಳಿಬಿಟ್ಟು ನಾನಂತೂ ಜಪ ಮಾಡಿಕೊಂಡು ಹೋಗ್ತಾನೆ ಇದ್ದೆ. ಹಾಗೆ ನನಗೆ ಭಾಳ ಇಷ್ಟವಾಗುವ ಮಂತ್ರ ಅಂತ ಹೇಳಿದ್ರೆ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಗಮಿವ ಬಂಧನಾತ್
ಮೃತ್ಯುರ್ ಮೋಕ್ಷೀಯ ಮಾ ಅಮೃತ ಅಂತಂತಲೇ ಹೇಳ್ಕೊಂಡು ಹೋಗ್ತಾ ಇದ್ದೆ. ನೋಡಿ ಅಶೋಕ್ ಅವರು ಎಷ್ಟು ಎಂಜಾಯ್ ಮಾಡ್ತಾಯಿದ್ದಾರೆ, ನಾನಿಲ್ಲ ಅಂತ ಹೇಳಿಬಿಟ್ಟಂತ. ಸೊ ಇದು ಪೂರ್ತಿ ಕೇದಾರನಾಥ ದರ್ಶನ ನೋಡಿ ಎಷ್ಟು ತುಂಬ ಚೆನ್ನಾಗಿದೆ. ಯಾರೋ ಚೆನ್ನಾಗಿ ಫೋಟೋ ತೆಗ್ದಿದ್ದಾರೆ ಅವ್ರದ್ದು. ವಾತಾವರಣ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಆಮೇಲೆ ಇನ್ನೊಂದು ಎಲ್ಲರೂ ಹೇಳ್ತಿದ್ರಲ್ಲ ಉಸಿರಾಟದ ತೊಂದರೆ ಆಗುತ್ತೆ. ನಮ್ಗೆ ಯಾವ ಉಸಿರಾಟದ ತೊಂದರೆನೂ ಆಗಿಲ್ಲ. ಅಷ್ಟು ಎತ್ತರದಲ್ಲಿ ಇರುವಂಥ ಈ ಶಿವನ ಸನ್ನಿಧಿಗೆ ಹೋದ್ವಲ್ಲ ಜ್ಯೋತಿರ್ಲಿಂಗ ನೋಡೋದಕ್ಕೆ ಅಂತ ಹೇಳ್ಬಿಟ್ಟಂತ, ಇಲ್ಲಿ ಹೋದಾಗ ಯಾವುದೇ ಉಸಿರಾಟದ ತೊಂದರೆ ಆಗಿಲ್ಲ. ಜನ ಹೇಳ್ತಾರಷ್ಟೇ, ಟೆನ್ಷನ್ ಮಾಡಿಕೊಂಡು ಉಸಿರಾಟದ ತೊಂದರೆ ಆಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ಯಾವ ಉಸಿರಾಟದ ತೊಂದರೆ ನಮ್ಮ ಜೊತೆ ನೋಡ್ಬೋದು. ಇವರು 65 ವರ್ಷ ಆಗಿದೆ, ಕೆಲವರು 75 ವರ್ಷದವ್ರು ಇದ್ದರು, ಯಾವ ಉಸಿರಾಟದ ತೊಂದರೆ ಇಲ್ಲ. ಹಾಗಾಗಿ ಭಯ ಪಡೆದ ಹಾಗೆ ನೀವು ಕೇದಾರನಾಥನ ವೀಕ್ಷಣೆ ಮಾಡ್ಬೋದು. ನಮ್ಮ ಶಂಕರಾಚಾರ್ಯರ ಮೂರ್ತಿ ಕೂಡ ಅಲ್ಲಿ ಪ್ರತಿಷ್ಠಾಪನೆ ಆಗಿದೆ. ಶಂಕರಾಚಾರ್ಯರು ತುಂಬ ಗ್ರೇಟ್ ಪರ್ಸನಾಲಿಟಿ. ಎಂತೆಂಥ ಕೆಲಸ ಮಾಡಿದ್ದಾರೆ ಶಂಕರಾಚಾರ್ಯರು ಅಂತ ಹೇಳಿದ್ರೆ ರಿಯಲಿ ನಾವು ಬಿಲೀವ್ ಮಾಡೋದಕ್ಕೆ ಆಗೋದಿಲ್ಲ. ಅಷ್ಟು ಒಳ್ಳೊಳ್ಳೆ ಕೆಲಸ ನಮ್ಮ ಈ ಶ್ರೀ ಶಂಕರಾಚಾರ್ಯ ಗುರೂಜಿಯವರು ಮಾಡಿದ್ದಾರೆ. ಆದಿ ಶಂಕರಾಚಾರ್ಯರು ನಮ್ಮ ಈ ಭಾರತೀಯ ಸನಾತನ ಧರ್ಮ ಮತ್ತು ಆಧ್ಯಾತ್ಮಿಕ ಇತಿಹಾಸದ ಅತ್ಯಂತ ಪ್ರಮುಖ ಧೀಮಂತ ಶಕ್ತಿ ಅಂತ ಹೇಳಿದ್ರೆ ನಮ್ಮ ಈ ಒಬ್ಬರು ಶಂಕರಾಚಾರ್ಯರು. ಈ ಶಂಕರಾಚಾರ್ಯರಿಂದನೇ ಈ ಒಂದು ಚಾರ್ಧಾಮ್ ಅನ್ನೋದೊಂದು ಪ್ರಸಿದ್ಧಿಗೆ ಬರ್ತಾ ಹೋಗುತ್ತೆ. ಶಂಕರಾಚಾರ್ಯ ಮಾಡಿರುವ ಕೆಲಸಗಳನ್ನ ನಾವು ನೆನೆಸ್ಕೊಂಡು ಬಿಟ್ವಿ ಅಂತ ಹೇಳಿದ್ರೆ ನಾವು ಇನ್ನೂ ಏನೂ ಸಾಧನೆ ಮಾಡಿಲ್ಲ. ನಾವು ಹೋಗ್ತಾ ಇರುವಂಥದ್ದು ಹೆಲಿಕಾಪ್ಟರ್ ಮುಖಾಂತರ, ಹಾರ್ಸ್ ಮುಖಾಂತರ. ನಮ್ಮ ಈ ಶ್ರೀ ಶಂಕರಾಚಾರ್ಯರು ಎಲ್ಲ ಕಾಲ್ನಡಿಗೆಯಲ್ಲೇ ಅವರು ಎಲ್ಲ ಕಡೆ, ಹಾಗೆ ಜೋಶಿ ಮಠ ಆಗಿರ್ಬೋದು, ಎಲ್ಲ ಕಡೆ ಹೋಗ್ಬಿಟ್ಟು ಅವ್ರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ ನಮಗೆ ತುಂಬಾ ಆಶ್ಚರ್ಯ ಆಗ್ತಾ ಹೋಗುತ್ತೆ. ಶ್ರೀ ಆದಿಶಂಕರಾಚಾರ್ಯರ ಜೀವನ ಚರಿತ್ರೆ ತುಂಬ ಅಮೋಘವಾಗಿದೆ. ಈ ಆದಿಶಂಕರಾಚಾರ್ಯರ ಜೀವನ ಚರಿತ್ರೆ, ಅವ್ರು ಬದುಕಿರುವಂಥದ್ದು ವರ್ಷಗಳು ಬರೀ 32 ವರ್ಷ. 32 ವರ್ಷಗಳಲ್ಲಿ ಎಷ್ಟು ಸಾಧನೆ ಮಾಡಿದ್ದಾರೆ ಅವರು ಭಾರತೀಯ ಸನಾತನ ಧರ್ಮಕ್ಕೆ ನೀಡಿದ ಕೊಡುಗೆ ಚಿರಸ್ಮರಣೀಯವಾಗಿದೆ. ಅವರ ಒಂದು ಮೂರ್ತಿ ರಚಿಸೋದು ನನಗಂತೂ ತುಂಬ ಖುಷಿ ಸಿಕ್ತು. ಅವರ ದಿವ್ಯ ರೋಮಾಂಚನ ಕಥೆನ ಕೇಳಿಬಿಟ್ರೂ ಕೂಡ ನಮಗೆ ರೋಮಾಂಚನವಾಗುತ್ತೆ. ಅವರು ಕೇರಳದ ಒಂದು ಪುಟ್ಟ ಹಳ್ಳಿಯಲ್ಲಿ ಶಿವಗುರು ಮತ್ತು ಆರ್ಯಾಂಬೆ ಎಂಬ ದಂಪತಿಗಳಿಗೆ ಇವರು ಜನಿಸ್ತಾರೆ. ಆ ದಂಪತಿಗಳಿಗೆ ಬಹಳ ವರ್ಷಗಳಿಂದ ಮಕ್ಕಳಾಗಿರೋದಿಲ್ಲ. ಅವರು ತ್ರಿಶೂರಿನ ವಡಕ್ಕುನಾಥ ಶಿವ ದೇವಸ್ಥಾನದಲ್ಲಿ ಕಠಿಣ ತಪಸ್ಸು ಮಾಡಿದಾಗ ಶಿವನು ಅವರ ಕನಸಿನಲ್ಲಿ ಬಂದು, ನಿಮಗೆ ದೀರ್ಘಾಯುಷಿಯಾದ ಸಾಧಾರಣ ಮಗು ಬೇಕೇ ಅಥವಾ ಅಲ್ಪಾಯುಷಿಯಾದ ಜಗತ್ಪ್ರಸಿದ್ಧನಾಗುವ ಜ್ಞಾನಿ ಮಗ ಬೇಕೇ ಎಂದು ಕೇಳ್ತಾರೆ. ಅವಾಗ ದಂಪತಿಗಳು ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನಮಗೆ ಜ್ಞಾನಿ ಇರುವಂತಹ ಮಗನನ್ನು ಬೇಡುತ್ತಾರೆ. ಅವ್ರು ಹೇಳ್ತಾರೆ, ಜ್ಞಾನಿ ಇರುವಂಥ ಮಗ ಆದರೆ ಅವನಿಗೆ ಆಯಸ್ಸು ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ಅದು ನಮಗೆ ಪರವಾಗಿಲ್ಲ, ನಮಗೆ ತುಂಬ ಜ್ಞಾನ ಇರುವಂತಹ ಮಗುನೇ ಬೇಕು ಅಂತ ಹೇಳ್ತಾರೆ. ಬಟ್ ಆ ಮಗುಗೆ ಆಯಸ್ಸು ಕಮ್ಮಿ ಇರುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ವರ ಸಿಗುತ್ತೆ. ಈ ಥರ ಸಾಕ್ಷಾತ್ ಶಿವನ ಅಂಶವಾಗಿ ಹುಟ್ಟಿದ ಈ ಒಂದು ಬಾಲಕನೇ ಈ ನಮ್ಮ ಆದಿಶಂಕರಾಚಾರ್ಯರು. ಈ ಆದಿಶಂಕರರು ಅಸಾಧಾರಣ ಪ್ರತಿಭಾವಂತರಾಗಿದ್ದರು. ಹಾಗೆ ಕೆಲವೇ ವರ್ಷದಲ್ಲಿ ಇದ್ದರೂ ಕೂಡ ಅವರು ಮಾತೃಭಾಷೆ ಮಲಯಾಳಂ ಕಲಿತು ಕೂಡ 3ನೇ ವಯಸ್ಸಿಗೆ ಎಲ್ಲ ಕಾವ್ಯ ಪುರಾಣಗಳನ್ನು ಓದಿದ್ರು. ಮತ್ತು 5ನೇ ವಯಸ್ಸಿಗೆ ಅವರು ಉಪನಯನ ಕೂಡ ಆಗೋಗುತ್ತೆ. ಎಲ್ಲದನ್ನು ಕೂಡ ಅರ್ಥ ಮಾಡಿಕೊಂಡು ಈ ಒಂದು ಅವರು ಪುಣ್ಯಕ್ಷೇತ್ರನ ಅವರು ನಡೆಸ್ತಾರೆ. ಹಾಗೆ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಕರ್ನಾಟಕದವರು ಆ ಪೂಜೆ ಸಲ್ಲಿಸಬೇಕು ಅಂತೆಲ್ಲ ಕೂಡ ಇದೆ. ಅದೇ ಕೂಡ ಈಗ ನಡ್ಕೊಂಡು ಬರ್ತಿದೆ. ಹಾಗೆ ಇನ್ನೊಂದು ಅವ್ರ ಜೀವನದಲ್ಲಿ ಮಿರಾಕಲ್ ಕೂಡ ನಡೆಯುತ್ತೆ. ಬಾಲ್ಯದಲ್ಲಿ ಶಂಕರರು ಒಮ್ಮೆ ಬ್ರಹ್ಮಚಾರಿ ನಿಯಮದಂತೆ ಒಂದು ಬಡ ಬ್ರಾಹ್ಮಣನ ಮನೆಗೆ ಭಿಕ್ಷೆಗೆ ಹೋಗ್ತಾರೆ. ಆ ಮನೆಯಲ್ಲಿ ತಿನ್ನಲು ಏನೂ ಇರೋದಿಲ್ಲ. ಆ ಬಡ ಮಹಿಳೆ ಕಣ್ಣೀರು ಹಾಕ್ತಾ ಇರ್ತಾಳೆ, ನನ್ನ ಮನೆಯಲ್ಲಿ ಒಂದೇ ಒಂದು ಒಣಗಿದ ನೆಲ್ಲಿಕಾಯಿಯನ್ನು ಇದೇ ಇಲ್ಲ, ಏನು ಮಾಡೋದು, ಕೊಡೋದು ಬಿಡೋದು ಅಂತ ಹೇಳಿದಾಗ ಒಂದು ಒಣಗಿದ ನೆಲ್ಲಿಕಾಯನ್ನು ಶಂಕರರ ಭಿಕ್ಷಾ ಪಾತ್ರೆಗೆ ಹಾಕ್ತಾಳೆ. ಅವಳು ಹಾಕಿದ ತಕ್ಷಣವೇ ಆಕೆಯ ಭಕ್ತಿಗೆ ಮತ್ತು ಬಡತನಕ್ಕೆ ಕರಗಿದ ಈ ಶಂಕರಾಚಾರ್ಯರು ತಕ್ಷಣವೇ ಮಹಾಲಕ್ಷ್ಮಿಯನ್ನು ಸ್ತುತಿಸಿ ಅಶುಕವಿತೆಯಾಗಿ ಕನಕದಾರ ಸ್ತೋತ್ರವನ್ನು ಅವರು ಆರಚಿಸ್ತಾರೆ. ಆಗ ಶಂಕರಾಚಾರ್ಯರ ಪ್ರಾರ್ಥನೆಗೆ ಒಲಿದ ಲಕ್ಷ್ಮೀದೇವಿ ಆ ಬಡವಳ ಮನೆಯಲ್ಲಿ ಚಿನ್ನದ ನೆಲ್ಲಿಕಾಯಿಗಳ ಮಳೆಯನ್ನು ಸುರಿಸುತ್ತಾಳೆ. ಇದು ಒಂದು ಕಥೆಯಲ್ಲಿ ಕೂಡ ಬರುತ್ತೆ. ಹಾಗೆ ಮುಂದೆ ಶಂಕರರಿಗೆ ಬಾಲ್ಯದಲ್ಲೇ ಸನ್ಯಾಸಿ ಆಗಬೇಕಂತ ತೀವ್ರ ಹಂಬಲವಿರುತ್ತೆ. ಆದರೆ ತಾಯಿಗೆ ಒಬ್ಬನೇ ಮಗನಾದ್ರಿಂದ ಆಕೆ ಒಪ್ಪಿಗೆ ನೀಡಿರೋದಿಲ್ಲ.
ಒಂದು ದಿನ ಶಂಕರಾಚಾರ್ಯ ಏನಾಗುತ್ತೆ, ಪೂರ್ಣ ನದಿಯಲ್ಲಿ ಸ್ನಾನ ಮಾಡ್ತಿರ್ತಾರೆ. ಒಂದು ದೊಡ್ಡ ಮೊಸಳೆ ಅವರ ಕಾಲನ್ನು ಹಿಡಿತದೆ. ಆಗ ಶಂಕರರು ಜೋರಾಗಿ ಕೂಗಿ, ಅಮ್ಮ ಮೊಸಳೆ ನನ್ನ ನುಂಗುತ್ತಿದೆ ಅಂತ ಮಗು ಹೇಳ್ತದೆ. ಆವಾಗ ಕನಿಷ್ಠ ನಾನು ಸನ್ಯಾಸಿಯಾಗಿ ಸಾಯಲು ನನಗೆ ಅನುಮತಿ ಕೊಡು, ಮೊಸಳೆ ನನ್ನನ್ನು ಬಿಡಬಹುದೇ ಅಂತ ಮಗ ಹೇಳ್ತಾನೆ. ಶಂಕರಾಚಾರ್ಯ ಹೇಳ್ತಾರೆ, ಮಗನ ಪ್ರಾಣ ಉಳಿದ್ರೆ ಸಾಕು ಅಂತೇಳಿ ತಾಯಿ ತಕ್ಷಣವೇ ಆಯಿತು ಸನ್ಯಾಸಿಯಾಗು ಮಗನೇ ಎಂದು ಒಪ್ಪಿಗೆ ನೀಡುತ್ತಾಳೆ. ಆಗ ಆ ಮೊಸಳೆ ಶಂಕರಾಚಾರ್ಯ ಕಾಲನ್ನು ಬಿಡುತ್ತೆ. ಹಾಗೆ ಶಂಕರಾಚಾರ್ಯರು ಸನ್ಯಾಸಿ ಆಗ್ತಾರೆ ಅನ್ನೋ ಒಂದು ಚರಿತ್ರೆ ಇದೆ. ಆಶ್ಚರ್ಯವೆಂಬಂತೆ ಮೊಸಳೆ ಶಂಕರಾಚಾರ್ಯ ಬಿಟ್ಬಿಡ್ತದೆ. ಅವ್ರ ಅಮ್ಮ ಆ ಥರ ಹೇಳಿದ ತಕ್ಷಣ ಶಂಕರಾಚಾರ್ಯ ಸನ್ಯಾಸ ಸ್ವೀಕರಿಸಲು ಮಾಡಿದ ದಿವ್ಯ ಒಂದು ಲೀಲೆಯಾಗಿತ್ತು ಅಂತ ನಾವು ಅಂದ್ಕೊಳ್ಬೋದು. ಹಾಗೆ ಶಂಕರಾಚಾರ್ಯ ನಾನು ಹೊರಡುವ ಸಮಯ ಬಂತು ಅಮ್ಮ, ನಾನು ಹೊರಡ್ತೇನೆ, ಇನ್ನು ನನ್ನ ಬೀಳ್ಕೊಡುಗೆ ಮಾಡಿಕೊಡು ಅಂತ ಹೇಳಿದಾಗ, ನಾನು ನಿನ್ನ ಕೊನೆ ಕ್ಷಣದಲ್ಲಿ ನಾನು ನಿನ್ನ ಹತ್ರ ಬಳಿ ಬರ್ತೇನೆ ಅಂತ ಹೇಳಿಬಿಟ್ಟು, ನಿನ್ನ ಅತ್ಯ ಸಂಸ್ಕಾರ ನಾನೇ ಮಾಡ್ತೀನಿ ಅಂತ ಹೇಳಿಬಿಟ್ಟು ನಮ್ಮ ಆದಿಗುರು ಶಂಕರಾಚಾರ್ಯರು ಹೇಳಿಬಿಟ್ಟೆಲ್ಲ ಹೋಗ್ತಾರೆ. ಇದು ಒಂದು ನಮ್ಮ ಆದಿ ಶಂಕರಾಚಾರ್ಯರ ಗುರುವಿನ ಕತೆ. ನಿಮಗೆಲ್ಲ ಅರ್ಥ ಆಯಿತು ಅಂತ ಅಂದ್ಕೊಳ್ತೇನೆ. ತಾಯಿ ಕೊಟ್ಟ ಮಾತು ಪ್ರಕಾರನೇ ಅವರು ಶಂಕರಾಚಾರ್ಯ ಅವರ ಅಂತ್ಯ ಸಂಸ್ಕಾರ ಟೈಮಿಗೆ ಹೋಗ್ತಾರೆ. ನೋಡಿ, ಆ ಕಾಲದಲ್ಲಿ ಯಾವ ಫೋನ್ ಇಲ್ಲ, ಏನಿಲ್ಲ, ಆದರೂ ಕೂಡ ಅವರಿಗೆ ಆ ಒಂದು ದಿವ್ಯ ಜ್ಞಾನದಿಂದ ಆ ಕೆಲಸ ಎಲ್ಲ ಕೂಡ ಆಗುತ್ತೆ. ಕೇದಾರನಾಥ ದರ್ಶನ ತುಂಬ ಚೆನ್ನಾಗಿದೆ. ಈ ಒಂದು ಓಂ ಅನ್ನುವ ಸ್ಟ್ಯಾಚು ಕೂಡ ಅಲ್ಲಿದೆ. ನಾವು ಹೆಲಿಪ್ಯಾಡ್ ಮುಖಾಂತರ ಎಲ್ಲ ಹೋದ್ವಿ. ಆದರೆ ಶಂಕರಾಚಾರ್ಯ ಇಡೀ ಭಾರತವನ್ನು ಕಾಲ್ನಡಿಗೆಯಲ್ಲೇ ಸುತ್ತಿ ಅಧರ್ಮ ಮತ್ತು ಮೂಢನಂಬಿಕೆಗಳನ್ನ ತೊಡೆದು ಹಾಕ್ತಾರೆ. ಕೇದಾರನಾಥದಿಂದ ವಾಪಸ್ ಬರ್ತೇವೆ. ಇದು ನಾವು ಸ್ಟೇ ಆಗಿದ್ದಂಥ ಹೋಟೆಲ್ ಇದು. ಹೋಟೆಲ್ ಕೂಡ ತುಂಬ ಚೆನ್ನಾಗಿತ್ತು. ಈ ಹೋಟೆಲ್ನಲ್ಲಿ ಕೂಡ ನೋಡ್ಬೋದು, ನಾವಲ್ಲಿ ಮೇಲೆ ಫೋಟೋ ಇದೆ ಕೇದಾರನಾಥ. ಇದು ಹಳೆ ಕೇದಾರನಾಥದ ಫೋಟೋ ನೋಡಿ. ಹಿಂದೆ ಎಲ್ಲ ಎಷ್ಟು ಚೆನ್ನಾಗಿದೆ ವ್ಯೂ ಪಾಯಿಂಟು. ಹಾಗೆ ಇಲ್ಲಿ ಫೋಟೋ ಎಲ್ಲ ತುಂಬ ಚೆನ್ನಾಗಿ ಬಂದು, ಇದು ಕೇದಾರನಾಥ ಫೋಟೋ ಹಿಂದೆ ಹಾಕ್ಕೊಂಡಿದ್ರು ಆ ಒಂದು ಹೋಟೆಲ್ನಲ್ಲಿ. ಹಾಗಾಗಿ ಇದನ್ನು ನಾನು ತಗೊಂಡೆ. ಇದಾದ ನಂತರ ನಮಗೆ ಮೈಂಡಲ್ಲಿ ಇದ್ದಿದ್ದು ಬದ್ರಿನಾಥ್ ಹೋಗಬೇಕು ಅಂತ ಹೇಳ್ಬಿಟ್ಟಂತ. ಸೊ ಬದ್ರಿನಾಥ್ ಕೂಡ ತುಂಬಾ ಎಂಜಾಯ್ ಮಾಡಿದ್ವಿ ನಾವು. ಒಳ್ಳೆಯ ದರ್ಶನ ಆಯಿತು ನಮಗೆ ಬದ್ರಿನಾಥದಲ್ಲಿ. ಇದು ಯಾವ ಪ್ಲೇಸ್ ಅಂತ ನಾವು ಕೇದಾರನಾಥಕ್ಕೆ ಹೆಲಿಕಾಪ್ಟರ್ ಬಗ್ಗೆ ಕೂಡ ನಿಮಗೆ ಮಾಹಿತಿ ಕೊಡ್ತೀವಿ. ಅದಾದ ನಂತರ ನಾವು ಟೈಮ್ ಮಾಡಿಕೊಂಡಿದ್ದು ಶಿವ ಪಾರ್ವತಿಯರ ಕಲ್ಯಾಣ ಭೂಮಿಗೆ ನಡೆದ್ವಿ. ಇಲ್ಲಿ ದಾಂಪತ್ಯ ಜೀವನಕ್ಕೆ ಒಂದು ಮೌಲ್ಯವಾದಂತಹ ಜಾಗ ಅಂತ ಹೇಳ್ಬೋದು. ಕೇದಾರನಾಥ ವಿಸಿಟ್ ಆದಮೇಲೆ ಈ ಒಂದು ತ್ರಿಯೋಗಿ ನಾರಾಯಣ ದೇವಸ್ಥಾನ ಒಂದು ವಿಸಿಟ್ ಮಾಡ್ತಾರೆ ಎಲ್ಲರೂ ಕೂಡ. ದಂಪತಿಗಳಾಗಿರ್ಬೋದು ಅಥವಾ ಎಷ್ಟೇ ವರ್ಷ ಮದುವೆ ಆಗಿದ್ದವರು ಕೂಡ ಹೋಗ್ತಾರೆ. ಈ ಒಂದು ತ್ರಿಯೋಗಿ ನಾರಾಯಣ ದೇವಸ್ಥಾನ ಹಿಂದೂ ಧರ್ಮದ ಅತ್ಯಂತ ಪವಿತ್ರ ಮತ್ತು ಐತಿಹಾಸಿಕ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಒಂದಾಗಿದೆ. ಇದು ಉತ್ತರಾಖಂಡದ ರುದ್ರಪ್ರಯಾಗ್ ಜಿಲ್ಲೆಯ ಒಂದು ಪುಟ್ಟ ಹಳ್ಳಿಯಲ್ಲಿರುವ ಈ ಕ್ಷೇತ್ರಕ್ಕೆ ನಮ್ಮ ಚಾರ್ಧಾಮ್ ಯಾತ್ರೆಯಲ್ಲಿ ಇದನ್ನು ಯೂಶ್ವಲಿ ಸೇರಿಸ್ತಾರೆ. ವಿಶೇಷವಾಗಿ ಕೇದಾರನಾಥಕ್ಕೆ ಹೋಗುವ ದಾರಿಯಲ್ಲೇ ಬರುತ್ತೆ. ಆದರೆ ಮೊದಲು ಕೇದಾರನಾಥಕ್ಕೆ ಹೋಗ್ತಾರೆ, ಆಮೇಲೆ ಈ ಒಂದು ತ್ರಿಯೋಗಿ ನಾರಾಯಣ ಟೆಂಪಲ್ಗೆ ಭೇಟಿ ನೀಡ್ತಾರೆ. ಅತ್ಯಂತ ಮಹತ್ವವಾದ ಸ್ಥಳ. ಹಾಗೆ ಇಲ್ಲಿ ಏನಿದೆ ಅಂತ ಶಿವ ಪಾರ್ವತಿಯರ ದಿವ್ಯ ವಿವಾಹವಾದ ತಾಣ. ಹಾಗೆ ಇಲ್ಲಿ ಹಚ್ಚಿದಂಥ ಇವರ ವಿವಾಹಕ್ಕೆ ಹಚ್ಚಿದಂಥ ಕುಂಡ ಇವಾಗಲೂ ಕೂಡ ಅಖಂಡ ಕುಂಡ ಅಂತ ಹೇಳ್ತಾರೆ. ಅಖಂಡ ಅಂದರೆ ಅವಾಗಿಂದ ಹುರಿತಾನೆ ಇದೆ ಅದು ಕುಂಡ, ಅವಾಗಿಂದ ಅವರು ಹಚ್ಚುತ್ತಾನೆ ಇದ್ದಾರೆ, ಯಾವ ದಿನವೂ ಸ್ಟಾಪ್ ಆಗಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಕೇದಾರನಾಥ 6 ತಿಂಗಳು ಓಪನ್ ಇರುತ್ತೆ, 6 ತಿಂಗಳು ಕ್ಲೋಸ್ ಆಗುತ್ತೆ. ಅದೇ ಇದು ಕೇದಾರನಾಥ ಥರನೇ ಒಂದು ಕಟ್ಟಿದ್ದಾರೆ ದೇವಸ್ಥಾನ. ಇದು ಎಲ್ಲ ದಿನ ಕೂಡ ಓಪನ್ ಇರುತ್ತೆ. ಪುರಾಣಗಳ ಪ್ರಕಾರ ಈ ಸ್ಥಳದ ಅತ್ಯಂತ ದೊಡ್ಡ ಮಹತ್ವವೆಂದರೆ ಸಾಕ್ಷಾತ್ ಶಿವ ಮತ್ತು ಪಾರ್ವತಿ ದೇವಿಯರ ಕಲ್ಯಾಣ, ಅಂದರೆ ಮದುವೆ ನಡೆದಂಥ ಪವಿತ್ರ ಭೂಮಿ ಇದು. ಅದು ನಮ್ಮ ತ್ರಿಯೋಗಿ ನಾರಾಯಣ ದೇವಸ್ಥಾನ. ಅಂದರೆ ಅದು ಹಿಮಾಲಯದ ರಾಜ ಮಗಳಾಗಿ ಹುಟ್ಟಿದ ಈ ಪಾರ್ವತಿ ದೇವಿ ಶಿವನನ್ನು ಪತಿಯಾಗಿ ಪಡೆಯಲು ಹತ್ತಿರದ ಗೌರಿಕುಂಡದಲ್ಲಿ ಕಠಿಣ ತಪಸ್ಸು ಮಾಡ್ತಾಳೆ. ತಪಸ್ಸು ಮಾಡಾದ್ಮೇಲೆ ಆ ತಪಸ್ಸಿಗೆ ಮೆಚ್ಚಿ ಆ ಶಿವನು ಪಾರ್ವತಿಯನ್ನು ವಿವಾಹವಾಗಲು ಒಪ್ಪುತ್ತಾನೆ. ಆ ದಿವ್ಯ ವಿವಾಹ ಮಹೋತ್ಸವ ನಡೆದದ್ದೇ ಈ ಒಂದು ತ್ರಿಯೋಗಿ ನಾರಾಯಣ ಕ್ಷೇತ್ರದಲ್ಲಿ. ಆಯಿತಾ, ಈ ಒಂದು ತ್ರಿಯೋಗಿ ನಾರಾಯಣ ಕ್ಷೇತ್ರ ಹೆಂಗಿತ್ತು ಮೊದಲು ಅನ್ನೋದು ಒಂದು ಫೋಟೋ ಹಾಕಿದ್ದೀನಿ, ನೋಡ್ಬೋದು ನೀವು.
ಇದು ತ್ರಿಮೂರ್ತಿಗಳ ಸನ್ನಿಧಾನ ಮತ್ತು ಸಾಕ್ಷಿ. ಹಾಗೆಯೇ ಇಲ್ಲಿ ನೋಡ್ಬೋದು, ಇದು ರುದ್ರಪ್ರಯಾಗನ ನಾವಿಲ್ಲಿ ನೋಡಿದ್ವಿ. ತುಂಬ ಚೆನ್ನಾಗಿತ್ತು ರುದ್ರಪ್ರಯಾಗ ಮತ್ತು ಹಾಗೂ ಸಂಗಮ ನೋಡಿದ್ದ ಖುಷಿ ಸಿಕ್ತು ನಮಗೆ. ರುದ್ರಪ್ರಯಾಗ ಕೂಡ ತುಂಬಾ ಚೆನ್ನಾಗಿದೆ. ಇಲ್ಲಿ ಹೋಗ್ತಾ ರೋಡಲ್ಲಿ ನಾವು ಬೇರೆ ಬೇರೆ ಹಿಲ್ ಸ್ಟೇಷನ್ ವ್ಯೂ ಪಾಯಿಂಟ್ ಎಲ್ಲ ಇತ್ತು, ಅದನ್ನು ಕೂಡ ನೋಡ್ತಾ ಹೋದ್ವಿ. ಇದಾದ ನಂತರ ನಾವು ರೀಚ್ ಆಗಿದ್ದು ಜೋಶಿ ಮಠ ಅಂತ ಹೇಳ್ಬಿಟ್ಟು. ಈ ಜೋಶಿ ಮಠಲ್ಲೂ ಕೂಡ ಹಿಸ್ಟ್ರಿ ತುಂಬಾ ಚೆನ್ನಾಗಿದೆ. ಈ ಶಂಕರಾಚಾರ್ಯ ಇದನ್ನು ರಚಿಸ್ತಾರೆ. ಜೋಶಿ ಮಠ ಶಂಕರಾಚಾರ್ಯರೆಲ್ಲ ಬಂದು ಇರ್ತಾಯಿದ್ರಲ್ಲಿ. ಈ ಜೋಶಿ ಮಠ ಉತ್ತರಾಖಂಡದ ಚಮೋಲಿ ಜಿಲ್ಲೆಯಲ್ಲಿ ಇರುತ್ತೆ. ಇದು ಚಾರ್ಧಾಮಲ್ಲಿ ಕೂಡ ಸೇರಿಸ್ತಾರೆ. ವಿಶೇಷವಾಗಿ ಬದ್ರಿನಾಥ ಧಾಮದ ಹೆಬ್ಬಾಗಿಲು ಅಂತ ಕೂಡ ಹೇಳ್ತಾರೆ. ಆದಿಶಂಕರಾಚಾರ್ಯರು ಮತ್ತು ಭಾರತದ ಸಾಂಸ್ಕೃತಿಕ ಇತಿಹಾಸದೊಂದಿಗೆ ಆಳವಾದ ನಂಟನ್ನು ಹೊಂದಿರುವ ಈ ಒಂದು ಜೋಶಿ ಮಠ ರೋಮಾಂಚಕಾರಿಯಾದ ಇತಿಹಾಸ ಇಲ್ಲಿದೆ. ಹಾಗಿರೋ ಆದಿಶಂಕರಾಚಾರ್ಯರು ಕೂತಿರುವಂಥ ಜಾಗ, ಅವ್ರು ಇದ್ದಿದ್ದುವಂಥ ಎಲ್ಲದೂ ಕೂಡ ಅಲ್ಲಿ ಎಕ್ಸಿಬಿಷನ್ ಥರ ಮಾಡಿಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಜೋಶಿ ಮಠದ ಅತ್ಯಂತ ಪ್ರಮುಖ ಇತಿಹಾಸವೆಂದರೆ ಜಗದ್ಗುರು ಆದಿಶಂಕರಾಚಾರ್ಯರು ಸನಾತನ ಧರ್ಮದ ರಕ್ಷಣೆಗಾಗಿ ಭಾರತದ 4 ದಿಕ್ಕುಗಳಲ್ಲಿ ಸ್ಥಾಪಿಸಿದ 4 ಮಹಾಮಠಗಳಲ್ಲಿ ಇದು ಮೊದಲನೆಯದು. ಯಾವುದು? ಜೋಶಿ ಮಠ ಅಂತ. ಇದರ ಮೊದಲ ಹೆಸರು ಜ್ಯೋತಿ ಮಠ ಅಂತ. ಜ್ಯೋತಿರ್ಮಠ ಅದು ಜೋಶಿ ಮಠ ಥರ ಆಗ್ಬಿಟ್ಟಿದೆ. ಏನಂತ ಹೇಳ್ತಾ ಇದ್ದೀನಿ ನಾನು, ಇದರ ಮೊದಲ ಹೆಸರು ಜ್ಯೋತಿರ್ಮಠ ಅಂತ. ಓಕೆ, ಜ್ಯೋತಿರ್ಮಠ ಕಾಲಾಂತರದಲ್ಲಿ ಇದು ಜೋಶಿ ಮಠ ಎಂದು ಬದಲಾಯಿತು. ಓಕೆ, ಶಂಕರಾಚಾರ್ಯ ಇಲ್ಲಿ ಸುಮಾರು 5 ವರ್ಷಗಳ ಕಾಲ ತಪಸ್ಸು ಮಾಡಿದರು. ಅವರಿಗೆ ಇಲ್ಲಿ ದಿವ್ಯಜ್ಞಾನದ ಜ್ಯೋತಿರ್ದರ್ಶನವಾದ ಕಾರಣ ಇದಕ್ಕೆ ಜ್ಯೋತಿರ್ಮಠ ಎಂಬ ಹೆಸರು ಬಂತು. ಅವರು ಇಲ್ಲೇ ಕುಳಿತು ತಮ್ಮ ಪ್ರಸಿದ್ಧ ಶಂಕರ ಭಾಷ್ಯಗಳನ್ನು ಬರೀತಾರೆ. ಹಾಗೆ ಜೋಶಿ ಮಠದಲ್ಲಿ ಇಂದಿಗೂ ನಾವು ಕಾಣ್ಬೋದಂಥ ಒಂದು ಜೀವಂತ ಇತಿಹಾಸವೆಂದರೆ ಸುಮಾರು 2500 ವರ್ಷದ ಹಳೆಯದಾದ ಕಲ್ಪವೃಕ್ಷ, ಒಂದು ಜಾತಿಯ ಹಿಪ್ಪೆ ಮರ, ಅದು ಕೂಡ ನೀವು ನೋಡ್ಬೋದು. ಈ ದಿವ್ಯ ವೃಕ್ಷದ ಕೆಳಗೆ ಕುಳಿತು ಆದಿಶಂಕರಾಚಾರ್ಯರು ತಪಸ್ಸು ಮಾಡ್ತಿದ್ರು ಎಂದು ನಂಬಲಾಗಿದೆ. ಈ ಮರದ ಸುತ್ತಳತೆ ಸುಮಾರು 29 ಮೀಟರ್ಸ್ಗಳಿದೆ. ಈ ವೃಕ್ಷದ ಹತ್ತಿರದಲ್ಲಿ ಶಂಕರಾಚಾರ್ಯ ವಾಸಿಸ್ತಿದ್ರು ಅಂತ ಹೇಳಿದ್ರು, ತಪಸ್ಸು ಮಾಡ್ತಿದ್ರು ಅಂತ ಕೂಡ ಹೇಳಿದ್ರು. ಒಂದು ನೈಸರ್ಗಿಕ ಗುಹೆ ಕೂಡ ಇದೆ, ನಮಗೆ ನೋಡೋಕ್ಕಾಗಿಲ್ಲ, ನೀವಾದರೆ ಹೋಗಿ ಬರ್ಬೋದು. ತುಂಬಾ ಚೆನ್ನಾಗಿತ್ತು ಈ ಜೋಶಿ ಮಠ ಕೂಡ. ಅಲ್ಲಿ ನರಸಿಂಹ ದೇವಸ್ಥಾನದ ಕೂಡ ಇದೆ. ಇದು ನಮ್ಮದು ಹೋಗಿದ್ದು ಅಂತ ಫ್ರೆಂಡ್ಸು ನಾವೆಲ್ಲ. ಇಲ್ಲಿರುವ ಪ್ರಸಿದ್ಧ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಒಂದು ರೋಮಾಂಚಕ ಇತಿಹಾಸ ಮತ್ತು ಭವಿಷ್ಯದ ನಂಬಿಕೆ ಇದೆ. ಇಲ್ಲಿರುವ ನರಸಿಂಹ ಮೂರ್ತಿಯ ಒಂದು ಕೈ ತುಂಬ ಸಣ್ಣದಾಗಿದೆ. ಕಾಲ ಕಳೆದಂತೆ ಅದು ಸವಿತಾ ಇದೆ ಅಂತ ಹೇಳ್ತಾರೆ. ಪುರಾಣಗಳ ಪ್ರಕಾರ ಯಾವ ದಿನ ಆ ಕೈ ಸಂಪೂರ್ಣವಾಗಿ ಮುರಿದು ಬೀಳುತ್ತದೋ ಅಂದು ಬದ್ರಿನಾಥಕ್ಕೆ ಹೋಗುವ ಹಾದಿಯಲ್ಲಿರುವ ಜಯ ವಿಜಯ ಪರ್ವತಗಳು ಕುಸಿದು ಬದ್ರಿನಾಥದ ದಾರಿ ಸಂಪೂರ್ಣವಾಗಿ ಬಂದ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಗೊತ್ತಿಲ್ಲ. ಆನಂತರ ಬದ್ರಿನಾಥ ಜೋಶಿ ಮಠದ ಹತ್ತಿರವಿರುವ ಭವಿಷ್ಯ ಬದ್ರಿ ಎಂಬ ಕ್ಷೇತ್ರದಲ್ಲಿ ದರ್ಶನ ನೀಡುತ್ತಾನೆ ಎಂಬುದು ಇಲ್ಲಿನ ಪ್ರಸಿದ್ಧ ಪುರಾಣ ಕಥೆ. ಹಾಗೆ ನಾವು ಮುಂದೆ ಹನುಮಾನ್ ಚಟ್ಟಿ ಅಂತಿತ್ತು, ಅದು ಕೂಡ ನಾವು ನೋಡಿದ್ವಿ. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ, ಎಲ್ಲ ಖುಷಿ ಸಿಗ್ತಾಯಿತ್ತು. ಕರ್ಕೊಂಡೋಗಿದ್ದು ಪ್ಲೇಸ್ಗಳು ಭಗೀರಥಿ ಟ್ರಾವೆಲ್ಸ್ನವರು ಚೆನ್ನಾಗಿ ನೋಡಿಕೊಂಡ್ರು ನಮ್ಮನ್ನು. ಎಲ್ಲ ಪ್ಲೇಸ್ನೂ ಕೂಡ ವಿಸಿಟ್ ಮಾಡಿಸಿ ಆರಾಮಾಗಿ ಕರ್ಕೊಂಡು ಬರ್ತಾಯಿದ್ರು. ಚೆನ್ನಾಗಿತ್ತು ಒಂಥರ ಎಲ್ಲ ಕೂಡ ಪ್ಲೇಸಸ್. ನೆಕ್ಸ್ಟ್ ಇದು ಬದ್ರಿನಾಥ ವೀಕ್ಷಣೆ ಮಾಡಿದ್ದು ತುಂಬಾ ಖುಷಿ ಸಿಕ್ತು. ದೊಡ್ಡ ಕ್ಯೂ ಇತ್ತು. ನಾವು ಸ್ಪೆಷಲ್ ದರ್ಶನಕ್ಕೆ ತೊಗೊಂಡಿದ್ವಿ ಪಾಸ್, ಆದರೂ ಕೂಡ ನಾವು ಕಾಲ್ನಡಿಗೆಯಲ್ಲಿ ನೋಡಬೇಕು ಅಂತ ಹೇಳಿ ಸುಮಾರು ಒಂದು 6 ಕಿಲೋಮೀಟ್ರಷ್ಟು ಉದ್ದ ಇರುವಂಥ ಒಂದು ಕ್ಯೂ ಅಲ್ಲಿ ನಿಂತು ನಾವು ಈ ಬದ್ರಿನಾಥನ ದರ್ಶನ ಮಾಡಿದ್ವಿ. ಕೇದಾರನಾಥ ದರ್ಶನ ನಂತರ ರುದ್ರಪ್ರಯಾಗದ ನಂತರ ಅಲಕಾನಂದ, ಮಂದಾಕಿನಿ ನದಿಗಳ ಸುಂದರ ಸಂಗಮ ಎಲ್ಲ ನೋಡಿ ಪೀಪಲ್ಕೋಟಿ ಮಾರ್ಗವಾಗಿ ವೈಕುಂಠ ಧಾಮವೆಂದೇ ಕರೆಯಲ್ಪಡುವ ಬದ್ರಿನಾಥಕ್ಕೆ ಹೋಗ್ತೇವೆ. ಅಲ್ಲೇ ದೇವಸ್ಥಾನದಲ್ಲಿ ಬರೆಯಿರುವಂಥ ನೈಸರ್ಗಿಕ ಬಿಸಿನೀರಿನ ಬುಗ್ಗೆಯಾದ ತಪ್ತಕುಂಡ ಕೂಡ ನಾವು ನೋಡ್ತೇವೆ.
ತುಂಬ ಚೆನ್ನಾಗಿತ್ತು. ಇದು ರಾತ್ರಿ ನಮಗೆ ನಮ್ಮ ಬದ್ರಿನಾಥ ವೀಕ್ಷಣೆ ಮಾಡುವಾಗ ಈ ಸಿಕ್ಕಿದಂಥ ಹುಡುಗರು ಕೂಡ ತುಂಬ ಚೆನ್ನಾಗಿತ್ತು. ಅವ್ರ ಟೀಮು ಕೂಡ ಅವರು ಬೈಕಲ್ಲಿ ರೈಡ್ ಮಾಡಿಕೊಂಡು ಈ ಒಂದು ಹುಡುಗಿ ಮತ್ತು 3 ಜನ 2 ಹುಡುಗರು ಅವರು ಬಂದಿದ್ದರು. ಅಸ್ಸಾಮಿಂದ ಬಂದಿದ್ದರು ಅವರು. ತುಂಬ ಖುಷಿಯಾಯಿತು ನೋಡೋದಕ್ಕೆ. ನಮ್ಮ ಇಲ್ಲಿ ಅಸ್ಸಾಮಿಂದ ಈ ಬದ್ರಿನಾಥ್ ನೋಡೋಕ್ಕೆಲ್ಲ ಬಂದಿದ್ದಾರೆ ಅಂತ ಹೇಳಿ ಅಂತ. ಬದ್ರಿನಾಥ್ ತುಂಬ ಖುಷಿ ಸಿಕ್ತು. ಅಲ್ಲಿ ವಿಷ್ಣು ಸಹಸ್ರನಾಮ ಎಲ್ಲ ಹೇಳಿದ್ವಿ ನಾನು. ಇದಾದಮೇಲೆ ಇದು ನಾವು ಬದ್ರಿನಾಥ ಫೋಟೋ ತೊಗೊಳ್ಳುವಾಗ ಆಲ್ಮೋಸ್ಟ್ 1 ಗಂಟೆ ಆಗಿತ್ತು. ರಾತ್ರಿ ಸುಮಾರು 1 ಗಂಟೆ ಆಗಿತ್ತು ಬದ್ರಿನಾಥ ವೀಕ್ಷಣೆ ಮಾಡುವಾಗ. ಎಲ್ಲರೂ ಹೋಗಿದ್ರು, ನಾವು ಮಾತ್ರ ಲಾಸ್ಟಲ್ಲಿ ಉಳ್ಕೊಂಡು ಸಿಕ್ಕಾಕೊಂಡಿದ್ವಿ. ಸೊ ಆದರೂ ನಾವು ನೋಡಲೇಬೇಕು ಅಂತ ಹೇಳಿಬಿಟ್ಟು ಎಷ್ಟೇ ದೂರ ಆದರೂ ಪರವಾಗಿಲ್ಲ ಅಂತ ಹೇಳಿ, ಯಾಕಂದರೆ ನಾವು ಕೇದಾರನಾಥ ಹೋಗಿದ್ದು, ಯಮುನೋತ್ರಿ ಹೋಗಿದ್ದು, ಗಂಗೋತ್ರಿ ಹೋಗಿದ್ದು ಎಲ್ಲ ಡೋಲಿ ಬಿಟ್ಟು ಅದ್ರ ಮುಖಾಂತರ ಹೋಗಿದ್ವಿ. ಎಲ್ಲೂ ದಣಿವನ್ಸಿರಲಿಲ್ಲ. ಹಾಗಾಗಿ ಇಲ್ಲಿ ನಡ್ಕೊಂಡು ಹೋಗೋಣ ಅಂಥೇಳಿ ಸುಮಾರು 6ರಿಂದ 7 ಕಿಲೋಮೀಟ್ರಷ್ಟು ಕ್ಯೂ ಅಲ್ಲಿ ಇದ್ದು ಬದ್ರಿನಾಥನ ದರ್ಶನ ಮಾಡ್ಕೊಳ್ತೀವಿ. ರಾತ್ರಿ ಸುಮಾರು 12:40 ಹಂಗೆ 1 ಗಂಟೆ 1:15 ಸುಮಾರಿಗೆ ನಾವು ವಾಪಸ್ಸು ನಮ್ಮ ರೂಮ್ಗೆ ಹೋಗ್ತೇವೆ. ನೋಡಿ, ಅಷ್ಟೆಲ್ಲ ಸುಸ್ತಾದರೂ ಕೂಡ ಮುಖದಲ್ಲಿ ಅಷ್ಟೇ ಕಳೆ ಎಲ್ಲ ಇತ್ತು. ಮತ್ತೆ ಬೆಳಿಗ್ಗೆ ನಮಗೆ 4:15ಗೆ ಸ್ಪೆಷಲ್ ದರ್ಶನದ ಒಂದು ಟಿಕೆಟ್ ತೊಗೊಂಡಿದ್ವಿ. ಒಬ್ಬೊಬ್ಬರಿಗೆ ಅದು 5,500 ಆಗುತ್ತೆ. ಆನ್ಲೈನ್ ಬುಕ್ಕಿಂಗ್ ಮಾಡಿಕೊಂಡು ಹೋಗುವಂಥದ್ದು. ನೀವು ತುಂಬ ದುಡ್ಡಿಗೆ ಖರ್ಚಾಗುತ್ತೆ ಅಂದ್ಕೊಳಕ್ಕೆ ಹೋಗಬೇಡಿ. ನೀವು ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡ್ಬಿಟ್ಟು ಈ ಬದ್ರಿನಾಥ ವೀಕ್ಷಣೆ ಮಾಡೋಕ್ಕೋಸ್ಕರ ನೀವು ಸ್ಪೆಷಲ್ ದರ್ಶನ ಟಿಕೆಟ್ ತೊಗೊಳ್ಳಿ. ಹತ್ತಿರದಲ್ಲೇ ಕೂರಿಸ್ತಾರೆ. ತುಂಬ ಚೆನ್ನಾಗಿ ದರ್ಶನ ಆಗುತ್ತೆ. ತುಂಬ ಖುಷಿ ಕೂಡ ಸಿಗುತ್ತೆ. ನನಗೆ ಎಲ್ಲ ಕಡೆಗಿಂತ ಈ ಬದ್ರಿನಾಥದಲ್ಲಿ ನನಗೆ ತುಂಬ ಖುಷಿ ಸಿಕ್ತು. ಯಾಕಂತ ಹೇಳಿದರೆ ಅಲ್ಲಿ ನಮಗೆ ಸ್ಪೆಷಲ್ ದರ್ಶನ ಇತ್ತಲ್ಲ, ನಾವು 3:45 ಹಂಗೆ ಅಲ್ಲಿ ನಾವು ಮತ್ತೆ ಬೆಳಿಗ್ಗೆ ಇಲ್ಲಿ ಆಲ್ರೆಡಿ 1:30ಗೆ ನಾವು ರೂಮ್ ರೀಚ್ ಆಗಿದ್ದೀವಿ. 1:30ಗೆ ರೀಚ್ ಆಗಿಬಿಟ್ಟು ಊಟ ಮಾಡಿ ಮತ್ತೆ ಬೇಗ ಒಂದು ಅರ್ಧ ಗಂಟೆನೋ 1 ಅವರ್ ಮಲಗಿಬಿಟ್ಟು ಮತ್ತೆ ಸ್ನಾನ ಮಾಡಿ ಮತ್ತೆ ಬೆಳಿಗ್ಗೆ ನಾವು ಬದ್ರಿನಾಥ ದರ್ಶನಕ್ಕೆ ಅಂತ 3:45 ಹಿಂಗೆ ವಾಪಸ್ ಬರ್ತೀವಿ. ಕ್ಯೂ ಏನಾದ್ರು ಜಾಸ್ತಿ ಇರ್ಬೋದು ಅಂತ ಹೇಳಿ ಅಂತ. ಅದಕ್ಕೋಸ್ಕರ ನಾವು 3:45 ಬಂದಾಗ 4:20 ನನಗೆ ನಾವಲ್ಲಿ ರೀಚ್ ಆಗ್ತೀವಿ. ರೀಚ್ ಆದಮೇಲೆ ರೀಚ್ ಆದಮೇಲೆ ಮತ್ತೆ ನಾವು ಒಳಗಡೆ ನೋಡಿದ್ದು, ಒಳಗಡೆ ಬೆಳಿಗ್ಗೆ ಪೂಜೆ ಎಲ್ಲ ಆಗಿದ್ದು ಹೊರಗೆ ಬಂದಿದ್ದು. ಹತ್ತಿರದಲ್ಲೇ, ಎಷ್ಟು ಗರ್ಭಗುಡಿ ಹತ್ತಿರದಲ್ಲೇ ನಮ್ಮನ್ನು ಕೂರಿಸಿದ್ರು. ಹಾಗೆ ನಮ್ಮನ್ನೇ ಫಸ್ಟ್ ಕರೆದಿದ್ದು ಅಶೋಕ್ ಪ್ರತಿಭಾ ಫ್ರಮ್ ಕರ್ನಾಟಕ ಅಂತ ಹೇಳಿದ್ರು. ತುಂಬಾ ಖುಷಿ ಸಿಕ್ತು. ಹೋದ್ವಿ. ನಾವು ಬದ್ರಿನಾಥಲ್ಲಿ ಸ್ಟೇ ಆಗಿದ್ದು ಹೋಟೆಲು ಊರ್ವಶಿ ಅಂತ ಹೇಳಿ. ಇದು ಬೆಳಿಗ್ಗೆ ನಮಗೆ ದರ್ಶನ ಆಗಿ ಪೂಜೆ ಎಲ್ಲ ಆಗಿ ಹೊರಗೆ ಬಂದಾಗ ನಾನು ಈ ಪುಣ್ಯಕ್ಷೇತ್ರ ಎಲ್ಲ ನೋಡುವಾಗ ಆದಷ್ಟು ನಾನು ಸೀರೆಗಳನ್ನೇ ಪ್ರಿಫರ್ ಮಾಡಿದ್ದೆ. ಸೀರೆ ಉಟ್ಕೊಂಡೇ ಹೋಗಿದ್ದೆ ಪುಣ್ಯಕ್ಷೇತ್ರಕ್ಕೆ. ನಾನು ಸೀರೆನೇ ಉಟ್ಕೊಂಡು ಹೋಗಬೇಕು, ಈ ಚೂಡಿ ಈ ಪ್ಯಾಂಟ್ ಶರ್ಟ್ ಎಲ್ಲ ಬೇಡ ಅಂತ ಹೇಳಿಬಿಟ್ಟು ಅಂತ ನನಗೇನು ಎಲ್ಲೂ ಕಷ್ಟ ಆಗಿಲ್ಲ. ಕೆಲವರು ಹೇಳಿದ್ರು, ಏನಪ್ಪ ಸಾರಿ ಉಟ್ಕೊಂಡು ಹೋಗಿದ್ದಾರೆ, ಇವರು ಕಷ್ಟ ಆಗ್ಬೋದು ಅಂತ ಹೇಳ್ಬಿಟ್ಟಂತ. ಬಟ್ ನನಗೆಲ್ಲೂ ಏನೂ ಕಷ್ಟ ಆಗಿಲ್ಲ. ತುಂಬಾ ಚೆನ್ನಾಗಿ ಎಲ್ಲ ದರ್ಶನ ಆಯಿತು ಬದ್ರಿನಾಥದಲ್ಲಿ. ತುಂಬ ಖುಷಿ ಸಿಕ್ತು. ಜಪ ಎಲ್ಲ ಮಾಡ್ತಾಯಿದ್ರು. ಹಾಗೆ ವಿಷ್ಣು ಸಹಸ್ರನಾಮ ಎಲ್ಲ ಹೇಳ್ತಾ ಹೋದರು. ಹಾಗೆ ನಮಗೆ ಬದ್ರಿನಾಥದಲ್ಲಿ ಅಲಂಕಾರ ಮಾಡಿದ್ದೆಲ್ಲ ನಮಗೆ ನೋಡೋಕ್ಕೆ ತುಂಬಾ ಚೆನ್ನಾಗಿ ಸಿಕ್ತು. ಈ ಒಂದು ಬದ್ರಿನಾಥ ಧಾಮ ಸನಾತನ ಧರ್ಮದ ಪರಮ ಪವಿತ್ರವಾದ ಮಹಾಚಾರ್ಧಾಮಗಳಲ್ಲಿ ಕೂಡ ಒಂದಾಗಿರುತ್ತೆ. ಅತ್ಯಂತ ಪ್ರಮುಖವಾದ ವೈಕುಂಠ ಧಾಮ ಅಂತ ಕೂಡ ಹೇಳ್ಬೋದು ಇದನ್ನು. ಇದು ಹಿಮಾಲಯದ ನರ ಮತ್ತು ನಾರಾಯಣ ಎಂಬ 2 ದೈತ್ಯ ಪರ್ವತಗಳ ಮಧ್ಯೆ ಅಲಕಾನಂದ ನದಿಯ ದಡದಲ್ಲಿರುವ ಈ ದಿವ್ಯ ಕ್ಷೇತ್ರ ರೋಮಾಂಚನಕಾರಿಯಾಗಿತ್ತು ಮತ್ತು ಇತಿಹಾಸ ಪುರಾಣ ಪ್ರಸಿದ್ಧವಾದ ಹಿನ್ನೆಲೆ ಕೂಡ ಇದೆ. ಪುರಾಣಗಳ ಪ್ರಕಾರ ಒಮ್ಮೆ ಶ್ರೀ ಮಹಾವಿಷ್ಣು ಹಿಮಾಲಯದ ಈ ಕೊರೆಯುವ ಚಳಿಯಲ್ಲಿ ಈ ಕಠಿಣವಾದ ತಪಸ್ಸನ್ನು ಆರಂಭಿಸ್ತಾರಂತೆ. ತಪಸ್ಸಿನಲ್ಲಿ ಲೀನವಾದ ಪತಿಯನ್ನು ಹಿಮಪಾತ ಮತ್ತು ವಿಪರೀತ ಚಳಿಯಿಂದ ರಕ್ಷಿಸಲು ಇಚ್ಛಿಸಿದ ಈ ಮಹಾಲಕ್ಷ್ಮೀ ದೇವಿ ತಾನೇ ಸ್ವತಃ ಒಂದು ದೊಡ್ಡ ಬದರಿ ಅಂದರೆ ಬೋರೆ ಹಣ್ಣಿನ ಜುಜ್ಬೆ ಅಂತ ಹೇಳ್ತಾರೆ ಮರವಾಗಿ ರೂಪಾಂತರಗೊಂಡು ವಿಷ್ಣುವಿಗೆ ನೆರಳಾಗಿ ನಿಲ್ತಾಳೆ ಅಂತ ಹೇಳಿ ಪುರಾಣಗಳಿದೆ. ಹಾಗೆ ವಿಷ್ಣುವು ತಪಸ್ಸಿನಿಂದ ಎದ್ದಾಗ ಲಕ್ಷ್ಮಿಯ ಈ ಸಮರ್ಪಣೆಯನ್ನು ಕಂಡು ಪ್ರಸನ್ನ ಆಗ್ತಾನೆ. ಇನ್ನು ಮುಂದೆ ಈ ಕ್ಷೇತ್ರವನ್ನು ನನ್ನ ಹೆಸರಿಗಿಂತ ಮುಂಚೆ ನಿನ್ನ ಹೆಸರಿಂದ ಅಂದರೆ ಬದ್ರಿನಾಥ, ಲಕ್ಷ್ಮಿಯ ಪತಿ ಬದ್ರಿನಾಥ ಎಂದು ಕರೆಯಲಾಗುತ್ತದೆ ಅಂತ ಅವಳಿಗೆ ವರ ಕೊಡ್ತಾನೆ ಅಂತ ಹೇಳಿಬಿಟ್ಟು ಇದೆ. ಇದು ಒಂದು ಬದ್ರಿನಾಥ ಕ್ಷೇತ್ರದ ಒಂದು
ಚರಿತ್ರೆ ಅಂತ ಹೇಳ್ಬೋದು. ಹಾಗೆ ಬದ್ರಿನಾಥ ದೇಗುಲದ ಆಧುನಿಕ ಇತಿಹಾಸಕ್ಕೆ ಜಗದ್ಗುರು ಆದಿಶಂಕರಾಚಾರ್ಯರ ಕೊಡುಗೆ ಕೂಡ ಅಪಾರವಾಗಿದೆ. ಅವರು ಕೂಡ ಭಾಳ ಕೊಡುಗೆಯೆಲ್ಲ ಕೊಟ್ಟಿದ್ದಾರೆ ಈ ಒಂದು ಬದ್ರಿನಾಥ ಮೂರ್ತಿಯನ್ನು ನಿರ್ಮಾಣ ಮಾಡೋದಕ್ಕೆ ಆಗಲಿ ಎಲ್ಲದೂ ಕೂಡ ಅವರು ಒಂದು ಕೈ ಇದೆ ಅಂತ ನಾವು ಹೇಳ್ಬೋದು. ನಿಜವಾಗ್ಲೂ ಬದ್ರಿನಾಥದಲ್ಲಿ ನನಗೆ ಎಷ್ಟು ಖುಷಿ ಆಯಿತು ಅಂತ ಹೇಳಿದ್ರೆ, ನಮಗೆ ಅದೆಲ್ಲ ಅದು ಏನು ಹೇಳ್ತಾರೆ, ಆಭರಣ ತೊಡಿಸೋದಾಗಿರ್ಬೋದು, ಅದು ನೀರಿನ ಅಭಿಷೇಕ ಆಗಿರ್ಬೋದು, ಎಲ್ಲ ಅಭಿಷೇಕಗಳನ್ನೂ ಕೂಡ ಒಂದೊಂದಾಗೆ ತೋರಿಸ್ತಾ ಹೋಗ್ತಾರೆ. ತುಂಬಾ ಖುಷಿ ಆಯಿತು ನೋಡೋದಕ್ಕೆ. ಎಲ್ಲ ಬದ್ರಿನಾಥದಲ್ಲಿ ಮಾತ್ರ ಕಣ್ಣು ತುಂಬಿಕೊಂಡೆ ನಾನು. ಎಲ್ಲ ಒಂದು ಈ ಅಭಿಷೇಕಗಳನ್ನ ಕೂಡ ಮಾಡಿಸಿದ್ದು ತುಂಬಾ ಖುಷಿ ಆಯಿತು. ಬದ್ರಿನಾಥದ ಅಷ್ಟು ದೇವ್ರನ್ನ ಹತ್ರದಿಂದ ನೋಡಿದೆ ಅನ್ನೋ ಒಂದು ಖುಷಿನೂ ಸಿಕ್ಕಿತ್ತು. ಆನಂತರ ನಾವು ಹೋಗಿದ್ದು ಮಾನಾ ವಿಲೇಜ್. ಈ ಮಾನಾ ವಿಲೇಜ್ ಬಗ್ಗೆನೂ ಕೂಡ ದೊಡ್ಡ ಹಿಸ್ಟ್ರಿನೇ ಇದೆ ನಮ್ಮ ಒಂದು ಮಹಾಭಾರತದಲ್ಲಿ. ಇದು ಗಣಪತಿ ಮಹಾಭಾರತವನ್ನು ಬರೆದಂತಹ ಜಾಗ. ಮಾನಾ ವಿಲೇಜು ಭಾರತದ ಇತಿಹಾಸ ಮತ್ತು ಪುರಾಣ ಮತ್ತು ಭೌಗೋಳಿಕತೆಯಲ್ಲಿ ಅತ್ಯಂತ ವಿಶಿಷ್ಟವಾದ ಸ್ಥಾನ ಪಡೆದಿದೆ. ಈ ಬದ್ರಿನಾಥ ಧಾಮದಿಂದ ಕೇವಲ ಒಂದು ಸ್ವಲ್ಪ 2-5 ಕಿಲೋಮೀಟರ್ ದೂರದಲ್ಲಿ ಒಂದು ಈ ಜಾಗ ಇದೆ. ಫಸ್ಟ್ ಇಂಡಿಯನ್ ವಿಲೇಜ್ ಅಂತ ಕೂಡ ಇದನ್ನು ಹೇಳ್ತಾರೆ. ಹಾಗೆ ಭಾರತದ ಕೊನೆಯ ಹಳ್ಳಿ ಎಂದು ಕೂಡ ಕರೆಯಲಾಗುತ್ತದೆ. ಆದರೆ ಈಗ ಇದನ್ನು ಗೌರವಪೂರ್ವಕವಾಗಿ ಭಾರತದ ಮೊದಲ ಹೆಬ್ಬಾಗಿಲು ಅಥವಾ ಮೊದಲ ಹಳ್ಳಿ ಅಂತ ಹೇಳ್ತಾರೆ. ಆವಾಗ ಮೊದಲು ಕೊನೆಯ ಹಳ್ಳಿ ಅಂತೂ ಈಗ ಮೊದಲ ಭಾಗ ಅಂತ ಹೇಳ್ತಾರೆ. ಹಾಗೆ ಚೈನಾ ಬಾರ್ಡ್ರು ಕೂಡ ಅಂತ ಕೂಡ ಇದನ್ನು ಹೇಳ್ತಾರೆ. ಮಾನಾ ಗ್ರಾಮದ ಇತಿಹಾಸ ದ್ವಾಪರ ಯುಗದ ಮಹಾಭಾರತದೊಂದಿಗೆ ನೇರ ನಂಟನ್ನು ಕನೆಕ್ಷನ್ ಇಟ್ಕೊಂಡಿದೆ ಅಂತಲೂ ಹೇಳ್ಬೋದು. ಹಾಗೆ ಹಿಂದೂ ಧರ್ಮದ ಅತಿ ದೊಡ್ಡ ಗ್ರಂಥಗಳಲ್ಲಿ ರಚನೆ ಆಗಿದ್ದು ಇದೇ ಪುಟ್ಟ ಹಳ್ಳಿ ಅಂತ ಕೂಡ ನಾವು ಹೇಳ್ಬೋದು. ಹಾಗೆ ಇಲ್ಲಿ ವ್ಯಾಸ ಗುಹೆ ಕೂಡ ಇದೆ. ಇಲ್ಲಿ ಕಲ್ಲಿನ ನೈಸರ್ಗಿಕ ಗುಹೆಯೊಂದಿಗೆ ಸಾಕ್ಷಾತ್ ವೇದವ್ಯಾಸ ಮಹರ್ಷಿಗಳು ಇದೇ ಗುಹೆಯಲ್ಲಿ ಕುಳಿತು ಮಹಾಭಾರತವನ್ನು ಬರೆದಿರ್ತಾರೆ. ಹಾಗೆ ಪುರಾಣಗಳು 4 ವೇದಗಳನ್ನು ವಿಂಗಡಿಸಿರ್ತಾರೆ. ಈ ಗುಹೆಯ ಮೇಲ್ಛಾವಣಿ ಕಲ್ಲುಗಳು ನೋಡಲು ಗ್ರಂಥದ ಪುಟಗಳನ್ನು ಒಂದರ ಮೇಲೊಂದು ಇಟ್ಟು ಥರದ ಕಾಣುತ್ತೆ. ಹಾಗೆ ಗಣೇಶ ಗುಹೆ, ಓಕೆ, ಇದು ಹಿಂದೆ ಏನು ನೋಡಿದ್ರೆ ಅದು ಗಣೇಶ ಗುಹೆ ಅಂತೇಳಿ. ವ್ಯಾಸ ಗುಹೆಯಿಂದ ಸ್ವಲ್ಪವೇ ದೂರದಲ್ಲಿ ಈ ಒಂದು ಗುಹೆ ಇದೆ. ವೇದವ್ಯಾಸರು ಮಹಾಭಾರತದ ಶ್ಲೋಕಗಳನ್ನು ಕೂಡ ಇಲ್ಲಿ ಬಂದು ಹೇಳ್ತಿರೋದಿದೆ. ಗಣಪತಿಯು ಅದನ್ನು ಲಿಪಿಕಾರನಾಗಿ ಬರೆದಿದ್ದು ಇದೇ ಗುಹೆಯಲ್ಲಿ ಕುಳಿತು ಎಂಬುದು ಕೂಡ ಪುರಾಣ ಪ್ರಸಿದ್ಧಿ ಇತಿಹಾಸ ಕೂಡ ಇದೆ. ಹಾಗೆ ಮುಂದೆ ನಾವು ಹೋಗ್ತಾ ಪಾಂಡವರ ಸ್ವರ್ಗಾರೋಹಣದ ಹಾದಿ. ಪಾಂಡವರ ಸ್ವರ್ಗಾರೋಹಣದ ಹಾದಿ ಅಂತ ಹೇಳಿದ್ರೆ, ಪಾಂಡವರು ಸ್ವರ್ಗಕ್ಕೆ ಹೋಗೋಕ್ಕೆ ಅಂತ ಈ ಒಂದು ಜಾಗ ಕೂಡ ನಿರ್ಮಾಣ ಆಗಿತ್ತು ಅಂತ ಹೇಳಿ ಪುರಾಣಗಳಲ್ಲಿ ಹೇಳಿದ್ದಾರೆ. ಈಗ ಮಹಾಭಾರತ ಯುದ್ಧ ಮುಗಿದ ನಂತರ ಈ ಪಾಂಡವರು ದ್ರೌಪದಿಯೊಂದಿಗೆ ಸಶರೀರವಾಗಿ ಸ್ವರ್ಗಕ್ಕೆ ಪ್ರಯಾಣ ಬೆಳೆಸಿದ್ದು ಇದೇ ಮಾನಾ ಹಳ್ಳಿಯ ಮಾರ್ಗವಾಗಿ. ಈ ಒಂದು ಮಾನಾ ಹಳ್ಳಿಯ ಮಾರ್ಗವಾಗಿ ಪಾಂಡವರು ಮತ್ತು ದ್ರೌಪದಿಯ ಜೊತೆಯಲ್ಲಿ ಹೋಗ್ತಾರೆ. ಇದು ಸರಸ್ವತಿ ನದಿಯ ಉಗಮ ಮತ್ತು ಭೀಮಫಲ ಅಂತ ಹೇಳ್ಬಿಟ್ಟು ಜಾಗ ಹೇಳ್ತಾರೆ. ಈ ಒಂದು ಮಾನಾ ಗ್ರಾಮದಲ್ಲಿ ವೇಗವಾಗಿ ಬೋರ್ಗರೆಯುತ್ತಾ ಹರಿಯುವ ಸರಸ್ವತಿ ನದಿಯ ದಿವ್ಯ ದರ್ಶನ ಕೂಡ ನಮಗೆ ಆಯಿತು. ತುಂಬಾ ಖುಷಿ ಆಯಿತು ನನಗೆ. ಹಾಗೆ ಇನ್ನೊಂದು ಈ ಭೀಮಫುಲ ಸರಸ್ವತಿ ನದಿಯ ಜಾಗದಲ್ಲಿ ಒಂದು ದೇವಸ್ಥಾನ ಮಾಡಿದ್ದಾರೆ. ಅದು ಕೂಡ ತುಂಬ ಚೆನ್ನಾಗಿದೆ. ಪಾಂಡವರು ಸ್ವರ್ಗಕ್ಕೆ ಹೋಗುವಾಗ ಈ ನದಿಯನ್ನು ದಾಟಲು ಕಷ್ಟವಾದಾಗ ಬಲಿಷ್ಠನಾದ ಭೀಮನ ಒಂದು ಬೃಹತ್ ಬಂಡೆಗಲ್ಲನ್ನು ಎತ್ತಿ ನದಿಗೆ ಅಡ್ಡಲಾಗಿ ಹಾಕಿ ಸೇತುವೆ ನಿರ್ಮಿಸ್ತಾರೆ ಅಂತ ಹೇಳ್ಬಿಟ್ಟು ಒಂದು ಪುರಾಣಗಳಲ್ಲಿದೆ. ಇದನ್ನೇ ಭೀಮಫಲ ಎಂದು ಕರೆಯಲಾಗುತ್ತದೆ. ನೀವು ನೋಡ್ಬೋದು, ಇಲ್ಲಿ ನೋಡಿ, ಆ ಪಂಚಪಾಂಡವರು, ಹಾಗೆ ಹಿಂದ್ಗಡೆ ದ್ರೌಪದಿ, ಅದ್ರ ಮುಂದೆ ಒಂದು ನಾಯಿ ಕೂಡ ಇರುತ್ತೆ. ಇವ್ರ ಜೊತೆ ನಾಯಿ ಕೂಡ ಸ್ವರ್ಗಕ್ಕೆ ಹೋಯಿತು ಅಂತ ಹೇಳ್ತಾರೆ. ಈ ಒಂದು ಪುರಾಣದ ಪ್ರಕಾರ ವ್ಯಾಸರು ಮಹಾಭಾರತವನ್ನು ಉಲ್ಲೇಖಿಸುವಾಗ ಸರಸ್ವತಿ ನದಿಯು ಅತಿಯಾದ ಶಬ್ದ ಮಾಡುತ್ತಾ ಹರಿಯುತ್ತಿರುತ್ತದೆ. ವ್ಯಾಸರು ಶಬ್ದ ಕಡಿಮೆ ಮಾಡಲು ಕೇಳಿದರೂ ನದಿ ಕೇಳದಿದ್ದಾಗ ಕೋಪಗೊಂಡು ವ್ಯಾಸರು, ಇಲ್ಲಿಂದ ಮುಂದೆ ನೀನು ಯಾರಿಗೂ ಕಾಣಿಸದಂತೆ ಗುಪ್ತವಾಗಿ ಹೋಗು ಎಂದು ಶಾಪ ನೀಡ್ತಾರೆ. ಅದಕ್ಕೆ ಇಂದಿಗೂ ಸರಸ್ವತಿ ನದಿಯು ಮಾನಾ ಗ್ರಾಮದಲ್ಲಿ ಮಾತ್ರ ಕಾಣಿಸಿಕೊಂಡು ಮುಂದೆ ಅಲಕಾನಂದ ನದಿಯನ್ನು ಸೇರಿದ ತಕ್ಷಣ ಗುಪ್ತವಾಗಿ ಬಿಡುತ್ತಾಳೆ ಅಂತ ಹೇಳ್ಬಿಟ್ಟು ಒಂದು ಇತಿಹಾಸ ಇದೆ. ಮಾನಾ ವಿಲೇಜ್ ಅಂತೂ ನಾವು ತುಂಬಾ ಎಂಜಾಯ್ ಮಾಡಿದ್ವಿ. ಮಾನಾ ವಿಲೇಜ್ ಅಲ್ಲಿಂದ ಹೋಗ್ತಾ ಸಣ್ಣ ಚಹಾ
ತಿಂಡಿಗಳು ಎಲ್ಲ ಕೂಡ ಇತ್ತು. ಅಲ್ಲಿ ಕೂಡ ನಾವೆಲ್ಲ ಫಸ್ಟ್ ಟೈಮ್ ಮ್ಯಾಗಿ ತಿಂದ್ವಿ ಅಲ್ಲಿ ನಾವು. ಮ್ಯಾಗಿ ಹಾಗೆ ಟೀ ಎಲ್ಲ ಕುಡಿದ್ವಿ. ಸೌಂದರ್ಯ ಸವಿತಾ ಎಲ್ಲ ನೋಡಿಕೊಂಡು ವಾಪಸ್ ನಮ್ಮ ಟೀಮಿಗೆ ಬಂದ್ವಿ. ಹಾಗೆ ನೀವು ನೋಡ್ಬೋದು ಇಲ್ಲಿ ನಮ್ಮ ಒಂದು ಗ್ರೂಪ್ ಫೋಟೋ ಕೂಡ ಆಯಿತು ಇಲ್ಲಿ ನಮ್ಮ ಟೀಮ್ ಜೊತೆಯಲ್ಲಿ. ಇದೇ ಫಸ್ಟ್ ಗ್ರೂಪ್ ಫೋಟೋ ತೊಗೊಂಡಿದ್ದು. ನಾವಂತೂ ಗ್ರೂಪ್ ಫೋಟೋನೇ ತೊಗೊಂಡಿರಲಿಲ್ಲ ಬಂದಾಗಿಂದ. ಫಸ್ಟ್ ಯಮುನೋತ್ರಿ ಆಯಿತು, ಆಮೇಲೆ ಗಂಗೋತ್ರಿ ಆಯಿತು, ಆಮೇಲೆ ಕೇದಾರ್ನಾಥ ಆಯಿತು, ಆಮೇಲೆ ಇಲ್ಲಿ ಬದ್ರಿನಾಥ ಆಯಿತು. ಇಷ್ಟೆಲ್ಲ ಆದರೂ ಕೂಡ ನಾವು ಯಾವುದೇ ಒಂದು ಗ್ರೂಪ್ ಫೋಟೋ ಅಂತ ತೊಗೊಂಡಿರಲಿಲ್ಲ. ಸೊ ಇಲ್ಲಿ ಗ್ರೂಪ್ ಫೋಟೋ ಆಯಿತು. ಹಾಗೆ ಈ ಒಂದು ಬೇರೆ ಬೇರೆ ನದಿಯ ವೀಕ್ಷಣೆಗಳು ಕೂಡ ಆಗ್ತಾ ಹೋಗುತ್ತೆ ಇಲ್ಲಿ. ನಾವು ಮುಂದೆ ಹೋಗುವಂಥ ಪುಣ್ಯಕ್ಷೇತ್ರ ಋಷಿಕೇಶ. ಇದು ಉತ್ತರಾಖಂಡದ ಡೆಹ್ರಾಡೂನ್ ಜಿಲ್ಲೆಯಲ್ಲಿ ಹಿಮಾಲಯದ ಪಾದದ ಬಳಿ ಗಂಗಾ ನದಿಯ ದಡದಲ್ಲಿರುವ ಅತ್ಯಂತ ಪವಿತ್ರ ಕ್ಷೇತ್ರ. ಇದನ್ನು ವಿಶ್ವದ ಯೋಗ ರಾಜಧಾನಿ ಮತ್ತು ಹಿಮಾಲಯದ ಹೆಬ್ಬಾಗಿಲು ಕೂಡ ಕೂಡ ಕರೀತಾರೆ. ಇದು ಯೂಶ್ವಲಿ 11ನೇ ದಿನ ಅಥವಾ 12ನೇ ದಿನ ಆಗಿರುತ್ತೆ. ನಮಗಿದು 11ನೇ ದಿನ ಆಗಿತ್ತು ಋಷಿಕೇಶದಲ್ಲಿ. ತುಂಬ ಚೆನ್ನಾಗಿತ್ತು. ಚೆನ್ನಾಗಿ ಅಬ್ಸರ್ವ್ ಕೂಡ ಮಾಡಿದ್ವಿ. ಎಲ್ಲ ಪ್ಲೇಸಸ್ನು ಕೂಡ ಚೆನ್ನಾಗಿ ಎಲ್ಲ ತೋರಿಸಿದ್ರು ಋಷಿಕೇಶದಲ್ಲಿ. ಹಾಗೆ ಶಾಪಿಂಗ್ ಕೂಡ ತುಂಬ ಚೆನ್ನಾಗಾಯಿತು. ಈ ರಾಮಾಯಣ ಮಹಾಕಾವ್ಯದೊಂದಿಗೆ ಋಷಿಕೇಶಕ್ಕೆ ಅತ್ಯಂತ ಆಳವಾದ ಐತಿಹಾಸಿಕ ಕೂಡ ಸಂಬಂಧ ಇದೆ. ರಾವಣನು ಸಂಹರಿಸಿದ ನಂತರ ಭಗವಾನ್ ಶ್ರೀರಾಮ, ಲಕ್ಷ್ಮಣ, ಭರತ ಮತ್ತು ಈ ಶತ್ರುಘ್ನರು ಬ್ರಹ್ಮಹತ್ಯಾ ದೋಷದ ಪ್ರಾಯಶ್ಚಿತ್ತಕ್ಕಾಗಿ ಇದೇ ಋಷಿಕೇಶದ ಭೂಮಿಯಲ್ಲಿ ತಪಸ್ಸು ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ದೀವಿ. ಲಕ್ಷ್ಮಣ ಜೂಲ ಮತ್ತು ರಾಮಜೂಲ ಲಕ್ಷ್ಮಣನು ಗಂಗಾ ನದಿಯನ್ನು ದಾಟಲು ಸೆಣಬಿನ ಹಗ್ಗಗಳಿಂದ ಒಂದು ತೂಗು ಸೇತುವೆಯನ್ನು ನಿರ್ಮಿಸಿದ್ದ ಜಾಗದಲ್ಲೇ ಪ್ರಸಿದ್ಧ ಲಕ್ಷ್ಮಣ ಜೂಲ ಅಂತ ನಿರ್ಮಾಣವಾಗಿದೆ. ಅದನ್ನು ಕೂಡ ನಾವು ನೋಡಿದ್ವಿ. ಅದರ ಪಕ್ಕದಲ್ಲೇ ನಾವು ಇನ್ನೊಂದು ಭವ್ಯವಾದ ರಾಮಜೂಲ ಅಂತ ಕೂಡ ಇದೆ. ಕ್ರಿಸ್ತಶಕ 5ನೇ ಶತಮಾನದಲ್ಲಿ ಈ ಆದಿಶಂಕರಾಚಾರ್ಯರು ಋಷಿಕೇಶಕ್ಕೆ ಭೇಟಿ ನೀಡಿರ್ತಾರೆ. ಅವರು ಇಲ್ಲಿನ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಪರಿಸರವನ್ನು ಕಂಡು ಇದನ್ನು ಮೇಲ್ಭಾಗದ ಚತುರ್ಧಾಮ ಯಾತ್ರೆಗೆ ಹೋಗುವ ಯಾತ್ರಿಕರಿಗೆ, ಅಂದರೆ ಬದ್ರಿನಾಥ, ಕೇದಾರ್ನಾಥ ಹೋಗುವ ಯಾತ್ರಿಕರಿಗೆ ಪ್ರಮುಖ ವಿಶ್ರಾಂತಿ ಮತ್ತು ಸಿದ್ಧತಾ ತಾಣವಾಗಿ ಕೂಡ ರೂಪಿಸ್ತಾರೆ. ಇವರು ಅಲ್ಲಿ ಅನೇಕ ಶಿಥಿಲಗೊಂಡಿದ್ದ ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಕೂಡ ನಮ್ಮ ಈ ಆದಿಶಂಕರಾಚಾರ್ಯರು ಕೂಡ ಮಾಡಿರ್ತಾರೆ. ತುಂಬ ಚೆನ್ನಾಗಿದೆ ಈ ಒಂದು ಋಷಿಕೇಶ ನೋಡೋಕ್ಕೆ. ಗಂಗಾ ಆರತಿ ಆಗಿರ್ಬೋದು. ಹಾಗೆ 20ನೇ ಶತಮಾನದ ಋಷಿಕೇಶವು ಕೇವಲ ಈ ಭಾರತದ ಪುಣ್ಯಕ್ಷೇತ್ರವಾಗಿ ಉಳಿಯದೆ ಜಾಗತಿಕ ಮಟ್ಟದಲ್ಲೂ ಕೂಡ ಪ್ರಸಿದ್ಧಿಯನ್ನು ಹೊಂದಿರುತ್ತೆ ಈ ಒಂದು ಋಷಿಕೇಶ. ಯಾಕಂತ ಹೇಳಿದ್ರೆ ಇಲ್ಲಿರುವಂತಹ ಡಿವೈನ್ ಲೈಫ್ ಸೊಸೈಟಿ ಆಗಿರ್ಬೋದು, ದಿ ಬೀಟಲ್ಸ್ ಅವರ ಒಂದು ವಿಸಿಟ್ ಆಗಿರ್ಬೋದು. ಹಾಗೆ ಋಷಿಕೇಶಕ್ಕೆ ವಿಶ್ವಯೋಗ ರಾಜಧಾನಿ ಎಂಬ ಹೆಗ್ಗಳಿಕೆ ಕೂಡ ಇದೆ. ಹಾಗೆ ಇಲ್ಲಿ ಗೀತಾ ಆಶ್ರಮ ಇದೆ. ಇದು ತುಂಬ ಚೆನ್ನಾಗಿದೆ. ಗಂಗಾ ನದಿಯ ದಡದಲ್ಲಿದೆ ಈ ಗೀತಾ ಆಶ್ರಮ. ಇಲ್ಲಿನ ಗೋಡೆಗಳ ಮೇಲೆ ಭಗವದ್ಗೀತೆಯ ಶ್ಲೋಕಗಳು ಮತ್ತು ರಾಮಾಯಣದ ಚಿತ್ರಗಳನ್ನು ಅತ್ಯಂತ ಸುಂದರವಾಗಿ ಕೆತ್ತಿದ್ದಾರೆ. ನೋಡಿದ್ವಿ ನಾವು, ಕೆಲವೊಂದೆಲ್ಲ ತೊಗೊಂಡ್ವಿ ಫೋಟೋ, ಆದರೆ ಇಲ್ಲಿ ಹಾಕೋಕ್ಕಾಗಿಲ್ಲ ನನಗೆ. ಹಾಗೆ ಈ ಒಂದು ಗೀತಾ ಆಶ್ರಮದಲ್ಲಿ ಭಕ್ತಿ ಸಂಗೀತ ಮತ್ತು ಪ್ರವಚನಗಳು ಕೂಡ ನಿರಂತರವಾಗಿ ನಡೀತಾ ಇರುತ್ತೆ. ನನಗಂತೂ ತುಂಬ ಖುಷಿಯಾಯಿತು. ಹರಿದ್ವಾರದಂತೆ ಇಲ್ಲೂ ಕೂಡ ಸಂಜೆ ನಡೆಯುವ ಗಂಗಾ ಆರತಿ ನಾವು ನೋಡಿದ್ವಿ. ಅತ್ಯಂತ ಮನೋರಮಣೀಯವಾಗಿತ್ತು. ಹಾಗೆ ಇಲ್ಲಿಯ ಗಂಗೆಯ ಪರ್ವತಗಳನ್ನು ಬಿಟ್ಟು ಬಯಲು ಸೀಮೆಗೆ ಪ್ರವೇಶಿಸುವುದರಿಂದ ನೀರು ಅತ್ಯಂತ ಸ್ವಚ್ಛ ಮತ್ತು ಖುಷಿ ಸಿಕ್ತು. ಅದನ್ನು ಮುಟ್ಟಕ್ಕಾಗಲಿ ನೋಡೋಕ್ಕಾಗಲಿ ತುಂಬಾ ಚೆನ್ನಾಗಿತ್ತು. ಇದಾದ ನಂತರ ನಾವು ಮರುದಿನ ನಾವು ಹೋಗುವಂಥ ಪ್ಲೇಸು ಮಾನಸದೇವಿ ಟೆಂಪಲ್. ಈ ಮಾನಸದೇವಿ ಟೆಂಪಲ್ ಹರಿದ್ವಾರದ ಅತ್ಯಂತ ಪ್ರಸಿದ್ಧ, ಪವಿತ್ರ ಮತ್ತು ಪುರಾತನ ಶಕ್ತಿ ಪೀಠಗಳಲ್ಲಿ ಒಂದಾಗಿದೆ. 12 ದಿನಗಳ ಯಾತ್ರೆದ ಕೊನೆಯ ಭಾಗದಲ್ಲಿ ಈ ಒಂದು ಮಾನಸದೇವಿ ದೇವಸ್ಥಾನ ನಾವು ವೀಕ್ಷಣೆ ಮಾಡ್ತೀವಿ. ನೋಡ್ಬೋದು ನೀವು, ಇದು ಮಾನಸದೇವಿ ಜಾಗ ತುಂಬ ಚೆನ್ನಾಗಿತ್ತು. ನೀವು ಕೂಡ ಈ ಒಂದು ಮಾನಸದೇವಿ ಟೆಂಪಲ್ನ ವಿಸಿಟ್ ಮಾಡ್ಬೋದು. ತುಂಬಾ ಖುಷಿ ಸಿಗತ್ತೆ. ಇದು ನಮ್ಮ ಒಂದು 12 ದಿನದ ಚಾರ್ಧಾಮ್ ಯಾತ್ರೆ. ಕೊನೆಯದಾಗಿ ಈ ಒಂದು ಪುಣ್ಯಕ್ಷೇತ್ರ ನೋಡಿದ್ದು ನಾವು ಮಾನಸದೇವಿ ಟೆಂಪಲ್. ಈ 12 ದಿನಗಳ ಚಾರ್ಧಾಮ್ ಯಾತ್ರೆ ಮಾನಸದೇವಿ ಟೆಂಪಲ್ ನೋಡುವ ಮುಖಾಂತರ ಮುಗೀತದೆ.
ಹಾಗೆ ಈ ಒಂದು 12 ದಿನಗಳ ಚಾರ್ಧಾಮ್ ಯಾತ್ರೆ ಭಕ್ತಿಪೂರ್ವಕವಾಗಿ ನೆರವೇರಿತು. ಹರಿದ್ವಾರದ ಗಂಗಾ ಆರತಿಯೊಂದಿಗೆ ಆರಂಭವಾದ ಪ್ರಯಾಣ ಹೆಲಿಕಾಪ್ಟರ್ ಮೂಲಕ ಕೇದಾರನಾಥದ ದಿವ್ಯ ಜ್ಯೋತಿರ್ಲಿಂಗ ದರ್ಶನ ಹಾಗೂ ಬದ್ರಿನಾಥದ ವೈಕುಂಠ ಧಾಮದ ದರ್ಶನದಿಂದ ಸಾರ್ಥಕವಾಯಿತು. ಹಾಗೆ ಯಮುನೋತ್ರಿ, ಗಂಗೋತ್ರಿ ಧಾಮಗಳಲ್ಲಿ ಭಾಗೀರಥಿ ನದಿಯ ಪವಿತ್ರ ಸ್ನಾನ ಮತ್ತು ಉತ್ತರಕಾಶಿಯ ವಿಶ್ವನಾಥ ದೇಗುಲದ ದರ್ಶನದ ಮನಸ್ಸಿಗೆ ತುಂಬ ಶಾಂತಿ ನೀಡಿತು. ಭಾರತದ ಕೊನೆಯ ಹಳ್ಳಿ ಮಾನ ಗ್ರಾಮದ ವ್ಯಾಸಗುಹೆ, ಸರಸ್ವತಿ ನದಿ ಹಾಗೂ ಋಷಿಕೇಶದ ರಾಮಜೂಲ, ಮಾನಸ ದೇವಿ ಕ್ಷೇತ್ರಗಳ ಭೇಟಿ ತುಂಬ ರೋಮಾಂಚನಕಾರಿಯಾಗಿತ್ತು. ಹಾಗೆ ನಾವೆಲ್ಲ ಈ ಮಾನಸ ದೇವಿ ಟೆಂಪಲ್ಗೆ ನಾವು ಆಟೋದಲ್ಲಿ ಕೂಡ ಹೋಗಿದ್ವಿ. ಇದೆಲ್ಲ ನೋಡಿದ್ದು ತುಂಬಾ ಖುಷಿ ಸಿಕ್ತು. ಹಾಗೆ ಆದಿಶಂಕರಾಚಾರ್ಯ ತಪೋಭೂಮಿಯ ದರ್ಶನದೊಂದಿಗೆ ಈ ಆಧ್ಯಾತ್ಮಿಕ ಪಯಣ ಜೀವನದ ಅತ್ಯಂತ ಸುಂದರ ನೆನಪಾಗಿ ಉಳಿಯಿತು. ತುಂಬ ಎಂಜಾಯ್ ಮಾಡಿದ್ವಿ. ಇದು ಚಿಕ್ಕ ಪುಟ್ಟ ಅಲ್ಲಲ್ಲೇ ದೇವಸ್ಥಾನಗಳೇನಿತ್ತು ಅದು ಹೋಗೋಕ್ಕೆ ಮಾಡೋಕ್ಕೆ ಅಂತ ಅಲ್ಲಿನೇ ಒಂದು ಲೋಕಲ್ ಆಟೋ ತೊಗೊಂಡ್ಬಿಟ್ಟು ಎಲ್ಲ ಜಾಗಗಳನ್ನ ನಾವು ವೀಕ್ಷಣೆ ಮಾಡ್ತಾಯಿದ್ವಿ. ಯಾವುದನ್ನು ಕೂಡ ನಾವು ಬಿಟ್ಟಿಲ್ಲ. ಎಲ್ಲ ಜಾಗಕ್ಕೂ ನಾವು ಹೋಗಿದ್ವಿ. ಆದಷ್ಟು ಭಕ್ತಿಪೂರ್ವಕವಾಗಿ ಎಲ್ಲ ಜಾಗದಲ್ಲಿ ಇದ್ದು ನಾವು ಈ ಒಂದು ಭಗೀರಥಿ ಟೂರ್ಸ್ ಟ್ರಾವೆಲ್ಸ್ನವ್ರು ಏನು ಹೇಳಿದ್ರು ಇನ್ಸ್ಟ್ರಕ್ಷನ್ ಅದ್ರ ಥರ ಫಾಲೋ ಮಾಡಿ ಅವರು ನಮಗೆ ತುಂಬ ಚೆನ್ನಾಗಿ ನೋಡಿಕೊಂಡು 12 ಡೇಸ್ ಯಾವುದೇ ಒಂದು ನಮಗೆ ಆರೋಗ್ಯದ ಸಮಸ್ಯೆ ಬರಲಿಲ್ಲ. ತುಂಬ ಚೆನ್ನಾಗಿತ್ತು ಹೆಲ್ತ್ ಎಲ್ಲ ಜಾಗ ಕೂಡ ತುಂಬ ಚೆನ್ನಾಗಿ ನೋಡಿದ್ವಿ. ನಿಜವಾಗ್ಲೂ ಈ 12 ದಿನ ಹೇಗೆ ಕಳೆದು ಹೋಯಿತು ಅಂತಲೇ ಗೊತ್ತಾಗಲಿಲ್ಲ, ಅಷ್ಟು ಚೆನ್ನಾಗಿತ್ತು ಈ ಒಂದು 12 ಡೇಸ್ ಚಾರ್ಧಾಮ್ ಇನ್ ಅಸೋಸಿಯೇಷನ್ ವಿತ್ ಭಗೀರಥಿ ಟ್ರಾವೆಲ್ಸ್ ಬೆಂಗಳೂರು. ತುಂಬ ಚೆನ್ನಾಗಿ ನಮ್ಮನ್ನು ಕರ್ಕೊಂಡು ಹೋದರು. ಮುಗಿತಾ ಬಂತಲ್ಲ ಅನ್ನಿಸ್ತು. ಆದರೂ ನಮ್ಮ ಕೆಲಸ ನಾವು ಮುಗಿಸ್ಕೊಂಡು ಮುಂದಕ್ಕೆ ಹೋಗಲೇಬೇಕಲ್ವ. ಹಾಗೆ ನಮ್ಮ ಪಯಣ ಡೆಲ್ಲಿ ಇದಾದ ನಂತರ ಡೆಲ್ಲಿ ಏರ್ಪೋರ್ಟಿಗೆ ನಾವು ಹೋಗ್ತೇವೆ. ಡೆಲ್ಲಿ ಏರ್ಪೋರ್ಟಿಂದ ನಾವು ಬ್ಯಾಂಗ್ಳೂರಿಗೆ ಬಂದು ಸೇರ್ತೇವೆ. ಸೊ 12ನೆಯ ದಿನ ನಾವು ಬ್ಯಾಂಗ್ಳೂರು ರಾತ್ರಿ ಒಂದು 3:30 ಆಗಿತ್ತು, ನೈಟ್ 3:30 ಆಗಿತ್ತು. ಆಗ ನಾವು ಬಂದು ಬ್ಯಾಂಗ್ಳೂರಿಗೆ ತಲುಪುವಾಗ ನಾವು ನಮ್ಮ ಮನಸ್ಸಿನಲ್ಲಿ ಏನೆಲ್ಲ ವಿಸಿಟ್ ಮಾಡಿದ್ವಿ ಆ ಒಂದು ವೈಬ್ಸು ಪುಣ್ಯಕ್ಷೇತ್ರದ ಒಂದು ಫೀಲಿಂಗ್ಸ್ ಎಲ್ಲ ಇಟ್ಕೊಂಡಿದ್ವಿ. ತುಂಬ ಚೆನ್ನಾಗಿತ್ತು. ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಈ ಚಾರ್ಧಾಮ್ ಬಗ್ಗೆ ಮಾಡಿರುವಂಥ ಇದು ಮೊದಲೆಯ ನನ್ನ ಚಾರ್ಧಾಮ್ ಟೂರ್ ಬಗ್ಗೆ ನಾನು ಎಕ್ಸ್ಪ್ಲನೇಷನ್ ಕೊಟ್ಟಿರೋದು ಕನ್ನಡದಲ್ಲಿ. ಕಷ್ಟ ಆಯಿತು ಸ್ವಲ್ಪ ಹೇಳುವಾಗ, ಆದರೂ ಕೂಡ ನಾನು ಈ ಚಾರ್ಧಾಮ್ ಬಗ್ಗೆ ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ಹೇಳಿಬಿಟ್ಟು ಈ ಚಾರ್ಧಾಮ್ ಯಾತ್ರೆಯ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಯಮುನೋತ್ರಿ ಬಗ್ಗೆ ಆಗಿರ್ಬೋದು, ಗಂಗೋತ್ರಿ ಆಗಿರ್ಬೋದು, ಕೇದಾರನಾಥ ಆಗಿರ್ಬೋದು, ಬದ್ರಿನಾಥ್ ಆಗಿರ್ಬೋದು, ಹಾಗೆ ಬೇರೆ ಎಲ್ಲ ಮಧ್ಯ ಅಬ್ಸರ್ವ್ ಮಾಡಿರುವಂಥ ಪ್ಲೇಸ್ಗಳ ಬಗ್ಗೆ ಎಲ್ಲ ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ ನಾನು. ಬಾರ್ಕೋಟ್ ಆಗಿರ್ಬೋದು, ಜಾನಕಿ ಚಟ್ಟಿ, ಉತ್ತರಕಾಶಿ, ಗುಪ್ತಕಾಶಿ, ಸೋನಪ್ರಯಾಗ್, ರುದ್ರಪ್ರಯಾಗ್, ಪೀಪಲ್ ಕೋಟಿ, ಮಾಣಗ್ರಾಮ ಎಲ್ಲ ಕೂಡ ತುಂಬ ಚೆನ್ನಾಗಿತ್ತು. ನೋಡೋಕ್ಕೆ ಖುಷಿ ಸಿಕ್ತು. ಹಾಗೆ ತ್ರಿಯೋಗಿ ನಾರಾಯಣ ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ. ನೀವು ಹೋಗಿ ಅದನ್ನು ನೋಡಿ ಫೀಲ್ ಮಾಡ್ಕೊಳ್ಬೇಕು ಅಷ್ಟೇ. ಹಾಗೆ ಬದ್ರಿನಾಥ ಕೂಡ ಅಷ್ಟೇ ದೇವಸ್ಥಾನ, ಒಂದು ಅಭಿಷೇಕ ಇದೆಲ್ಲ ನೋಡೋಕ್ಕೆ ಕಣ್ಣು ತುಂಬಿಕೊಂಡು ಬರುತ್ತೆ. ಅಷ್ಟು ಚೆನ್ನಾಗಿ ನಾನು ವೀಕ್ಷಣೆ ಮಾಡಿದೆ ತುಂಬ ಹತ್ತಿರದಿಂದ. ಯಾಕಂದರೆ ಸ್ಪೆಷಲ್ ದರ್ಶನ ಅಶೋಕ್ ಅವ್ರು ತೊಗೊಂಡಿದ್ದಕ್ಕೆ ಅದೆಲ್ಲ ನನಗೆ ನೋಡೋದಕ್ಕೆ ಸಾಧ್ಯ ಆಯಿತು. ಈ ಒಂದು ಪುಣ್ಯಕ್ಷೇತ್ರವನ್ನು ನೋಡುವಂಥ ಭಾಗ್ಯವನ್ನು ಕಲ್ಪಿಸಿಕೊಟ್ಟಂತಹ ನನ್ನ ಅತ್ತೆಯವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನನ್ನನ್ನು ಕರ್ಕೊಂಡು ಹೋದಂತಹ ನನ್ನ ಮನೆ ದೇವರಾದ ಯಜಮಾನರು ಶ್ರೀಯುತ ಅಶೋಕ್ ಕುಮಾರ್ ಅವ್ರಿಗೂ ಕೂಡ ತುಂಬ ಧನ್ಯವಾದಗಳು. ಅವರ ಒಂದು ಸಪೋರ್ಟ್ ಇಲ್ಲ ಅಂತ ಹೇಳಿದ್ರೆ ನಾನು ಇಷ್ಟೊಂದೆಲ್ಲ ಪುಣ್ಯಕ್ಷೇತ್ರ ನೋಡೋಕ್ಕೆ ಆಗ್ತಾಯಿರಲಿಲ್ಲ. ನನ್ನ ಹೆಲ್ತು ತುಂಬ ಚೆನ್ನಾಗಿತ್ತು. ಆದರೆ ಈ ಒಂದು ಪುಣ್ಯಕ್ಷೇತ್ರಗಳಲ್ಲಿ ನಮಗೆ ಎಲ್ಲ ಕಡೆಗೂ ಬಿಸಿಲು ಸಿಕ್ಕಿದ್ರಿಂದ ನನ್ನ ಕಲ್ಲರು ಹೋಗಿದ್ದೆ ಒಂದು ಕಲರ್ ಆಗಿದ್ದೆ, ಬರುವಾಗಲೇ ಒಂದು ಕಲರ್ ಆಗಿತ್ತು. ಅದು ಬಿಟ್ಟರೆ ಹೆಲ್ತ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಎಲ್ಲೂ ನಮಗೆ ಯಾವ ಪ್ರಾಬ್ಲಮ್ ಕೂಡ ಆಗಿಲ್ಲ. ಹಾಗೆ ಭಗೀರಥಿ ಟ್ರಾವೆಲ್ಸ್ನವರು ಕೂಡ ನಮ್ಮನ್ನು ಚೆನ್ನಾಗಿ ನೋಡಿಕೊಂಡ್ರು. ಅವ್ರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಯಾರಾದರೂ ಹೋಗಬೇಕು ಚಾರ್ಧಾಮ್ಗೆ ಅಥವಾ ದೋಧಾಮ್ಗೆ ಅಥವಾ ಬೇರೆ ಯಾವುದೇ ಕ್ಷೇತ್ರಗಳಿಗೆ ಹೋಗಬೇಕು ಅಂತ ಹೇಳಿದ್ರೆ ನೀವು ಭಗೀರಥಿ ಟ್ರಾವೆಲ್ಸ್ ಬ್ಯಾಂಗ್ಳೂರು ಅವ್ರನ್ನ ಕೂಡ ನೀವು ಭೇಟಿ ಮಾಡಿ ಹೋಗ್ಬೋದು. ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಎಷ್ಟೇ ವಯಸ್ಸಾದರೂ ಕೂಡ ಅವ್ರು ಚೆನ್ನಾಗಿ ನೋಡಿಕೊಂಡು ವಾಪಸ್ಸು ರೂಮ್ ಹತ್ರ ಬರೋ ತನಕ ಕೂಡ ಅವ್ರ ಜವಾಬ್ದಾರಿ ತಗೊಂಡು ಎಲ್ಲ ನಡೆಸ್ಕೊಡ್ತಾರೆ. ಹಾಗೆ ನಾವು
ಬ್ಯಾಂಗ್ಳೂರಿಗೆ ಬಂದಾಗ ನಮ್ಮನ್ನು ರಿಸೀವ್ ಮಾಡ್ಕೊಳ್ಳೋಕ್ಕೆ ನಮ್ಮ ಸಹನಾ ಮತ್ತು ನಮ್ಮ ಮಗ ಸ್ಕಂದ ಬಂದಿದ್ದರು. ಅವ್ರು ನಮ್ಮನ್ನು ಕರ್ಕೊಂಡು ಮನೆಗೆ ಹೋದರು. ಥ್ಯಾಂಕ್ ಯು.